ಆದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನ್ಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ವಾಣೀತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದಪರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರವೃತ್ತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ಹರಿ ಓಂ ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಸಪ್ತಮಸ್ಕಂಧಾರಂಭಃ. ಹರಿ ಓಂ. ರಾಜೋವಾಚ ಸಮಪ್ರಿಯಃ ಸುಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕದಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ಸಪ್ತಮ ಸ್ಕಂದ ನಮ್ಮ ದೇಹದ 7 ಧಾತುಗಳಲ್ಲಿ ಕೊನೆಯ ಧಾತು ಜೀವನಲ್ಲಿ ಸನ್ನಿಹಿತನಾದ ಲಕ್ಷ್ಮೀ ನರಸಿಂಹದೇವರ ಆವಿರ್ಭಾವದ ಕಥೆಯನ್ನು ವರ್ಣಿಸುವಂಥ ಶ್ರೇಷ್ಠವಾದ ಸ್ಕಂದ. ಸಪ್ತಪುರಾಧೀಶ ಅಂತ ಭಗವಂತನಿಗೆ ಅಂತಾರೆ, ಸಪ್ತಗಿರಿಗಳಿಗೆ ತಾನು ಒಡೆಯ ಅಂತಂತಾರೆ. ಅಷ್ಟೇ ಅಲ್ಲ, ಸಪ್ತ ಧಾತುಗಳು ಈ ದೇಹದಲ್ಲಿ ಇರತಕ್ಕಂಥವುಗಳು. ರಕ್ತ, ಮಾಂಸ, ಮೇಧಸ್ಸು, ಮಜ್ಜ. ಅದರ ಕೊನೆಯೊಳಗೆ ಒಂದೊಂದು ಧಾತುವಿನಲ್ಲಿ ಒಂದೊಂದು ಭಗವಂತನ ರೂಪವಾದರೆ ಜೀವನಲ್ಲಿರತಕ್ಕಂಥ ರೂಪ ಅದು ಲಕ್ಷ್ಮೀ ನರಸಿಂಹ ರೂಪ, ಅರ್ಥಾತ್ ಆ ಜೀವಕ್ಕೆ ನಿಯಾಮಕವಾದ ರೂಪ. ಹಾಗಾಗಿ ಸಪ್ತಮ ಸ್ಕಂದದಲ್ಲಿಯೇನೇ ನರಸಿಂಹದೇವರ ಒಂದು ಕಥೆ ಇದು ಬರುವುದು ಬಹಳ ಔಚಿತ್ಯಪೂರ್ಣವಾದದ್ದು. ಆ ನರಸಿಂಹದೇವರ ಕಥೆಯ ಆರಂಭವನ್ನು ರಾಜನ ಪ್ರಶ್ನೆಯಿಂದ ಸಪ್ತಮ ಸ್ಕಂದ ಮಾಡ್ತಾ ಇದೆ. ವೃತ್ರಾಸುರನ ಕಥೆಯನ್ನು ಕೇಳಿದ್ವಿ, ಹಿಂದೆ ಅನೇಕ ಅಸುರನ ಕಥೆಯನ್ನು ಕೇಳಿದ್ವಿ. ಆ ಪಾಪ ದಿತಿ ತಾನೇನೋ ಪುಂಸವನ ಮಾಡಿ ಪಡಿಬೇಕು ಮಕ್ಕಳನ್ನು, ಇಂದ್ರನನ್ನು ಕೊಲ್ಲುವಂಥವನನ್ನು ಅಂತ ಅವಳು ಪ್ರಯತ್ನ ಮಾಡಿದ್ರು. ಅದು ಕೂಡ ನಿಷ್ಫಲವಾಯಿತು. ಅದೇನೋ ಗರ್ಭ ಹುಟ್ಟಿತು, ಆದರೆ ಅಲ್ಲೂ ಕೂಡ ಇಂದ್ರನ ಸೇವಕರೇ, ಮರುದ್ಗಣದವರೇ ಅಲ್ಲಿ ಹುಟ್ಟಿದ್ದಾರೆ. ಮತ್ತು ಭಗವಂತ ಯಾವಾಗಲೂ ಸಮ ಅಂತ ನಾವು ಹೇಳ್ತೀವಿ. ಎಲ್ಲ ಭೂತರ ವಿಷಯ, ಎಲ್ಲ ಜೀವಿಗಳ ವಿಷಯನಾದ ವಿಷಯದಲ್ಲೂ ಸಮನಾದಂತಹ ಭಗವಂತ ಒಂದು ಸಲ ತಾನು ಹೆಂಗೋ ರಾಕ್ಷಸರನ್ನ ಕೊಂದು ಬಿಡ್ತಾನೆ, ಇಂದ್ರದೇವರನ್ನ, ದೇವತೆಗಳನ್ನು ಒಟ್ಟಾರೆ ಎತ್ತಿ ಹಿಡಿತಾನೆ. ನೀವು ಯಾವ ಕಥೆ ಕೇಳಿದ್ರು ಅಲ್ಲಿ ರಾಕ್ಷಸರದೇ ನಾಶ ಆಗ್ತದೆ, ದೇವತೆಗಳಿಗೇನೆ ಲಾಭ ಆಗೋದು. ಮತ್ತು ಎಲ್ಲ ಕಾಲಕ್ಕೂ ಹಿಂಗೆ ಇತ್ತು ಅಂತಂದ್ರೆ ದೇವರಿಗೆ ಸಮಾನ ಅಂತ ಕರೆಯೋದ್ರೊಳಗೆ ಏನರ್ಥ ಅಂತ ಬಹಳ ಸೂಕ್ಷ್ಮವಾಗಿ ಪ್ರಶ್ನೆಯನ್ನ ಮಾಡ್ತಾನೆ ಪರೀಕ್ಷಿತ. ಇದು ನನಗೆ ದೊಡ್ಡ ಪ್ರಶ್ನೆ ಆಗಿದೆ ಸ್ವಾಮಿ. ನೀವು ಭಗವಂತನನ್ನು ಸಮಾನ ಅಂತ ಕರೀತೀರಿ ಹೇಗೆ? ಯಾಕೆಂದರೆ ಅವನಿಗಂತೂ ಯಾವ ನೈವ ಆಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಅಗುಣಸ್ಯ. ಅವ ನಿರ್ಗುಣ, ಅವನಿಗೇನೋ ದೇವತೆಗಳ ಮೇಲೆ ಬಹಳ ಪ್ರೀತಿ,
ಒಂದು ಅಸುರರ ಮೇಲೆ ಏನೋ ಒಂದು ದ್ವೇಷ, ಹೀಗೆ ರಾಗ ದ್ವೇಷ ಅಂತೂ ಅವನಿಗೆ ಇಲ್ವೇ ಇಲ್ಲ. ಅಂದಮೇಲೆ ಅವನಿಗೆ ಯಾವ ಕಾರಣಕ್ಕೆ ಹೀಗೆ ಯಾವಾಗಲೂ ದೇವತೆಗಳನ್ನ ಮೇಲೆ ತಿಳಿಯೋದು, ದೈತ್ಯರನ್ನು ಕೆಳಗೆ ಹಾಕೋದು, ಇಂಥ ಒಂದು ಆ ಅನಿವಾರ್ಯತೆ ಭಗವಂತನಿಗೆ ಬರ್ಲಿಕ್ಕೆ ಏನು ಕಾರಣ? ಅಥವಾ ಯಾಕೆ ಹಿಂಗೆ ಮಾಡ್ತಾನೆ? ಅವನು ಸಮ ಹೇಗಾಗ್ತಾನೆ? ಹಾಗಾದ್ರೆ ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ದೀಯಪ್ಪ ಅಂತ ಹೇಳಿದ್ರು ಶುಕಾಚಾರ್ಯರು. ಯದ್ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿ ವರ್ಧನಂ. ಭಗವಂತನ ಈ ಒಂದು ಪ್ರಶ್ನೆಯಿಂದ ಸಿಗುವ ಉತ್ತರ ನಿನಗೆ ಭಗವಂತನ ಮಹಾತ್ಮ್ಯ ತಿಳಿಸ್ತದೆ, ನಿನಗೆ ಮತ್ತಷ್ಟು ಭಕ್ತಿ ಅದು ವರ್ಧನ ಆಗುವಂತೆ ಮಾಡ್ತದಪ್ಪ. ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೆ ಹರೇ ಕಥಾಂ. ಈ ಭಗವಂತನ ಕಥೆಯನ್ನು ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ನಾನು ಹೇಳ್ತೇನೆ ಕೇಳು ಅಂತ ಹಾದಿ ಮಧ್ಯದೊಳಗೆ ತಮ್ಮ ಗುರುಗಳಾದ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ಮಾಡಿ ಶುಕಾಚಾರ್ಯರು ಕಥೆಗಳನ್ನು ಹೇಳ್ತಾ ಇದ್ದಾರೆ. ಅವರಂದ್ರು, ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ನಾತ್ಮನೋ ಗುಣ. ನೋಡಪ್ಪ, ಈ ಪ್ರಕೃತಿಗೆ 3 ಗುಣಗಳಿವೆ, ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ 3 ಗುಣಗಳು. ಇವು ಭಗವಂತನ ಗುಣಗಳಲ್ಲ, ಇವು ಪ್ರಕೃತಿಯ ಗುಣಗಳು. ಇವು ಯಾವುದಕ್ಕೂ ಭಗವಂತ ಒಂದೇ ಕಾಲಕ್ಕೆ ಉನ್ನಾಹ, ಒಂದೇ ಕಾಲಕ್ಕೆ ಹ್ರಾಸ ಅಂತ ಮಾಡುವುದಿಲ್ಲ. ಜಯಕಾಲೇತು ಸತ್ವಸ್ಯ ದೇವರ್ಷೀನ್ ರಜಸೋಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಭಗವಂತ ಹೇಗೆ ಮಾಡ್ತಾನೆ ಅಂದರೆ, ಸತ್ವಕಾಲದ ಉನ್ನಾಹ ಆದಾಗ ದೇವತೆಗಳಿಗೆ, ಋಷಿಗಳಿಗೆ ಜಯವನ್ನು ತಂದುಕೊಡುತ್ತಾನೆ. ರಜೋಗುಣದ ಉನ್ನಾಹ ಆದಾಗ ಸ್ವಲ್ಪ ಅಸುರರು ಮಧ್ಯ ಇದ್ದಂಥವರಿಗೆ ಸ್ವಲ್ಪ ಅವರಿಗೆ ಗೆಲುವು ತಂದುಕೊಡುತ್ತಾನೆ. ತಮೋಗುಣದ ಉನ್ನಾಹ ಆದಾಗ ರಾಕ್ಷಸರಿಗೆ, ದೈತ್ಯರಿಗೇನೆ ತಾನು ಗೆಲುವನ್ನು ತಂದುಕೊಡುತ್ತಾನೆ. ಎಲ್ಲ ರೀತಿಯ ಜನರಿಗೂ ಭಗವಂತ ಒಂದೊಂದು ಕಾಲದಲ್ಲಿ ಗೆಲುವನ್ನು ತಂದು ಕೊಡ್ತಾನೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತಾರಲ್ಲ, ಹಂಗ ರಾಕ್ಷಸರಿಗೂ ಒಂದು ಕಾಲ ಅದ, ದೇವತೆಗಳಿಗೂ ಒಂದು ಕಾಲ ಅದ, ರಾಜಸರಿಗೂ ಒಂದು ಕಾಲ ಅದ. ಎಲ್ಲರಿಗೂ ಒಂದೊಂದು ಕಾಲವನ್ನು ಭಗವಂತ ಇಟ್ಟಾನೆ. ಅಸುರರು ಬಹಳ ಮೆರೀತಾ ಇರಬೇಕಾದಾಗ ಸಜ್ಜನರಿಗೆ ಅವಾಗ ಅವಕಾಶ ಇರುವುದಿಲ್ಲ. ಅವರಿಗೆ ಅವ್ರು ಸುಮ್ಮನೆ ಇರಬೇಕಾಗ್ತದೆ, ಅನಿವಾರ್ಯ ಅವರಿಗೆ. ಸಾತ್ವಿಕ ಗುಣದ ಉನ್ನಾಹವಾಗಿ ದೇವತೆಗಳು ಬಹಳ ಮೇಲೆ ಬಂದಾಗ ರಾಕ್ಷಸರು ಸಮ ಕೊಡಬೇಕಾಗ್ತದೆ. ಅದು ಕಾಲದ ಪರಿಣಾಮ. ಯಾವ ಗುಣದ ಉನ್ನಾಹವಾಗಿರ್ತದೋ ಆ ರೀತಿಯಲ್ಲಿ ಆ ಕಾಲಕ್ಕೂ ತಾನೇ ನಿಯಾಮಕನಾಗಿ ಭಗವಂತ ತಾನು ಈ ಚಕ್ರವನ್ನು ನಡೆಸ್ತಾ ಇರ್ತಾನೆ. ಅಂತೂ ಯಾವಾಗೂ 2 ಒಮ್ಮೆ ಏರೋದು, 2 ಗುಣಗಳು ಒಮ್ಮೆ ಇಳಿಯೋದು ಇಂಥದ್ದಾಗುವುದಿಲ್ಲಪ್ಪ. ಯಯೇಶ ರಾಜನ್ನಪಿ ಕಾಲ ಈಶಿತಾ ಸತ್ವಂ ಸುರಾನೀಕಮಿವೈಧಯತ್ಯಜಃ ತತ್ ಪ್ರತ್ಯಾನೀಕಾನ್ ಅಸುರಾನ್ ಸುರಪ್ರಿಯೋ ರಜಸ್ತಮಸ್ಕಾನ್ ಪ್ರಮಿಣೋತಿ ಉರುಶ್ರವಾಹ. ಸಾತ್ವಿಕ ಗುಣದ ಉನ್ನಾಹ ಯಾವಾಗ ಆಗಿರ್ತದೋ ಆವಾಗ ಭಗವಂತ ತಾನೇ ದೇವತೆಗಳಿಗೆ ಜಯವನ್ನ ತಂದುಕೊಟ್ಟು ಆ ದೇವತೆಗಳ ಶತ್ರುಗಳಿಗೆ, ರಾಕ್ಷಸರಿಗೆ ತಾನೇ ನಾಶವನ್ನ ಮಾಡುತ್ತಾನೆ. ಹಾಗಾದರೆ ಮತ್ತೆ ವಿಷಮನಾದ್ನ ಭಗವಂತ. ವಿಷಮ ಒಂದು ರೀತಿಯಿಂದ ಯಾಕಾಗಲಿಲ್ಲ? ಕಾಲದ ಪರಿಣಾಮವಾಗಿ ಯಾವ ಗುಣದ ಉನ್ನಾಹ ಯಾವಾಗ ಆಗಿದೆಯೋ ಅವರಿಗೆ ಅಂಥವರಿಗೆ ಜಯವನ್ನು ತಂದುಕೊಡುತ್ತಾನೆ. ಆದ್ದರಿಂದಲೂ ಅವನು ವಿಷಮನಲ್ಲ. ಮತ್ತೊಂದು ವಿಶೇಷವನ್ನ ಹೇಳ್ತಾರೆ ಶ್ರೀಮದಾಚಾರ್ಯರ ತಾತ್ಪರ್ಯದಲ್ಲಿ. ನ ವಿಷ್ಣೋರ್ ವಿಷಮತ್ವಂತು ಯೋಗ್ಯತಾಪೇಕ್ಷೆಯ ಕ್ವಚಿತ್ ಯೋಗ್ಯತಾಯಾತ್ ನಿಯತ್ಯ ವಿಷಮತ್ವಂ ಭವೇತ್. ನೀವು ಒಂದು ಕರೆಂಟ್ ಅದ, ಆ ಕರೆಂಟು ಎಲ್ಲ ಕಡೆಗೆ ತಾನು ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಅದೇ ಕರೆಂಟು ಫ್ರಿಜ್ ಒಳಗೆ ನೀರನ್ನು ತಂಪು ಮಾಡುತ್ತದೆ, ಅದೇ ಕರೆಂಟು ಗೀಸರ್ ಒಳಗೆ ನೀರನ್ನು ಬಿಸಿ ಮಾಡುತ್ತೆ. ಈಗ ಇದನ್ನು ನಾವು ಕರೆಂಟಿನ ದೋಷ ಅನ್ನೋಣ, ಯಾವುದ್ರ ದೋಷ ಅನ್ನೋಣ ವಿಚಾರ ಮಾಡಿ. ಅದೇ ಕರೆಂಟೇ ಅದು. ಹೀಟರ್ ಒಳಗೆ ಹೋದ್ರೆ ಬಿಸಿ ಆಗ್ತದೆ ನೀರು, ಫ್ರಿಜ್ ಒಳಗೆ ಇಟ್ಟರೆ ತಂಪಾಗ್ತದೆ. ಅಂದ್ರೆ ಏನಂದಂಗಾಯ್ತು? ವಿಷಮತ್ವ ಇರೋದು ಕರೆಂಟಿನೊಳಗಲ್ಲ, ವಿಷಮತ್ವ ಇರೋದು ಆ ವಸ್ತುವಿನ ಯೋಗ್ಯತೆಯೊಳಗ. ಹಾಗಾಗಿ ಜೀವರ ಯೋಗ್ಯತಾ ವಿಷಮವಾಗಿದ್ದರಿಂದ ಭಗವಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಫಲವನ್ನು ಕೊಡ್ತಾ ಹೋದಾಗ ಇದು ಭಗವಂತನ ವೈಷಮ್ಯ ಅಂತ ಅನ್ಲಿಕ್ಕೆ ಬರುವುದಿಲ್ಲ. ಎಷ್ಟು ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ ನೋಡ್ರಿ ಶುಕಾಚಾರ್ಯರು. ಭಗವಂತ ಸಮಾನೇ, ಎಲ್ಲರಿಗೂ ತಾನು ಫಲವನ್ನು ಕೊಟ್ಬಿಡ್ತಾನೆ. ನಮ್ಮ ಯೋಗ್ಯತಾ ಏನಿದೆ ಅದು ವಿಷಮವಾಗಿದೆ, ಅದು ಎಲ್ಲರದು ಒಂದೇ ಇಲ್ಲ, ಎಲ್ಲರಿಗೂ ಬೇರೆ ಬೇರೆ ಇದೆ. ಆ ಯೋಗ್ಯತೆಗೆ ತಕ್ಕಂತೆ ನಮ್ಮಲ್ಲಿ ವೈಷಮ್ಯ ಇರೋದ್ರಿಂದ ನಮ್ಮಲ್ಲಿ ಫಲದ ವೈಷಮ್ಯ ಕಾಣುತ್ತದೆ ಹೊರತು ಭಗವಂತ ಮಾಡುವ ವೈಷಮ್ಯ ಇದಲ್ಲ. ಇದೊಂದು ಉತ್ತರವನ್ನು ಕೊಟ್ಟರು. ಇನ್ನೊಂದು ಹೇಳ್ತಾರೆ, ವಿಷಮತ್ವಂತು ದೋಷಾಯ ಶುಭಾಶುಭ ವಿಪರ್ಯಯೇ ಅತಸ್ತಾದೃಶ ವೈಷಮ್ಯಂ ಬ್ರಹ್ಮಸೂತ್ರೇ ನಿರಾಕೃತಂ ಶುಭಾಶುಭ ನಿಯಂತ್ರತ್ವಂ ನ ದೋಷೋ ಗುಣ ಏವ ಸಹ ಅತಃ ತದಿಷ್ಟಂ ಕೃಷ್ಣಸ್ಯ ಬ್ರಹ್ಮಸೂತ್ರ ಕೃತೋ ವಿಭೋಹೋ ಇದು ತಂತ್ರ ನಿರ್ಣಯ. ಅದ್ಭುತವಾದಂತಹ ನಿರ್ಣಯವನ್ನು ಶ್ರೀಮದಾಚಾರ್ಯ ಕೊಟ್ಟರು. ನೋಡ್ರಿ, ಭಗವಂತ ನಮಗೆ ಎಷ್ಟೋ ಸಲ ವಿಷಮ ಅಂತ ಅನಿಸ್ತಿರ್ತಾನೆ. ಇದೆಲ್ಲ ನಮಗೆ ಬರೋ ಪ್ರಶ್ನೆನೇ. ಏನ್ರಿ ದೇವ್ರು ಅವ್ರಿಗಾದ್ರೆ ಎಷ್ಟು ಎತ್ತಿಳಿದಾರ ನೋಡ್ರಿ, ನಾವು ಎಷ್ಟು ಕಾಯಿ ಹೊಡಿಸೀವಿ, ಎಷ್ಟು ಗುಡಿ ಗುಂಡಾರಂದೀವಿ, ಎಷ್ಟು ಪ್ರದಕ್ಷಿಣೆ ಹಾಕಿವಿ, ಏನ್ ಬೇಕಾ ಚಾತುರ್ಮಾಸ ಅಧಿಕ ಮಾಸ ಮಾಡಿದ್ರು ನಮ್ಮ ದೇವ್ರನ್ನ ಕಣ್ಣು ತೆಗೆದು ನೋಡಿಲ್ಲ, ನಮ್ಮನ್ನ ದೂರ ಇಟ್ಟಾನ ದೇವರು ಅಂತ. ದೇವರಲ್ಲಿ ವೈಷಮ್ಯವನ್ನ ಆಪಾದನ ಮಾಡುವ ಮಾತುಗಳನ್ನು ನಾವೇ ಎಷ್ಟೋ ಸಲ ಆಡ್ತಿರ್ತೀವಿ. ನಮ್ಮೆಲ್ಲರಿಗೂ ಇದು ಉತ್ತರ
ಹೇಳ್ತಾರೆ ಶ್ರೀಮದಾಚಾರ್ಯರು, ವಿಷಮತ್ವ ದೋಷ ಯಾವಾಗ ಆಗ್ತದಪ್ಪ? ಶುಭ ಇದ್ದವರಿಗೆ ನೀನು ಅಶುಭ ಮಾಡಿದಿ, ಅಶುಭ ಇದ್ದವರಿಗೆ ಶುಭ ಮಾಡಿದಿ ಅಂದ್ರೆ ಅದು ದೋಷ, ಅದು ವಿಷಮತ್ವ ಅನ್ನೋ ದೋಷ ಅಂತ ಆಗ್ತದ. ಭಗವಂತ ಯಾವ ಶುಭ ಇದ್ದಂಥವರಿಗೂ ಅಲ್ಟಿಮೇಟ್ಲಿ ಅವರಿಗೆ ತಾನು ಅಂಧಂತಮಸ್ಸನ್ನು ಎಂದೂ ಕೊಟ್ಟಿಲ್ಲ. ಅಶುಭ ಇದ್ದಂಥ ರಾಕ್ಷಸರಿಗೆ ಅಂತೂ ಕೊನೆಗೆ ಎಂದೂ ಮೋಕ್ಷ ಅಂತನ್ನೋದಾಗಿಲ್ಲ. ಕೊನೆಗೆ ಯಾವಾಗ ಫಲ ಅಂತನ್ನೋದು ಅವರಿಗೆ ನಿಯತವಾದದ್ದೇ ಆದಾಗ ವೈಷಮ್ಯ ಅಂತನ್ನೋ ದೋಷ ಹೆಂಗಾಗ್ತದೆ? ವೈಷಮ್ಯ ಯಾವಾಗ ದೋಷಪ್ಪ? ರಾಕ್ಷಸರಿಗೆ ಏನ್ರೆ ಮೋಕ್ಷ ಕೊಟ್ಟು ಬಿಟ್ನಂತಂದ್ರ, ದೇವತೆಗಳಿಗೆ ಏನ್ರೆ ಹೋಗಿ ಸಜ್ಜನರಿಗೆ ಅಂಧಂತಮಸ್ಸಿನೊಳಗೆ ಹಾಕಿದ್ನಂತ, ಸುಮ್ಮ ಕಾಲಕ್ಕೆ ತಕ್ಕಂತ ಸ್ವಲ್ಪ ಸುಖ ದುಃಖ ಬರುವುದು ಇದನ್ನ ಹೇಳಬೇಡ್ರಿ. ಯಾಕಂದ್ರೆ ಇದು ಯೋಗ್ಯತಾ ಪ್ರಕಾರ ಆಗ್ತಿರ್ತದೆ, ಕರ್ಮದ ಪ್ರಕಾರ ಆಗ್ತಿರ್ತದೆ, ಇದು ಹಾಕೋತೇ ಇರ್ತದೆ. ಸುಖ ದುಃಖ ಇವೆಲ್ಲ ನಮ್ಮ ಕರ್ಮದ ಪ್ರಕಾರ ಬರ್ತಾ ಇರ್ತಾವೆ. ಆದ್ರೆ ಅಲ್ಟಿಮೇಟ್ಲಿ ಏನಾಯ್ತು? ಸಜ್ಜನರಿಗೆ ಮೋಕ್ಷ ಆಯಿತು, ರಾಕ್ಷಸರಿಗೆ ಅಂಧಂತಮಸ್ಸಾಯಿತು. ಇದರೊಳಗೆ ವೈಷಮ್ಯ ಎಲ್ಲಿ ಬರ್ತದೆ? ಇದು ಯಾಕಾಯ್ತು? ಅವರ ಯೋಗ್ಯತಾ ವಿಷಮವಾಗಿದ್ದರಿಂದ ಆಯಿತು. ಹಾಗಾಗಿ ಭಗವಂತನಲ್ಲಿ ಸರ್ವಥ ವೈಷಮ್ಯ ಅಂತನ್ನುವುದು ಇಲ್ಲಿ ಬರುವುದಿಲ್ಲಪ್ಪ. ದೇವರು ತಾನು ಭಕ್ತಿಯನ್ನ ಮಾಡುವಂಥ ಯಾರನ್ನೂ ಎತ್ತಿ ಹಿಡಿತಾನೆ. ಅವರ ಯೋಗ್ಯತಾದಲ್ಲಿ ಅವರು ಭಕ್ತಿಯನ್ನ ಮಾಡಿದ್ರೆ ಭಕ್ತಿಗನುಗುಣವಾಗಿ ಫಲ ಅವರು ರಾಕ್ಷಸರಿದ್ರೂ ಕೊಡ್ತಾನೆ, ದೇವತೆಗಳಿದ್ರಂತೂ ಕೊಟ್ಟೇ ಕೊಡ್ತಾನೆ. ಇನ್ನು ಎಂಥ ಮಹಾಕುಲದೊಳಗೆ ಹುಟ್ಟಿದವರು ಕೂಡ ತಪ್ಪು ಕೆಲಸವನ್ನೇ ಮಾಡ್ಕೋತ ಹೊಂಟಿದ್ರು ಅಂದ್ರೆ ಅವರನ್ನು ಒಯ್ದು ಅಂಧಂತಮಸ್ಸಿಗೂ ದೇವರು ಹಾಕ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡುವಂತಹ ಭಗವಂತನಿಗೆ ವೈಷಮ್ಯ ಅನ್ನೋ ದೋಷ ಆಗೋದಿಲ್ಲ. ಅವರವರ ಯೋಗ್ಯತೆಯ ನರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ಅವರ ನುಡಿಗಳಿಗೆ ಹಿಗ್ಗಿ ಅವರಿಗೋಲಿವ ನಮ್ಮ ಪುರಂದರ ವಿಠಲ ಅವನೀಶನೇ ನಿನ್ನ ದಯವೋ ಸಾಧನವೋ ನಿದಯ ಪರನೋ ನಿನ್ನವರ ಸಾಧನವೋ. ಅವರವರ ಯೋಗ್ಯತೆಯ ನರಿತು ಪ್ರೇರಕನಾಗಿ. ನಮ್ಮ ಆಚಾರ್ಯ ಯಾವಾಗಲೂ ಎಕ್ಸಾಂಪಲ್ ಕೊಡ್ತಿರ್ತಾರಲ್ಲ, ಒಂದು ಪಂಕ್ತಿ ಒಳಗೆ ಭಾಳಷ್ಟು ಮಂದಿ ಊಟಕ್ಕೆ ಕೂತಾಗ ಒಬ್ಬ ಸಣ್ಣ ಹುಡುಗನೂ ಕೂತಿರ್ತಾನ, ಒಬ್ಬ ಶುಗರ್ ಪೇಷಂಟು ಕೂತಿರ್ತಾನ, ಒಬ್ಬ ಭಾರಿ ದೇಹ ದೃಢನಾದಂತಹ ತರುಣನೂ ಕೂತಿರ್ತಾನ, ಹೆಣ್ಮಗಳು ಕೂತಿರ್ತಾಳೆ, ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಎಲ್ಲರಿಗೂ ಸಮ ಬಡಿಸಪ್ಪ ಅಂತ ಪಾಪ ಯಜಮಾನ ಬಂದು ಇವ ಬಡಿಸಂಗೆ ಹೇಳ್ತಾನೆ. ಸಮ ಬಡಿಸಂದಾರ್ರಿ ಅಂತ ಹೇಳಿ ಶುಗರ್ ಪೇಷಂಟಿಗೂ 2 ಉಂಡಿ ಹಾಕಿದ್ರೆ ಆ 3 ದಿವಸ ಅವನ ಹೆಸರಲ್ಲೇ ಉಂಡಿ ತಿನ್ನೋದಾಗ್ತದೆ ಮಂದಿ ಪ್ರವಾದ್ದು. ಹಂಗಾಗಬಾರ್ದು. ಎಲ್ಲಿ ಸಮ ಅಂತಂತಂದ್ರೆ ಅವನಿಗೆ ತಿನ್ನಬೇಕಾದವಂಗ ಎಷ್ಟು ತಿಂತಾನ ಅವನಿಗೆ ಹಾಕು, ತರುಣನಿಗೆ ಚಂದಾಗ ಒಂದು 4 ಹಾಕು, ಸಣ್ಣ ಹುಡುಗ ಪಾಪ ಒಂದು ಸಣ್ಣದು 3 ಹಾಕು. ಈ ಶುಗರ್ ಇದ್ದವ್ರಿಗಂತೂ ಹಾಕೇ ಬೇಡ. ಇದೇ ಅರ್ಥದೊಳಗೆ ಸಮ ಹಾಕು ಅಂತಂದಂಗೆ ಹೌದಲ್ಲೋ. ಸಮ ಅಂದ್ರೆ ಅವ್ರ ಯೋಗ್ಯತಾ ಎಷ್ಟದ ಅಷ್ಟವ್ರಿಗೆ ಹಾಕು ಅಂತಂದಂಗಲ್ಲ. ಹಂಗೆ ಭಗವಂತ ಮಾಡಿದಾಗ ಯೋಗ್ಯತಾ ನೋಡಿ ತಾನು ಉತ್ತರ ಕೊಟ್ಟಾಗ, ತಾನು ಫಲ ಕೊಟ್ಟಾಗ ಅದು ಭಗವಂತನ ವೈಷಮ್ಯ ಅಂತ ಸರ್ವಥ ಆಗುವುದಿಲ್ಲ ಅಂತ ಬಹಳ ಸೂಕ್ಷ್ಮವಾದ ಉತ್ತರವನ್ನ ಹೇಳ್ತಾ ಇದ್ದಾರೆ. ಅಲ್ಲೇ ಒಂದು ಇತಿಹಾಸವನ್ನು ನಾನು ಹೇಳ್ತೇನೆ ಕೇಳು ಅಂತ ಹೇಳ್ತಾ, ಪ್ರೀತ್ಯ ಮಹಾಕೃತವು ರಾಜನ್ ಪೃಚ್ಛತೆ ಅಜಾತಶತ್ರವೇ ಅಲ್ಲ. ಇದೇ ಒಂದು ವಿಷಯದಲ್ಲಿ ಒಂದು ಇತಿಹಾಸವನ್ನ ನಾನು ಹೇಳ್ತೇನೆ ಅಂತ ಹೇಳ್ತಾ, ಒಂದು ದೊಡ್ಡದಾದ ರಾಜಸೂಯ ಯಾಗ ಅದು ನಡೆದಿದೆ ಯುಧಿಷ್ಠಿರನಿಂದ. ಆ ರಾಜಸೂಯ ಯಾಗದಲ್ಲಿ ಶಿಶುಪಾಲ ತಾನು ಬಂದಾನೆ. ಬಹಳ ದುಃಖ ಆಗಿಬಿಟ್ಟದ ಅವನಿಗೆ ರುಕ್ಮಿಣಿನ ಮದುವೆ ಆಗೋದಿತ್ರಿ. ಪಾಪ ಕೈಯಾಗ ಕಾಯಿ ಹಿಡ್ಕೊಂಡು ನಿಂತಿದ್ದ. ಆ ಕಾಯಿ ಹಂಗೆ ಉಳಿತು, ಕೆಟ್ಟು ಹೊರತು ಮದುವೆ ಆಗಲೇ ಇಲ್ಲ. ಕೃಷ್ಣ ಕಡೆ ರುಕ್ಮಿಣಿನ ಓಡಿಸ್ಕೊಂಡು ಹೋಗ್ಬಿಟ್ಟ. ಹಿಂಗೆ ಎಷ್ಟೋ ಸಲ ಅವನಿಗೆ ಕೃಷ್ಣನಿಂದ ಬಹಳ ಸಂಕಟ ಬಂದ್ಬಿಟ್ಟಿತ್ತು. ಶಿಶುಪಾಲನಿಗೆ ಸಿಟ್ಟು ಬಂದಿತ್ತು. ಅಂಥದ್ರಾಗ ರಾಜಸೂಯ ಯಾಗದೊಳಗೆ ಅಗ್ರ ಪೂಜಾ ಕೃಷ್ಣಗೆ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿಬಿಟ್ರು. ಭೀಷ್ಮಾಚಾರ್ಯ ಹೇಳಿದ್ದಕ್ಕೆ ಅದಂತೂ ಪಿತ್ತು ನೆತ್ತಿಗೇರಿ ಬಂದು ಬೈಲಿಗತ್ತ 108 ಬೈಗಳು ಬೈದು ಬಿಟ್ಟ ಕೃಷ್ಣಗ. ಚೋರಿದ್ದಿ, ಜಾರಿದ್ದಿ, ಕಾಮಿ ಇದ್ದಿ, ಹಂಗಾಯ್ತು ಹಿಂಗಾಯ್ತು. ಶಪಥೋ ರಸಕೃತ್ ವಿಷ್ಣುಂ ಯದ್ ಬ್ರಹ್ಮ ಪರಮವ್ಯಯಂ. ಎಷ್ಟು ಶಾಪ ಕೊಟ್ಟ, ಎಷ್ಟು ಬೈದ ಅಂತಂತಂದ್ರೆ, ಶ್ವಿತ್ರೋ ನ ಜಾತೋ ಜಿಹ್ವಾಯಾಂ ನಂಧಂ ವಿವಿಷಿತಸ್ತಮಃ. ಅವನ ಬಾಯಿಗೆ ಅದೇ ಕುಷ್ಠರೋಗ ಆಗಿ ಹೋಗ್ಬೇಕು, ಅಷ್ಟು ಕೆಟ್ಟ ಬೈದ ಕೃಷ್ಣ. ಅಷ್ಟೆಲ್ಲ ಬೈದಂತಹ ವ್ಯಕ್ತಿ ಕೃಷ್ಣ ತಾನ ಚಕ್ರ ಹಿಡಿದು ನಿಂತ, ಚಕ್ರವನ್ನ ಬಿಟ್ಟಾಗ ಅವನ ರುಂಡ ಕತ್ತರಿಸಿ ಹೋಯಿತು. ಎಲ್ಲಾರ ಕಣ್ಣಿಗೆ ಕಾಣುವ ಹಂಗ ಅವನ ಪ್ರಾಣ ಹೊರಗೆ ಬಂದು ಜ್ಯೋತಿ ರೂಪದೊಳಗೆ ಕೃಷ್ಣನ ಪಾದ ಸೇರ್ಕೊಂಡ್ಬಿಡ್ತು. ಗಾಬರೇ ಬಿಟ್ರು. ಯುಧಿಷ್ಠಿರ ಅಂದ, ಯಾವನ ಬಾಯಿಗೆ ಕುಷ್ಠರೋಗ ಆಗಿ ಬೀಳ್ಬೇಕಾಗಿತ್ತು ಅಂಥವ ಹೋಗಿ ಭಗವಂತನನ್ನು ಸೇರ್ಕೊಂಡಲ್ರಿ, ಇದೆಂಥ ವಿಚಿತ್ರ, ಏನು ವೈಷಮ್ಯ ಇದು ನೋಡ್ರಿ. ಅಲ್ಲಿ ಅದೇ ಪ್ರಶ್ನೆ ಮಾಡಿದವ, ಯಾವ ಇಂಥ ಕೆಟ್ಟ ಗತಿಯನ್ನು ಅನುಭವಿಸಬೇಕಾಗಿತ್ತು ಅವನಿಗೆ ಎಷ್ಟು ಒಳ್ಳೆಯ ಗತಿ ಆಯ್ತಲ್ಲ, ಕೃಷ್ಣನ್ ಸಾಯುಜ್ಯ ಸಿಕ್ತಲ್ಲ ಅವನಿಗೆ, ಏನ್ ವಿಚಿತ್ರ ಅಂತ ಕೇಳಿದಾಗ
ನಾರದರು ನೋಡ್ರಿ ಮತ್ತೆಷ್ಟು ವಿಚಿತ್ರ ಕನ್ಫ್ಯೂಸಿಂಗ್ ಹೇಳಿಬಿಟ್ರು ಅವರು. ನಿಂದನಸ್ತವ ಸತ್ಕಾರ ನ್ಯಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರ ಯೋರಾಜನ್ ಅವಿವೇಕೇನ ಕಲ್ಪಿತಂ. ಬೈಯುವುದು ಅನ್ನೋದು ಹೊಗಳುವುದು ಮಾಡೋದು ಇವೆಲ್ಲ ನಾವು ಕಲ್ಪನಾ ಮಾಡಿದ್ದಪ್ಪ ಅಂತಂದ್ರ ಅವರು. ಅಂದ್ರೇನ್ರಿ? ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನ ವಾ ಸ್ನೇಹಾತ್ ಕಾಮೇನ ವಾ ಯುಂಜ್ಯಾತ್ ಕಥಂಚಿನ್ನೇಕ್ಷತೆ ಪೃಥಕ್. ನೀನು ಒಂದು ತಿಳ್ಕೊ, ಶಿಶುಪಾಲ ಬೈದದ್ದು ಇರಬಹುದು, ಆದ್ರೆ ಅವನ ಮನಸ್ಸು ಮಾತ್ರ ಪೂರ್ಣ ಕೃಷ್ಣನೊಳಗೆ ಇತ್ತು. ಎಲ್ಲಾ ಕಾಲಕ್ಕೆ ಕೃಷ್ಣ 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 ಅಂತಿದ್ದವ. ಆದ್ರೆ ಕೃಷ್ಣನ್ ಹೆಂಗ್ ಕೊಲ್ಲಿ, ಕೃಷ್ಣನ್ ಹೆಂಗ್ ಹೊಡಿಲಿ, ಕೃಷ್ಣನ್ ಹೆಂಗ್ ಅಸಹ್ಯ ಮಾಡ್ಲಿ, ಕೃಷ್ಣಗ್ ಹೆಂಗ್ ತ್ರಾಸ್ ಕೊಡ್ಲಿ, ಈ ವಿಚಾರ ಮಾಡ್ಕೋತ ಅಂತೂ ಕೃಷ್ಣ ಕೃಷ್ಣ ಅಂತ ಯಾವಾಗ್ಲೂ ಅಂತಿದ್ದ. ಯಾರು? ಶಿಶುಪಾಲ. ಹಿಂಗಾಗಿ ವೈರಾನುಬಂಧೇನ, ಅದು ವೈರವೋ ಅದು ಭಯವೋ, ಕಂಸಗೆ ಭಯ ಇತ್ತು. ಯಾರು ಕಂಡ್ರು ಕೃಷ್ಣ ಕಾಣ್ತಿದ್ದಂತ. ನೀ ಕೃಷ್ಣ ಎನ್ನಿ, ನಿನ್ನ ಹೊಡ್ಲಿಕ್ಕೆ ಬಂದಿ ಎನ್ನಿ ಅಂತ ಎಲ್ಲರಿಗೂ ಅನ್ನವ. ಹಿಂಗಾಗಿ ಭಯದಿಂದ ಕೆಲವರು ಸದಾ ಕೃಷ್ಣನ್ ಸ್ಮರಣ ಮಾಡಿದವರಿದ್ದಾರೆ, ವೈರದಿಂದ ಕೃಷ್ಣನ್ ಸ್ಮರಣ ಮಾಡಿದವರಿದ್ದಾರೆ ಶಿಶುಪಾಲಾದಿಗಳು, ಸ್ನೇಹದಿಂದ ಕೃಷ್ಣನ್ ಸ್ಮರಣ ಮಾಡಿದ ಯಾವಾಗಲೂ ಅರ್ಜುನ ಇತ್ಯಾದಿಗಳು. ಕಾಮೇನವ ಗೋಪ್ಯ ಕಾಮಾತ್, ಗೋಪಿಕಾ ಸ್ತ್ರೀಯರು ಕಾಮದಿಂದ ಕೃಷ್ಣನ ಸ್ಮರಣವನ್ನು ಯಾವಾಗಲೂ ಮಾಡಿದವರಿದ್ದಾರೆ. ಅಂತೂ ಹೆಂಗೋ ಮಾಡಿ ಕೃಷ್ಣನ್ ಸ್ಮರಣ ಮಾಡಿದ್ರಲ್ಲ, ಅದಕ್ಕೆ ಅವರಿಗೆ ಮೋಕ್ಷ ಸಿಗುತ್ತು. ಭಾರತದ ಮತ್ತಷ್ಟು ಕನ್ಫ್ಯೂಸಿಂಗ್ ಆಯ್ತು ಇದು ವಾಕ್ಯ. ನೋಡೋಣ ಏನಂತ ಅಂತ. ತೀತ ಶ್ರೀಮದಾಚಾರ್ಯ ತಾತ್ಪರ್ಯ ತಂದೇ ಬಿಡ್ತಾರೆ. ಅಂತೂ ಹೆಂಗೋ ಒಟ್ಟ ಭಗವಂತನಲ್ಲಿ ಮನಸ್ಸಿಡಬೇಕು ಅನ್ನುವಲ್ಲಿ ತಾತ್ಪರ್ಯ ಅಲ್ಲ. ಯಾಕ? ಕರ್ಮಣ ಮನಸಾ ವಾಚ ಯೋದ್ವಿಷ್ಯಾದ್ ವಿಷ್ಣುವ್ಯಯಂ ಮಜ್ಜಂತಿ ಪಿತರಸ್ತಸ್ಯ ನರಕೆ ಶಾಶ್ವತಿ ಸ್ತಮಾಹ. ನೀನು ಮನಸ್ಸಿನಿಂದೂ ಕೂಡ, ಮಾತಿನಿಂದೋ ಮನಸ್ಸಿನಿಂದೋ ನಿನ್ನ ದೇಹದಿಂದೋ ಹೆಂಗೋ ನೀನು ಭಗವಂತನ ದ್ವೇಷ ಮಾಡಿದಿ ಅಂದ್ರೆ ನೀ ಅಲ್ಲ, ನಿಮ್ಮಪ್ಪ ನಿಮ್ಮ ಅಜ್ಜ ಎಲ್ಲರೂ ನರಕಕ್ಕೆ ಬೀಳ್ತಾರೆ ಅಂತದ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಂ ಯಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಕೃಷ್ಣನೇ ಗೀತೆಯಲ್ಲಿ ಹೇಳ್ಯಾನ, ನನ್ನನ್ನು ದ್ವೇಷ ಮಾಡೋರಿಗೆ ನಾನು ಅಸುರ ಯೋನಿಯೊಳಗೆ ಹುಟ್ಟಿಸೋರಿಗೆ ಅಂಧಂತಮಸಿಗೆ ಕಳಿಸ್ತೀನಿ ಅಂತ ಹೇಳ್ಯಾನ ಭಗವಂತ. ಮತ್ತ ಇಲ್ಲಿ ನಾರದ್ರು ಹೇಳಿದ್ರ ಅಂತೂ ಒಟ್ಟ ಭಗವಂತನ ವಿಚಾರ ಮಾಡಿದ್ರಲ್ಲ, ಭಗವಂತನ ಬಗ್ಗೆ ತಾವು ಅವನಲ್ಲಿ ಮನಸ್ಸಿಟ್ಟಿದ್ರಲ್ಲ, ಅವ್ರ ವೈರದಿಂದ ಆಗ್ಲಿ ಏನೋ ಆಗ್ಲಿ, ಅಂತೂ ಅವರು ಸಾಕ್ಷಾತ್ ಭಗವಂತನ ಪಡ್ಕೊಂಡ್ಬಿಟ್ರು ಅನ್ನೋ ಅರ್ಥದೊಳಗೆ ಅಲ್ಲಿ ನಮಗ ಭಾಗವತದ ಶ್ಲೋಕ ಕಾಣಿಸ್ತದಪ್ಪ. ಅದಕ್ಕೆ ಇನ್ನೊಂದಿಷ್ಟು ಕನ್ಫ್ಯೂಸಿಂಗ್ ಆಗಿ ಮತ್ತೆ ಹೇಳ್ತಾರೆ. ಯಥಾ ವೈರಾನುಬಂಧೇನ ವರ್ತ್ಯಸ್ತನ್ಮಯತಾಮಿ ಆತ್ಮ ತಥಾ ಭಕ್ತಿ ಯೋಗೇನ ಇತಿ ಮೇ ನಿಶ್ಚಿತಾಮತಿ. ವೈರದಿಂದ ಎಷ್ಟು ನಾವು ದೇವರನ್ನ ಒಬ್ಬನ ಸ್ಮರಣ ಮಾಡ್ತಾನಲ್ಲ, ಅಷ್ಟೊಬ್ಬ ಭಕ್ತಿ ಮಾಡೋನು ಸ್ಮರಣ ಮಾಡಂಗಿಲ್ಲ ಅಂತ. ಇದು ವಿಚಿತ್ರದ. ಚಲೋ ಆತಲ್ರಿ. ಮತ್ತು ನಾವು ನಾಳೆಯಿಂದ ಪಕ್ಕಾ ಭಗವಂತನ ದ್ವೇಷ 100% ದ್ವೇಷಣೆ ಮಾಡ್ತೀವಿ. ಯಾಕಂದ್ರೆ ನಾರದ್ರೆ ಹೇಳ್ಯಾರ್ರಿ, ದ್ವೇಷ ಮಾಡೋರು ಎಷ್ಟು ದೇವ್ರ ಸ್ಮರಣ ಮಾಡ್ತಾರ ಅಷ್ಟು ಭಕ್ತು ಮಾಡಂಗಿಲ್ಲ ಅಂತ ಹೇಳೇ ಬಿಟ್ಟಾರಲ್ಲ ನಾರದರು ಅಂತ. ಆ ಅರ್ಥದೊಳಗೆ ಇದು ಬರ್ತದ. ಮತ್ತಿದು ಏನು ಅರ್ಥ ಮಾಡ್ಕೊಳ್ಳೋಣ ಇದಕ್ಕೆ? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ವೈರಯುಕ್ತಯ ಅಪಿ ಅನುಚಿಂತಯ ತಮಾಪು. ಬಹಳ ಸೂಕ್ಷ್ಮವಾದಂಥ ಉತ್ತರ. ಏನು ಅಂದರೆ, ಈ ಮಾತು ಕರೆಕ್ಟ್. ವೈರ ಇದ್ದಾವ ಎಷ್ಟು ಸ್ಮರಣ ಮಾಡ್ತಾನ ತನ್ನ ಶತ್ರುಂದು, ಅಷ್ಟೊಬ್ಬ ಭಕ್ತ ತನ್ನ ಸ್ವಾಮಿ ಸ್ಮರಣ ಮಾಡಂಗಿಲ್ಲ. ಇದು ನಿಜ. ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹರಿಹರ ಅಂತ ಒಂದು ಪ್ರತಿಮಾ ಇದೆ, ಭಾಳ ಪ್ರಸಿದ್ಧವಾದ ಪ್ರತಿಮೆ. ಒಬ್ಬ ಶಿವಭಕ್ತ ಇದ್ನಂತ. ಶಿವಭಕ್ತ ಎಷ್ಟು ಶಿವಭಕ್ತ ಇದ್ನೋ ಅದಕ್ಕಿಂತ ಹೆಚ್ಚು ವಿಷ್ಣು ದ್ವೇಷಿ ಇದ್ದ. ಏನು ಮಾಡ್ತಿದ್ದ ಅಂತಂದ್ರೆ, ಈ ಹರಿಹರ ಮೂರ್ತಿ ಪಾಪ ಅವನ ಕಡೆಗೆ, ಮತ್ತೀಗ ಅಭಿಷೇಕ ಮಾಡಿದ್ರೆ ಇಬ್ರಿಗೂ ಬೀಳ್ಬೇಕಲ್ಲ, ಈ ಕಡೆ ತಾನೆಲ್ಲ ಬಟ್ಟೆ ಹೊಚ್ಬಿಡುದು, ರುದ್ರದೇವರಿಗೆ ಅಷ್ಟೇ ಅಭಿಷೇಕ ಬೀಳ್ಬೇಕಲ್ಲ, ಶಿವನ ಮೇಲೆ ಅಷ್ಟೇ ನೀರು ಹರಿದು ಬರ್ಬೇಕು, ಅವಂಗಷ್ಟೇ ವಸ್ತ್ರ ಉಡಿಸ್ಬಿಡುದು. ಮತ್ತಿನ್ನ ಉದ್ದಿನ ಕಡ್ಡಿ ಹಚ್ಚಿದ್ರಂತೂ ಇಬ್ಬರಿಗೂ ಹೋಗ್ಬೇಕಲ್ಲ, ಆ ವಿಷ್ಣುವೊಂದು ಏನು ಮೂರ್ತಿ ಅದ ಭಾಗ ಆ ಮೂಗಿನೊಳಗೆ ಹತ್ತಿ ತುರ್ಕುದ್ರಿ. ಯಾಕಂದ್ರೆ ಅವ್ನು ಗಂದು ಹೋಗಬಾರ್ದು ಅಂತ. ಮಂಗಳಾರತಿ ಈ ಕಡೆ ಅಷ್ಟೇ ಮಾಡೋದು, ಈ ಕಡೆ ಬಿಟ್ಬಿಡುದು. ಹಿಂಗೆ ಮಾಡ್ಲಿಕ್ಕತ್ತವ. ಒಂದು ತಿಂಗಳು ಹಿಂಗೆ ಮಾಡಿದ್ನಲ್ರಿ, ಇದನ್ನ ಪೂಜಾ ಮಾಡೋದಕ್ಕೂ ನೀವು ವಿಷ್ಣು ಪ್ರತ್ಯಕ್ಷ ಬಂದ್ಬಿಟ್ಟ. ಅವಾಗ ಗಾಬರಿ ಆದ, ಅಲ್ಲೋ ನೀ ಬ್ಯಾಡಂತೆ ಇಷ್ಟೆಲ್ಲ ಶಿವಗೆ ಮಾಡಿದ್ ನಾನು, ನೀನೇ ಬಂದ್ಬಿಟ್ಟಿಲ್ಲ ಅಂತ. ಅವಾಗ ಹೇಳ್ತಾನ, ನೀನು ನನಗೆ ಆಗಬಾರ್ದು ಶಿವನಿಗೆ ಅಷ್ಟೇ ಪೂಜಾ ಆಗಬೇಕು ಅಂತ ಅನ್ನೋದ್ರೊಳಗೆ ಏನು ಮಾಡಿದೆ ಅಂತಂದ್ರೆ, ನನಗೆ ಆಗಬಾರ್ದು ಅನ್ನೋದನ್ನೇ ಹೆಚ್ಚು ಇಂಪಾರ್ಟೆಂಟ್ ಇಟ್ಕೊಂಡು ಅದ್ರಾಗೆ ಹೆಚ್ಚು ಲಕ್ಷ ಕೊಟ್ಬಿಟ್ಟು ನೀನು. ಹಿಂಗಾಗಿ ಎಲ್ಲ ಕಾಲಕ್ಕೆ ನಿನ್ನ ತಲೆಯಾಗ ನಾನೇ ಇದ್ದೆ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಆಗಿ ಬಂದೆ ಅಂತ ಭಗವಂತ ಹೇಳಿದ್ನಂತ. ಮತ್ತು ಇಲ್ಲೂ ವೈರ ಮಾಡಿದವಂಗೂ ಅವ ಪ್ರತ್ಯಕ್ಷ ಆದ್ನಲ್ಲ. ಯಾವ ಬೇಡ ಅಂತ ಅವನನ್ನು ದೂರ ಸರಿಸ್ಲಿಕ್ಕತ್ತಾನ, ಅವನಿಗೆ ದೇವರು ಭಗವಂತ ಬಂದು ಫಲ ಕೊಟ್ಟಂಗೆ ಆಯ್ತಲ್ಲ ಅಂತೆ ಆ ಕಥೆಯೊಳಗೂ ಕೂಡ ನಮಗೆ ಅರ್ಥ ಬರ್ತದೆ.
ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ಹೇಳ್ತಾರೆ. ಅನುಚಿಂತ ಇತಿ ತಾಮಾಹುರ್ ಭಕ್ತಿಪೂರ್ವ ಅದು ಯಾಸ್ಮೃತಿ. ಇಲ್ಲಿ ಶಿಶುಪಾಲಾದಿಗಳು ಅವರು ಮೋಕ್ಷಕ್ಕೆ ಹೋದದ್ದು ಇತ್ಯಾದಿಗಳು ಏನು ನೀವು ಕೇಳ್ತಾ ಇದ್ದೀರಲ್ಲ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಃ ಸಂಬಂಧಾತ್ ವೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ವಿಭೋ. ಗೋಪಿಕಾ ಸ್ತ್ರೀಯರು ಕಾಮದಿಂದ ಭಗವಂತನ ಪಡೀತಾರೆ, ಕಂಸ ಭಯದಿಂದ ಪಡೀತಾನೆ, ದ್ವೇಷದಿಂದ ಶಿಶುಪಾಲ ಪಡೀತಾನೆ, ಸಂಬಂಧದಿಂದ ಯಾದವರು ಪಡೀತಾರೆ, ಸ್ನೇಹದಿಂದ ಪಾಂಡವರು ಪಡೀತಾರೆ, ಉಳಿದವರೆಲ್ಲ ಭಕ್ತಿಯಿಂದ ಪಡೀತಾರೆ. ಹಾಗಾದ್ರೆ ಎಲ್ಲಾನು ಕೂಡ ಭಗವಂತನನ್ನ ಪಡೆಯಲಿಕ್ಕೆ ದ್ವಾರಗಳು ಭಕ್ತಿ ಒಂದೇ ಅಲ್ಲ ಅಂದಂಗೆ ಆಗ್ತದೆ. ಶ್ರೀಮದಾಚಾರ್ಯ ಅದಕ್ಕೆ ಬಹಳ ಚೆಂದಾಗಿ ತಾತ್ಪರ್ಯವನ್ನು ಕೊಡ್ತಾರೆ. ಆ ಶಿಶುಪಾಲ ತಾನು ಮಾಡಿದ್ದೇನು ಅಂತಂದ್ರೆ, ಇವನು ಸಾಮಾನ್ಯನಲ್ಲ, ಇವನು ಸಾಕ್ಷಾತ್ ಜಯ ವಿಜಯ ಅನ್ನುವಂತಹ ದ್ವಾರಪಾಲಕರು ಇವರು, ಶಿಶುಪಾಲದಂಥ ವಕ್ರರು. ಆ ಒಳಗಿದ್ದಂತಹ ದ್ವಾರಪಾಲಕ ತಾನು ಎಲ್ಲ ಕಾಲಕ್ಕೂ ಕೂಡ ಭಗವಂತನ ಕೃಷ್ಣನ ಅನುಚಿಂತನವನ್ನ ಮಾಡ್ತಾ ಇದ್ದ. ದ್ವೇಷ ಅಂತನ್ನೋದಿತ್ತು ಅಸುರಾವೇಶದಿಂದ ನಿಜ. ಕೊನೆ ಕಾಲಕ್ಕೆ ಯಾವಾಗ ಭಗವಂತ ಕೃಷ್ಣ ಪರಮಾತ್ಮ ಚಕ್ರವನ್ನ ಹಿಡ್ಕೊಂಡು ಕೈಯೊಳಗೆ ನಿಂತರೋ ಆವಾಗ ಇವನಿಗೆ ತನ್ನ ಮೂಲ ರೂಪದ ಸ್ಮರಣವಾಗಿ, ಅಯ್ಯೋ ನಾನು ಜಯ ವಿಜಯ, ನಾನು ದ್ವಾರಪಾಲಕ, ಇವನು ಸಾಕ್ಷಾತ್ ಭಗವಂತ, ನಾನಿವನ ಸೇವಕ ಅಂತನ್ನುವುದವನು ಮನಗಂಡು ಆ ಒಂದೇ ಕ್ಷಣದೊಳಗೇನೆ ತಾನು ಹಿಂದೆ ಮಾಡಿದ ದ್ವೇಷಕ್ಕೆಲ್ಲ ಕ್ಷಮಾ ಕೇಳಿ ತಾನು ಮಾಡಿದ ಚಿಂತನವನ್ನಷ್ಟೇ ಭಕ್ತಿಯೊಳಗೆ ಪರ್ಯವಸಾನ ಮಾಡಿಕೊಂಡು ಕೃಷ್ಣಾರ್ಪಣ ಅಂದ್ಬಿಟ್ಟ. ಅದಕ್ಕವ ಅಲ್ಲಿ ಮೋಕ್ಷಕ್ಕೆ ಹೋದ. ಅವನು ಮಾಡಿದ್ದೇನು ಅಂದ್ರೆ, ತಾನು ಮಾಡಿದ ಎಲ್ಲ ಚಿಂತನವನ್ನ ಭಕ್ತಿಯಲ್ಲಿ ತಾನು ಕೊನೆಗೆ ಪರ್ಯವಸಾನ ಮಾಡಿಕೊಂಡ. ಅವನು ಕೂಡ ಭಕ್ತಿಯಿಂದೇ ಹೋದ ಹೊರತು ದ್ವೇಷ ಮಾಡಿದ್ದಕ್ಕೆ ಅವನು ಹೋಗಿದ್ದಲ್ಲ. ಮತ್ತೊಂದು, ಈ 3 ಜನ್ಮದೊಳಗೇನೋ ಅಸುರಾವೇಶದಿಂದ ದ್ವೇಷ ಮಾಡಿದ್ದು ಬಿಟ್ರೆ ಹಿಂದೆ ಅವನು ಮಾಡಿದಂತಹ ಭಗವಂತನ ಸೇವೆ ಅದು ಅಪಾರದ ಅನ್ನೋದನ್ನು ನೋಡಿ ಭಗವಂತ ಕರುಣಾದಿಂದ ಅದಕ್ಕೆ ತಾನು ಫಲವನ್ನ ಕೊಟ್ಟ ಹೊರತು ಈ 3 ಜನ್ಮಗಳಲ್ಲಿ ಮಾಡಿದ ದ್ವೇಷವನ್ನ ಭಗವಂತ ಕನ್ಸಿಡರ್ ಮಾಡಲಿಲ್ಲ. ಅಲ್ಲ ಹಂಗಂದ್ರೆ ಕಂಸ ದ್ವೇಷ ಮಾಡ್ತಿದ್ನಲ್ಲ, ಅವ ಹೋದ್ನಲ್ರಿ, ಅವನು ಮೋಕ್ಷಕ್ಕೆ ಹೋದದ್ ಕೇಳ್ತೀವಲ್ಲ. ಕಂಸಾವಿಷ್ಟ ಸ್ವಯಂ ಭೃಗು ಜ್ಞೇಯೋ ಭಯಯುತಃ. ಶ್ರೀಮದಾಚಾರ್ಯಕ್ಕೆ ತಾತ್ಪರ್ಯ ಕೊಟ್ರು. ಕಂಸ ಹೋಗಿಲ್ರಿ ಮೋಕ್ಷಕ್ಕೆ, ಕಂಸನೊಳಗೆ ಜೀವದ್ವಯಾವೇಶ ಇತ್ತು. ಕಾಲನೇಮಿ ಅನ್ನೋ ರಾಕ್ಷಸು ಒಳಗಿದ್ದ, ಭೃಗು ಋಷಿಗಳು ಒಳಗಿದ್ರು. ಭೃಗು ಋಷಿಗಳು ಹೋಗಿದ್ದಲ್ಲೇ ಭಗವಂತನನ್ನು ಪಡೆದದ್ದು ಹೊರತು ಕಂಸ ಪಡೆದದ್ದಲ್ಲ. ಇದೊಂದು, ರಾಕ್ಷಸ ಪಡೆದದ್ದಲ್ಲ. ಗೋಪಿಕಾಸ್ತ್ರೀಯರು ಕಾಮವನ್ನ ಮಾಡಿದ್ದು ನಿಜ, ಆದ್ರೆ ಕೊನೆಗೆ ಅವರಿಗೂ ಜ್ಞಾನೋದಯ ಆಯಿತು. ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮ ದೃಕ್. ನೀನ್ ಸಾಮಾನ್ಯ ಒಂದು ಯಶೋಧನ್ ಮಗ ಅಂತ ನಾವು ತಿಳ್ಕೊಂಡಿದ್ವಿ, ಅಲ್ಲ, ಅಖಿಲ ದೇಹಿನಾಂ ಅಂತರಾತ್ಮ ದೃಕ್. ಎಲ್ಲಾ ದೇಹಿಗಳ ಅಂತರ್ಯಾಮಿಯಾದ ಸಾಕ್ಷಾತ್ ಭಗವಂತ ನೀನು ಅಂತೆ ಕಂಡ್ರವರು ಕೂಡ. ಅದಕ್ಕಾಗಿ ಅವರು ಭಗವಂತನನ್ನ ಪಡೆದುಕೊಂಡ್ರು. ಸ್ನೇಹಾತ್ ಪಾಂಡವರು ಭಗವಂತನನ್ನ ನೋಡಿದ್ದು ನಿಜ, ಆದ್ರೆ ಮುಂದೆ ಅವರು ಕೂಡ ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಅವನೂ ಕೂಡ ಕೇಳ್ತಾನಲ್ಲಿ ಅರ್ಜುನ, ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಅಜಾನತಾ ಮಹಿಮಾನಂ ತವೇದಂ. ನಿನ್ನ ಮಹಿಮೆ ತಿಳಿಲಾರ್ದೆ ನಾನು ನಿನಗೆ ಸಖ್ಯ, ನೀನೆನ್ನೋ ಸಾಕ್ಷಾತ್ ಭಗವಂತ ಅನ್ನೋದು ಗೊತ್ತಾಗ್ಲಾರ್ದೆ ಮಾಡಿದ್ನಪ್ಪ ಅಂತ ಶರಣಾಗತನಾಗಿ ವಿಶ್ವರೂಪ ಅಧ್ಯಾಯದಲ್ಲಿ ತಾನು ಬೇಡ್ಕೊಳ್ತಾನೆ. ಅಂತೂ ಇವೆಲ್ಲ ಮಾರ್ಗಗಳು, ಕಾಮ, ದ್ವೇಷ, ಸಿಟ್ಟು, ಮತ್ತೊಂದು ಭಯ, ಇವೆಲ್ಲ ಮಾರ್ಗ ಹೌದು. ಆದ್ರೆ ಇವೆಲ್ಲ ಕೊನೆಗೆ ಏನಾಗ್ಯಾವ್ರಿ, ಭಕ್ತಿ ಒಳಗೆ ಪರ್ಯವಸಾನ ಆಗ್ಯಾವ. ಭಕ್ತಿಯಿಂದೇ ಅವರೆಲ್ಲ ಮೋಕ್ಷಕ್ಕೆ ಹೋಗ್ಯಾರ ಹೊರತು ಭಕ್ತಿ ಬಿಟ್ರೆ ಇನ್ನೊಂದು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಏಷ ಪಂಥ ಏತತ್ ಕರ್ಮ, ಇದೊಂದೇ ಹಾದಿ, ಇದನ್ನೇ ಮಾಡಬೇಕು, ಇದನ್ನೇ ನೀವು ತಿಳ್ಕೊಳ್ರಿ ಅಂತ ಶ್ರೀಮದಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿ. ಶುಕಾಚಾರ್ಯ ಅಂತಾರೆ, ಕಥಮೋಪಿ ನ ವೇನಸ್ಯ ಪಂಚಾನಂ ಪುರುಷಂ ಪ್ರತಿ. ಅಲ್ಲ ಹಂಗಂದ್ರೆ ವೇಣು ಹೋಗ್ತಿದ್ನಲ್ಲ, ಯಾವುದೋ ಒಂದು ಭಗವಂತನ ದ್ವೇಷ ಅವನು ಮಾಡ್ಯಾನ ಸಾಕಷ್ಟು. ವೇನನ್ ಕಥೆ ಕೇಳಿರಲ್ಲ ಹಿಂಕ, ಮತ್ತು ಅವನು ಹೋಗ್ತಿದ್ದ ಮೋಕ್ಷಕ್ಕೆ, ಅವ ಎಲ್ಲಿ ಹೋಗ್ಯಾನ? ಸರ್ವಥಾ ಹಂಗಿಲ್ಲ, ಭಕ್ತಿಯಿಂದೇ ಹೋಗೋದು. ಮತ್ತೆ ಶಿಶುಪಾಲ ಹೋದ್ನಲ್ಲ ಅಂತಂತಂದ್ರೆ ಅದಕ್ಕೆ ನಾನು ನಿನಗೆ ಇತಿಹಾಸವನ್ನು ಹೇಳ್ತೇನೆ ಕೇಳು. ಇವನು ಸಾಕ್ಷಾತ್ ಜಯ, ಇವನು ದ್ವಾರಪಾಲಕ. ಕೀದೃಶ ಕಸ್ಯವಾ ಶಾಪೋ ಹರಿದಾಸಾಭಿಮರ್ಶನ ಶ್ರದ್ಧೆಯೈವ ಭಾತಿ ಹರೇರೇಕಾಂತಿನಂ ಭವಃ. ಯುಧಿಷ್ಠಿರ ಕೇಳಿದ, ಅಲ್ಲ ಇವನು ದ್ವಾರಪಾಲಕ ಅಂತೀರಿ, ಮತ್ತೆ ಇವನಿಗೆ ಯಾಕೆ ಇಂಥ ಒಂದು ಕೆಟ್ಟ ಯೋನಿ ಬಂತು, ಇವ ಯಾಕೆ ಶಿಶುಪಾಲ ಹುಟ್ಟಿದ ಅಂತ ನಾರದರಿಗೆ ಪ್ರಶ್ನೆಯನ್ನು ತಾನು ಮಾಡ್ತಾ ಇದ್ದಾಗ ಅವನ ಹಿಂದಿನ ಇತಿಹಾಸವನ್ನು ಅವರು ಹೇಳಲಿಕ್ಕೆ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಥೆಯನ್ನ ಅವರಲ್ಲಿ ಹೇಳ್ತಾ ಇದ್ದಾರೆ. ಪಂಚಷಡ್ಢಾಯ ನಾರ್ಭಾವಾಹ ಪೂರ್ವೇಶಾಂ ಪೂರ್ವಜಃ ದಿಗ್ವಾಸಸ ಶಿಶೂನ್ಮತ್ವಾ ದ್ವಾಸ್ಥೌತಾನ್ ಪ್ರತ್ಯಷೇಧತಾಂ. ಭಗವಂತ ಹಿಂದೆ ಇದರ ವರಾಹದೇವರ ಅವತಾರದ ಸಂದರ್ಭದಲ್ಲಿ ಈ ಕಥೆಯನ್ನು ಕೇಳಿರಿ. 5-6 ವರ್ಷದ ಬಾಲಕರಂತೆ ಇರತಕ್ಕಂತಹ ಅತ್ಯಂತ ಪೂರ್ವಿಕರು, ಎಲ್ಲರಿಗಿಂತಲೂ ಮೊದಲು ಬ್ರಹ್ಮದೇವರಿಂದ ಹುಟ್ಟಿದವರು ಸನಕ ಸನಂದನಾದಿ ಮಹಾನುಭಾವರು 4 ಜನ. ಅವರು ಬಂದು ಭಗವಂತನ ದರ್ಶನ ಮಾಡ್ಕೊಳ್ತೀವಿ ನಾವು ಅಂತ ಪೂರ್ವ ದಿಕ್ಕಿಗೆ ಬಂದು ನಿಂತರೆ ಈ ಜಯ ವಿಜಯರವರನ್ನು ತಡೀತಾರೆ. ತಡೆದಾಗ ಸಾಮಾನ್ಯ ಶಿಶುಗಳು ಇವ್ರನ್ನ ಯಾಕೆ ನಾವು ಒಳಗೆ ಬಿಡಬೇಕು ಅಂತ ಅವರ ಮಹಿಮಾ ತಿಳ್ಕೊಳ್ಳಾರ್ದಾಗ ಅವರಿಗೆ ಅಶಪನ್ ಕುಪಿತಾ ಏವಂ,
ನೀವು ಪಾಪಿಷ್ಟ ಮಾಸುರೀಂ ಯೋನಿಂ ಬಾಲಿಶೌ ಯಾತಮಶ್ವತಃ, ನೀವು ಬೇಗ ಅಸುರ ಯೋನಿಯಲ್ಲಿ 3 ಜನ್ಮ ಅಸುರರಾಗಿ ನೀವು ಹೋಗ್ರಿ ಅಂತ ಸನಕಾದಿಗಳು ಶಾಪ ಕೊಟ್ಟದ್ರಿಂದ ಇವರು ಇಲ್ಲಿ ಬಂದಿದ್ದಾರೆ. ಇವರೇ ಮೊದಲು ದ್ವಿತೀಯ ಮಕ್ಕಳಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ದೊಡ್ಡಮ, ಹಿರಣ್ಯಾಕ್ಷ ಸಣ್ಣಮ, ಈ 2 ರೂಪದಿಂದ ಇವರು ಮೊದಲು ಬಂದಿದ್ದಾರೆ. ಅಲ್ಲಿ ಹಿರಣ್ಯಾಕ್ಷನನ್ನ ಅವನು ಹೋಗಿ ಭೂಮಿಯನ್ನ ಮಗ್ನ ಮಾಡಿ ಇಟ್ಟಿದ್ದಕ್ಕೆ 2ನೇ ಸಲ ದಿತಿಯಿಂದ ಹುಟ್ಟಿದಾಗ, ಅದಕ್ಕೆ ಹೇಳಿದ್ದೆ ನಾನು ಇನ್ನೊಂದ್ಸಲ ಕತೆ ಬರ್ತದ ಒಂದು ಅಂತ, 2ನೇ ಸಲ ದಿತಿಯಿಂದ ಹುಟ್ಟಿದಂತಹ ಹಿರಣ್ಯಾಕ್ಷನನ್ನ ವರಾಹದೇವರು ಭಗವಂತ ಬಂದು ಸಂಹಾರವನ್ನ ಮಾಡಿದ್ದಾನೆ. ಹಿರಣ್ಯಕಶಿಪು ಅವನನ್ನು ಯಾಕೆ ಕೊಂದಾನೋ, ಅವನನ್ನು ನರಸಿಂಹದೇವರು ಬಂದು ಅವನನ್ನು ಸಂಹಾರ ಮಾಡ್ತಾರೆ ಅಂತ. ಅಂಥ ಅದೇ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಈ ಸೂಕರ ರೂಪವನ್ನ, ನರಸಿಂಹ ರೂಪವನ್ನು ನೋಡಿದಾಗ ಏನ್ ಭಯಂಕರ ರೂಪ ಇದು ಅಂತ ಅನ್ಕೊಂಡು ಸತ್ತು. ಹಿಂಗಾಗ ಏನ್ ಮಾಡಿದ್ರು, ತತಸ್ಥವು ರಾಕ್ಷಸವು ಜಾತವು ಕೇಶಿನ್ಯಾಂ ವಿಶ್ರವಸ್ಸುತವು, ಕೇಶಿನಿಯಲ್ಲಿ ವಿಶ್ರವಸ ಋಷಿಗಳ ಮಕ್ಕಳಾಗಿ ರಾವಣ ಕುಂಭಕರ್ಣಶ್ಚ ಸರ್ವಲೋಕ ಪ್ರತಾಪಿನವು, ರಾವಣ ಕುಂಭಕರ್ಣರಾಗಿ ಅವರೇ ಹುಟ್ಟಿದ್ದಾರೆ. ಏನ್ ಭಯಾನಕ ಅಂತ ನೋಡ್ಕೊಂಡು ಸತ್ರಲ್ಲ, ಹಿಂಗಾಗಿ ಭಯಾನಕ ರಾಕ್ಷಸರಾಗಿ ಹುಟ್ಟಿದ್ರು ಅವರಿಬ್ರು. ಅದನ್ನ ಹೇಳಿನಲ್ಲ ಮೊನ್ನೆ, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ, ನೀನು ಕೊನೆ ಕಾಲಕ್ಕೆ ಏನು ವಿಚಾರ ಮಾಡಿ ಸಾಯ್ತಿ ಅದಾಗ ಹುಟ್ಟಿ ಅಂತ ಆ ಜಿಂಕೆಯಾಗಿ ಹುಟ್ಟಿದ ಭರತನ ಕಥೆ ಕೇಳಿರಲ್ಲ. ಹಿಂಗಾಗಿ ಏನ್ ಭಯಾನಕವಯು ನರಸಿಂಹ ರೂಪ, ಸೂಕರ ರೂಪ, ವರಾಹ ರೂಪ ಅನ್ಕೋತಿ ಇವರು ಸತ್ತದ್ದಕ್ಕ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು, ರಾಕ್ಷಸರಾಗಿ ತಾವು ಹುಟ್ಟಬೇಕಾಯ್ತು. ಯಾವಾಗ ರಾಮದೇವರು ಬಂದು ಇವರ ಸಂಹಾರವನ್ನ ಮಾಡ್ತಾ ಇದ್ರೋ ಅವಾಗ ಏನ್ ಈ ಸಾಮಾನ್ಯ ರಾಜಕುಮಾರ ಮನುಷ್ಯ ಇವ ನಮ್ಮನ್ನು ಸಂಹಾರ ಮಾಡ್ಲಿಕ್ಕತ್ತಾನಲ್ಲ ಅಂತ ರಾಜಕುಮಾರ ಅಂತ ತಿಳ್ಕೊಂಡ್ರು. ಅಂದ್ಮೇಲೆ ಶಿಶುಪಾಲ ದಂತವಕ್ರರಿಬ್ಬರು ರಾಜಕುಮಾರರಾಗಿ ಹುಟ್ಟಿದ್ರು. ಅದೇ ಶಿಶುಪಾಲ ದಂತವಕ್ರರನ್ನ ಕೃಷ್ಣ ಪರಮಾತ್ಮ ಸಾಯಿಸಬೇಕಾದಾಗ ಯಾವಾಗ ಕೈಯಲ್ಲಿ ಚಕ್ರವನ್ನ ಹಿಡಿದ್ನೋ ಸಾಕ್ಷಾತ್ ಭಗವಂತ ಇವ ಅಂತ ಕಂಡುಬಿಟ್ರು. ತಾವು ಮೋಕ್ಷಕ್ಕೆ ಅವರು ಹೋಗ್ಬಿಟ್ರು, ಅರ್ಥಾತ್ ವೈಕುಂಠವನ್ನ ತಮ್ಮ ಮತ್ತೆ ಜಯ ವಿಜಯರ ತಮ್ಮ ದ್ವಾರಪಾಲಕರ ಸ್ಥಾನವನ್ನ ಅವರು ಪಡ್ಕೊಂಡ್ರು. ಕೊನೆ ಕಾಲಕ್ಕೆ ಏನಾಯಿತು ಅಂತನ್ನೋದು ಬಹಳ ಮಹತ್ವದ್ದಪ್ಪ. ಹಿಂಗಾಗಿ ತಾವದ್ಯ ಕ್ಷತ್ರಿಯವು ಜಾತವು ಮಾತೃಶ್ವಸ್ರಾತ್ಮಜವು, ನಿನ್ನ ಚಿಕ್ಕಮ್ಮನ ಮಕ್ಕಳಾಗಿ ಇವರೇನು ಹುಟ್ಟಾರಲ್ಲಪ್ಪ ಈ ಶಿಶುಪಾಲ ಮತ್ತು ದಂತವಕ್ರ, ಕೃಷ್ಣ ಚಕ್ರ ಹತಾಂಹಸೌ, ಕೃಷ್ಣನ ಚಕ್ರದಿಂದ ತಮ್ಮ ಈ 3 ಜನ್ಮದಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಕಳೆದುಕೊಂಡು ವೈರಾನುಬಂಧ ತೀವ್ರೇಣ, ವೈರಾನುಬಂಧ ಇತ್ತು ನಿಜ, ಆದರೆ ಧ್ಯಾನೇನಾಚ್ಯುತ ಸಾಮ್ಯತಾಂ ನೀತವು ಪುನರ್ಹರೇ ಪಾರ್ಶ್ವಂ ಜಗ್ಮತರು ವಿಷ್ಣು ಪಾರ್ಷದವು. ಧ್ಯಾನವನ್ನ ಎಲ್ಲಾ ಕಾಲಕ್ಕೆ ಮಾಡಿದ್ರಿಂದ, ಕೃಷ್ಣಂದ ಸದಾ ತಲೆಯೊಳಗ ಚಿಂತನೆ ಮಾಡಿದ್ರಿಂದ, ಕೊನೆ ಕಾಲಕ್ಕೆ ದೇವರು ಅಂತ ಗೊತ್ತಾಗಿ ತಾವು ಮಾಡಿದ ವೈರವನ್ನ ಕ್ಷಮ ಕೇಳಿಕೊಂಡು ಭಕ್ತಿಯನ್ನಷ್ಟೇ ಪ್ರಧಾನ ಮಾಡಿಕೊಂಡಿದ್ರಿಂದ ಭಗವಂತ ನಮ್ಮ ದೇವರಿಗೆ ಇರೋದೇ ಹಂಸನಾಮಕ ಪರಮಾತ್ಮ. ಹಂಸನಲ್ಲೇ ಆ ಹಂಸ ಕ್ಷೀರ ನ್ಯಾಯ ಇರಲಿಲ್ಲ ಅಂತಂದ್ರೆ ಹೆಂಗ್ರಿ? ಕ್ಷೀರವನ್ನ ನೀವು ತಂದು ಒಂದು ಹಂಸದ ಮುಂದೆ, ಸಾಮಾನ್ಯ ಹಂಸದ ಮುಂದೆ ಇಟ್ರಿ ಅಂತಂದ್ರೆ ಅದರಾಗಿನ ಬರೇ ಹಾಲು ಕುಡಿದು ನೀರನ್ನಲ್ಲೇ ಬಿಡುತ್ತದ ಅಂತ ಹೇಳ್ತಾರೆ. ಇನ್ನು ಸಾಕ್ಷಾತ್ ಹಂಸನಾಮಕ ಪರಮಾತ್ಮನೇ ತಾನಾದ್ದರಿಂದ ಅವರ ಆ ಗುಣವನ್ನಷ್ಟೇ ಗ್ರಹಣ ಮಾಡಿ ಅವರ ಆ ಒಂದು ದೋಷವನ್ನ ಭಗವಂತ ತಾನು ಪಕ್ಕಕ್ಕೆ ಸರಿಸಿ ಅವರ ಉದ್ಧಾರವನ್ನ ಮಾಡಿದ್ದಾನೆ. ಹಿಂಗಾದ್ರೆ ಅಷ್ಟೇ ನಮ್ಮ ಉದ್ಧಾರ ಆಗೋದು. ನಮ್ಮ ದೋಷ ಗುಣ ಎರಡೂ ನೋಡ್ಕೊತ ಹೊಂಟ್ಬಿಟ್ಟು ದೇವರು ಅಂದ್ರೆ ದೋಷ ಬಹಳ ಕಾಣಿಸ್ಬಿಡ್ತಾವ. ದೇವಾಪರಾಧ ಮನವೇಕ್ಷ ಚ ವೀಕ್ಷ ಭಕ್ತಿಂ ವಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ, ಅನವೇಕ್ಷ ಅಪರಾಧಾನ ಅನವೇಕ್ಷ ಭಕ್ತಿಂ ವೀಕ್ಷ ಮಮ ಕರಾವಲಂಬಂ ದೇಹಿ. ಹಿಂಗೆ ಕೇಳಬೇಕು ಭಗವಂತನಿಗೆ, ನಾವು ಮಾಡಿದ ದೋಷ ಬಹಳವ. ಆಜನ್ಮ ಚೀರ್ಣ ಬಹುದೋಷಿಣ ಈಶ ಜಾತು ತತ್ಪಾದ ನೀರಯುಗಂ ಹೃದಿ ಕುರ್ವತೋ ಅಲ್ಪಂ. ಆ ಜನ್ಮದಿಂದ ದೋಷವನ್ನೇ ಮಾಡ್ತಾ 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 ಎಲ್ಲೋ ಒಂದು ಕಡೆಗೆ ಒಂದು ದಿವಸದ 1 ಗಂಟೆನೋ 1-2 ಗಂಟೆನೋ ಎಷ್ಟೇ ಧರ್ಮದಾಗ ನಾವು ಕಳೀತೀವಿ, ಅಂಥ ನಮ್ಮ ಇಡಿಯಾದ ಅಪರಾಧಗಳನ್ನು ಬಿಟ್ಟು ಮಾಡಿದ ಅಲ್ಪ ಭಕ್ತಿಯನ್ನೇ ನೋಡಿ ನಮ್ಮನ್ನ ಭಗವಂತ ಉದ್ಧಾರ ಮಾಡುವಂತೆ ಪ್ರಾರ್ಥನೆಯನ್ನು ಮಾಡಬೇಕು. ಅದನ್ನು ದೇವರು ಮಾಡ್ತಾನನ್ಲಿಕ್ಕೇನು ವಿಶ್ವಾಸ? 3 ಜನ್ಮದಲ್ಲಿ ಅವರಿಗೆ ದ್ವೇಷ ಮಾಡಿದಂಥವರನ್ನು ಕೂಡ ಕೊನೆ ಕಾಲಕ್ಕೆ ಆ ಭಕ್ತಿ ಮಾಡಿದ್ದಕ್ಕೆ ಹಿಂದಿನ ಎಲ್ಲ ಭಕ್ತಿಯನ್ನು ನೋಡಿ ಭಗವಂತ ಅವರನ್ನು ಅಂಗೀಕಾರ ಮಾಡಿದ ಅಂತನ್ನುವಂತಹ ಇತಿಹಾಸ ನಮಗೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಯುಧಿಷ್ಠಿರ ಅಂದ, ಹಾಗಾದರೆ ಬ್ರೂಹಿಮೇ ಭಗವನ್ಯೇನ ಪ್ರಹ್ಲಾದೇಪ್ಯಚ್ಯುತಾತ್ಮನಿ. ಆ ಪ್ರಹ್ಲಾದ ಅವನ ಬಗ್ಗೆ ನಾವು ಬಹಳ ಕೇಳೀವಿ, ಅವನ ಪೂರ್ಣವಾದಂತಹ ಕಥೆಯನ್ನು ನಮಗೆ ತಿಳಿಸಿಕೊಡ್ರಿ ಅಂತ ನಾರದರಿಗೆ ಪ್ರಶ್ನೆಯನ್ನು ತಾನು ಮಾಡ್ತಾ ಇದ್ದಾಗ ನಾರದರು ಪ್ರಹ್ಲಾದ ರಾಜರ ಚರಿತ್ರೆಯನ್ನ, ಅದ್ಭುತವಾದಂತಹ ಚರಿತ್ರೆ, ಎಷ್ಟು ಹೇಳಿದರೂ ಕಡಿಮೆ. ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಪೂರ್ಣ ಅದನ್ನೇ ಹೇಳಿದರೂ ಅಡ್ಡಿ ಇಲ್ಲ, ಆದರೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ, ಮುಂದಿಂದು ಸ್ಕಂದಗಳವ. ಅದರಿಂದ ಸ್ವಲ್ಪ ಅದನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ, ಸ್ವಲ್ಪ ಸಮಯವನ್ನು ಎಲ್ಲರೂ ನೀಡಬೇಕು. ಭ್ರಾತರ್ಯೇವಂ ವಿನಿಹತೆ ಹರಿಣಾ ಕ್ರೋಡಮೂರ್ತಿನ ಹಿರಣ್ಯಕಶಿಪು ರಾಜನ್ ಪರ್ಯತಪ್ಯ ದೃಶಾಶುಚ. ಹಿರಣ್ಯಾಕ್ಷ ವರಾಹ ರೂಪದಿಂದ ಸತ್ತೋಗಿದ್ದಾನೆ. ಬಹಳ ಸಂಕಟ ಆಯಿತು ಹಿರಣ್ಯಕಶಿಪುವಿಗೆ, ಸಿಟ್ಟು ಬಂತು. ಏನೀ ವಿಷ್ಣು ಹೋಭೋ ದಾನವ ದೈತ್ಯೇಯ
ದ್ವಿಮೂರ್ಧನ್ ತ್ರ್ಯಕ್ಷ ಶಂಬರ ಶತಬಾಹೋ ಹಯಗ್ರೀವ ನಮುಚೆ ಪಾಕ ಇಲ್ವಲ. ಎಲ್ಲಾರನ್ನೂ ಕರೆದ, ನಮುಚಿ ಶಂಬರ ಪಾಕ ಇಲ್ವಲ, ಎಲ್ಲರೂ ಬರ್ರಿಪ್ಪ, ಇಲ್ಲ ವಿಪ್ರಚಿತ್ತೆ ಎಲ್ಲರೂ ಬರ್ರಿ. ಪಾರ್ಷ್ಣಿಗ್ರಾಹೇಣ ಹರಿಣಾ ಸಮೇನಾಪ್ಯುಪಧಾವನೈಹಿ. ಈ ನನ್ನ ತಮ್ಮನನ್ನ ಇವ ವಿಷ್ಣು ಬಂದು ಕೊಂದ. ಇವನಿಗೆ ನಾವು ಏನ್ರೆ ಮಾಡಬೇಕು, ಇವನನ್ನು ಹಂಗೆ ಬಿಟ್ಟು ನಡೆಯಂಗಿಲ್ಲ ಇವನಿಗೆ. ಮತ್ ಶೂಲ ಭಿನ್ನಗ್ರೀವಸ್ಯ ಭೂರಿಣ ಹೃದಯೇನ ವೈ. ನನ್ನ ಶೂಲದಿಂದ ಯಾವಾಗ ಅವನ ರುಂಡವನ್ನ ಕತ್ತರಿಸಿ ಹಾಕ್ತೀನಿ, ಯಾವಾಗ ಅವನ ರಕ್ತದಿಂದ ನನ್ನ ತಮ್ಮನಾದ ಹಿರಣ್ಯಾಕ್ಷನಿಗೆ ತರ್ಪಣವನ್ನು ಕೊಡ್ತೀನಿ, ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ. ನಾನು ಹೋಗಿ ತಪಸ್ಸನ್ನು ಮಾಡ್ತೀನಿ. ಅಲ್ಲಿ ತನಕ ನೀವೇನ್ ಮಾಡ್ರಿ, ಮಜಾ ಮಾಡ್ಕೋತ ಕೂಡಬೇಡ್ರಿ. ಇಲ್ಲೇ ಅವನ ಶಕ್ತಿ ಎದರಿಂದದ ಅದನ್ನು ಮೊದಲು ಕಟ್ ಮಾಡ್ರಿ. ವಿಷ್ಣುರ್ದ್ವಿಜಕ್ರಿಯಾ ಮೂಲ ಯಜ್ಞೋ ಧರ್ಮಮಯ ಪುಮಾನ್ ದೇವರ್ಷಿ ಪಿತೃಭೂತಾನಾಂ ಧರ್ಮಸ್ಯ ಚ ಪರಾಯಣಂ. ಆ ವಿಷ್ಣು ಈ ಬ್ರಾಹ್ಮಣರು ಮಾಡುವಂಥ ಕ್ರಿಯಾದಿಂದ ಎಲ್ಲ ಶಕ್ತಿ ಪಡೀತಾನ. ನೋಡ್ರಿ ಎಂಥ ದೊಡ್ಡ ಭಗವಂತನ ಬಗ್ಗೆ ತಪ್ಪು ಕಲ್ಪನಾ. ಭಗವಂತ ತಾನೇ ಸ್ವಯಂ ಸರ್ವಶಕ್ತ ಅನಂತ. ಅವನಿಗೆ ಯಾರಿಂದೂ ಏನೋ ಅವಂಗ ಶಕ್ತಿ ಬರಬೇಕಾಗಿಲ್ಲ. ನಾವೇನೋ ಹಿಂಗೆ ಯಜ್ಞದಾಗ ಆಹುತಿ ಹಾಕಿದ್ರೆ ದೇವರಿಗೇನೋ ಹಿಂಗೆ ಶಕ್ತಿ ಹೇಳ್ಬೇಕಾಗಿಲ್ಲ. ಭಗವಂತ ತಾನೇ ಸ್ವಯಂ ಎಲ್ಲ ಶಕ್ತಿ ಇದ್ದಾನೆ. ಇವ ಹಂಗೆ ತಿಳ್ಕೊಂಡ. ಯತ್ರ ನೋಡ್ರಪ್ಪ, ಎಲ್ಲಿ ಯಜ್ಞ ನಡೀತಾವ, ಎಲ್ಲಿ ಈ ಎಲ್ಲ ಜನ ಅವನ ಪೂಜಾ ಮಾಡ್ತಾರ, ಇದರಿಂದ ಅವ ಶಕ್ತಿಯನ್ನು ಪಡ್ಕೊಳ್ತಾನೆ. ಅದಕ್ಕೆ ನೀವೇನು ಮಾಡ್ರಿ, ಇದೆಲ್ಲ ಧ್ವಂಸ ಮಾಡ್ರಿ. ಏನೇನು ಹೇಳ್ತಾನೆ ನೋಡ್ರಿ, ಅವ ಲಿಸ್ಟ್ ಹೇಳ್ತಾನೆ. ಯತ್ರ ಯತ್ರ ದ್ವಿಜ ಗಾವೋ ವೇದಾಹ ವರ್ಣಾಶ್ರಮಾಹ ಕ್ರಿಯಾಹ ತಂ ತಂ ಜನಪದಂ ಯಾತ ಸಂದೀಪಯತ ವೃಶ್ಚ್ಯತ. ಎಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೆ, ಎಲ್ಲಿ ಆಕಳವ, ಎಲ್ಲಿ ವೇದದ, ಎಲ್ಲೇ ಚಂದಾಗಿ ಕ್ರಿಯಾಗಳು ನಡೆದಾವ, ಪೂಜಾ ಪಾಠ ಎಲ್ಲಿ ನಡೆದದ, ಆ ಊರಿಗೆ ಬೆಂಕಿ ಹಚ್ಚಿ ಬರ್ರಿ. ಸರಳ ಹೇಳ್ಬಿಟ್ಟವ. ಅಂಥ ಸಂದೀಪಯತ ಅಂದ್ರೆ ಏನು, ಬೆಂಕಿ ಹಚ್ಚಿ ಆ ಊರಿಗೂ ಬೆಂಕಿ ಹತ್ತುವರಿಬೇಕು. ಒಬ್ಬ ಬ್ರಾಹ್ಮಣ ಉಳಿಬಾರ್ದು, ಒಂದು ಆಕಳು ಉಳಿಬಾರ್ದು. ಇವರಿದ್ರೆ ಆ ಭಗವಂತಗ ಯಜ್ಞ ಯಾಗ ಎಲ್ಲ ಆಗತ್ತದ. ನೋಡ್ರಿ, ದೇವರು ಈ ಕಾಲದೊಳಗ ಆ ಅಸುರಿ ಶಕ್ತಿಯನ್ನ ಮೆರೀಲಿಕ್ಕೆ ಬಿಟ್ಟಾನ. ವೈಷಮ್ಯ ಇಲ್ಲ. ಇವರು ಅಷ್ಟೋ ವರ್ಷ ಮೆರೆದಾರ ಇವರೆಲ್ಲ ಹಿರಣ್ಯಕಶಿಪಾದಿಗಳು. ಆಮೇಲೆ ಅವನನ್ನು ಭಗವಂತ ಬಂದು ಸಂಹಾರ ಮಾಡಿದ್ದನು. ಹೀಗಾಗಿ ಅವರಿಗೆ ಎಷ್ಟು ಕಾಲ ಅವರಿಗೆ ಮೆರೀಲಿಕ್ಕೆ ಬಿಡಬೇಕು ಭಗವಂತ ಬಿಡ್ತಾನಂತ ಅನ್ನೋದೇ ಅವನ ಸಾಮ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತೂ ಅವರ ನೀವು ಹೊಡೀರಿ ಬಡೀರಿ ಕೊಲ್ರಿ ಮಾಡ್ರಿ ಅಂತಂತಂದ್ರೆ ಮಂಗ್ಯಾನ್ ಕೈಯ ಮಾಣಿಕ್ ಸಿಕ್ಕಂಗೆ ಅವ್ರು ಯಾಕೆ ಬಿಡ್ತಾರೆ ಹೇಳಿ ಕೇಳಿ ರಾಕ್ಷಸರು. ಎಲ್ಲಾರ್ಗೆಲ್ಲ ಊರಿಗೆ ಅವ್ರು ಬೆಂಕಿ ಹಚ್ಕೋತ ಹೊಂಟ್ಬಿಟ್ರು. ಪಾಪ ಅಲ್ಲೇನು ಯಜ್ಞ ನಡೀಲಿ ಬಿಡ್ಲಿ, ಒಟ್ಟು ಬೆಂಕಿ ಹಚ್ಚಂದಾರೆಲ್ಲೋ ಹಚ್ಬಿಡೋದು ಅಂತ ಹೇಳಿ ಖೇಟ ಕರ್ಮಟ ಘೋಷಾಂಶ ದದಹು ಪಟ್ಟಣ ನೀಚ. ಪಟ್ಟಣ ಬೆಂಕಿ ಹಚ್ಚಿದ್ರಂತ. ಅವ ಹಳ್ಳಿಗೆ ಬೆಂಕಿ ಹಚ್ಚಂದಿದ್ದ, ಇವ್ರು ಹೋಗಿ ಪಟ್ಟಣಕ್ಕೆ ಬೆಂಕಿ ಹಚ್ಚಿ ಬಂದ್ರು. ಪಾಪ ಎಲ್ಲ ಕಡೆಗೆ ಬೆಂಕಿ ಹಚ್ಕೋತ ಇವ್ರು ಅಡ್ಡಾಡ್ಲಿಕತ್ತಾರೆ. ತನ್ ಮಾತರಂ ವೃಷದ್ಭಾನಂ ದಿತಿಂಚ ಜನನೀಂಗಿರ ಲಕ್ಷ್ಣಯ ದೇಶಕಾಲಜ್ಞ ಇದಮಾಹ ಜನೇಶ್ವರ. ಇದನ್ನು ಕೇಳ್ರಿ. ಹಿರಣ್ಯಾಕ್ಷ ಸತ್ತು ಬಿದ್ದಾನ. ಋಷದ್ಭಾನು ಅವನ ಹೆಂಡತಿ, ತಾಯಿಯಾದಂತಹ ದಿತಿದೇವಿ ಇಬ್ಬರು ಎಲ್ಲರೂ ಕೂತು ಸುತ್ತಲೂ ಕೂತು ಎಲ್ಲರೂ ಅಳ್ಳಿಗತ್ತಾರೆ. ಅಳುವಂಥವರಿಗೆ ಹಿರಣ್ಯಕಶ್ಯಪು ಉಪದೇಶ ಮಾಡ್ತಾನೆ. ಎಂಥ ಋಷಿನೂ ಇಂಥ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಉಪದೇಶ ಅವನಿಗೆ ಹೆಂಗ್ರಿ ಅದು ಬಂತು. ಒಳಗೆ ಜಯ, ಒಳಗೆ ಭಗವಂತ ದ್ವಾರಪಾಲಕ ಇದ್ದಾನೆ. ಒಳಗೆ ಅವನ ಬಾಯಿಯಿಂದ ಬರಲಿಗತ್ತದೆ ಎಲ್ಲ ಮಾತುಗಳು. ಅದ್ಭುತವಾದ ಉಪದೇಶ. ಸತ್ತು ಬಿದ್ದಂಥ ಆ ಹಿರಣ್ಯಾಕ್ಷರನ್ನು ನೋಡಿ ಹೇಳ್ತಾನ, ಅಂಬಾಂಬ ಹೇ ವಧೂಪುತ್ರ ವೀರಂ ಅರ್ಹತ ಶೋಚಿತು. ಯಾಕಳ್ಳಿಗತ್ತೀರಿ ಎಲ್ಲರೂ? ವೀರಗತಿಯನ್ನು ನನ್ನ ತಮ್ಮ ಪಡೆದಾನ. ರಿಪುವಿನ ಶತ್ರುವಿನ ಮುಂದೆ ನಿಂತು ಯುದ್ಧ ಆಡಿ ಮರಣವನ್ನ ಪಡೆದಾಗ ವೀರಸ್ವರ್ಗ. ಅಂಥವನನ್ನು ನೋಡಿ ನೀವೆಲ್ಲ ಶೋಕವನ್ನ ವ್ಯಕ್ತಪಡಿಸಬಾರ್ದು. ನಿಮಗ ಗೊತ್ತಿರಬೇಕು ಏನು? ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿಧಸ್ಮೃತಃ ಅವಿವೇಕಶ್ಚ ಚಿಂತಾಚ ವಿವೇಕ ಸ್ಮೃತಿರೇವಚ. ನೋಡಮ್ಮ, ಇದು ಯಾರೋ ಒಬ್ರು ಸತ್ರು, ಯಾರೋ ಒಬ್ರು ಹುಟ್ಟಿದ್ರು, ಯಾರೋ ಒಬ್ರು ಸುಖ ಪಟ್ರು, ದುಃಖ ಪಟ್ರು ಅನ್ನೋದೆಲ್ಲ ನಮ್ಮ ಅವಿವೇಕ್. ಇದು ಖರೆ ಅಂದ್ರೆ ಇಲ್ಲ. ಯಾವ ವ್ಯಕ್ತಿಯೂ ಹುಟ್ಟಂಗಿಲ್ಲ, ಯಾವ ವ್ಯಕ್ತಿಯೂ ಸಾಯುವುದಿಲ್ಲ. ಇದೆಲ್ಲ ದೇಹದ ಒಂದು ವಿಪಾಕ. ಆತ್ಮ ನಿತ್ಯದ. ಅಮ್ಮ ಗಿವ ಹೇಳಿಗತ್ತಾನ ಮಹಾರಾಕ್ಷಸ ಹಿರಣ್ಯಕಶಿಪು ಹೇಳಿದ ಇದನ್ನೆಲ್ಲ. ಆತ್ಮ ಇದು ನಿತ್ಯದ. ನೀವು ಇದನ್ನು ಅರ್ಥ ಮಾಡ್ಕೊಳ್ರಿ. ಯಮಸ್ಯ ಪ್ರೇತಬಂಧೂನಾಂ ಸಂವಾದಂ ತಂ ನಿಬೋಧತ. ಯಮ ಒಮ್ಮೆ ಇದನ್ನ ಉಶೀನರ ರಾಜನಿಗೆ ಹೇಳ್ಯಾನ ಕೇಳು ಅಂತ. ಉಶೀನರ ಅಂತ ಒಂದು ದೇಶ, ಅಲ್ಲಿ ಸುಯಜ್ಞ ಅಂತ ದೊಡ್ಡದಾದಂಥ ಒಬ್ಬ ರಾಜ. ಅವ ಪಾಪ ಯುದ್ಧದೊಳಗೆ ತಾನು ಸತ್ತು ಬೀಳ್ತಾನೆ. ಆ ಶತ್ರುಗಳ ಕೈಯಾಗ ತಾನು ಸತ್ತಾಗ ಎಲ್ಲರೂ ಕೂಡ ಅಳತಾ ಕೂತಾರ. ಎಲ್ಲರೂ ಎಷ್ಟು ಹಳ್ಳಿ ಕಟ್ಬಿಟ್ರಂತಂದ್ರೆ ಯಮದೇವರಿಗೆ ತಲೆ ನೋಯಿಸ್ಲಿಗತ್ತಂತೆ. ಇವ್ರು ಏನು ಅಳುವುದೇ ಮುಗಿಸ್ವಲ್ರಲ್ಲ ಅಂತ ಹೇಳಿ ಯಮದೇವರು ಒಬ್ಬ ಬ್ರಾಹ್ಮಣನ ವೇಷ ಹಾಕೊಂಡು ಬಂದ್ಬಿಟ್ರಂತಲ್ಲಿ ಅವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ. ಯಾರು ಸಮಾಧಾನ ಮಾಡಿದ್ರು ಸುಮ್ ಕೂಡೋಲ್ಲಾಗಿದ್ರಂತ ಭಗವಂತ ತಾವೇ ಯಮದೇವರೇ ಬಂದು ಹೊತ ಅಸ್ಮನಾಥೇತಿ ಕರೋರು ಭೃಷಂ. ಕರವನ್ನ ಎದಿ ಮೇಲೆ ತಟ್ಕೊಳ್ತಾ ನಾವು ಸಾಯ್ತೀವಿ ಅಂತ ಎಲ್ಲರೂ ಅಲ್ಲಿ ರಾಜನ ಕಡೆಗೆ ಇದ್ದಂಥವರೆಲ್ಲರೂ ಅಲ್ಲಿ ಅಳತಾ ಇರಬೇಕಾದಾಗ
ಅಲ್ಲಿ ಬಾಲಕೋ ಭೂತ್ವ ಯಮ ಸ್ವಯಂ ಉಪಾಗತಃ, ಬಾಲಕನ ರೂಪದಲ್ಲಿ ಯಮದೇವರು ತಾವು ಸ್ವಯಂ ಬಂದಿದ್ದಾರೆ. ಬಂದು ಅವರಿಗೆ ಉಪದೇಶವನ್ನ ಮಾಡ್ತಾರೆ. ಅಹೋ ಅಮೀಶಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಚಂತ್ಯ ಪಾರ್ಥಂ. ಎಲ್ಲಿಂದ ಮನುಷ್ಯ ಬಂದಾನ ಅಲ್ಲಿ ತಾನು ಮರಳಿ ಹೋದಾಗ ಅಳತೀರಿ ಯಾಕ? ಯಮದೇವರ ಮಾತು ನೋಡಿ. ಯತ್ರೋದ್ಭವ ತತ್ರ ಗತಂ. ಭಗವಂತನಿಂದ ಕರ್ಮಗಳಿಗೆ ತಾನು ಬದ್ಧನಾಗಿ ಯಾವ ಲೋಕದಿಂದ ಈ ಮನುಷ್ಯ ಬಂದನೋ ಕೆಳಗೆ, ಅದೇ ಲೋಕಕ್ಕೆ ತಾನು ಮರಳಿ ಹೋಗುವುದು ಇದು ಬಹಳ ಸ್ವಾಭಾವಿಕ. ಯಾರು ಕೂಡ ಎಲ್ಲಿಂದ ಬರ್ತಾರೋ ಅಲ್ಲೇ ಅವರು ಮರಳಿ ಸೇರಬೇಕು. ಪಂಚಭೌತಿಕವಾದ ದೇಹ ಪಂಚಭೂತಗಳಿಂದ ಹುಟ್ಟಿ ಬಂದದ, ಪಂಚಭೂತಗಳಲ್ಲಿ ತಾನೇ ಲಯ ಹೊಂದುತ್ತದೆ. ಇದರೊಳಗೆ ಏನು ಆಶ್ಚರ್ಯ ಅದ? ಯಾಕೆ ಅಳತೀರಿ? ಅಹೋ ವಯಂ ಧನ್ಯತಮಾಯದತ್ರ ತ್ಯಕ್ತಾ ಪಿತೃಭ್ಯಂ ನ ವಿಚಿಂತಯಾಮಃ. ಅಲ್ಲ, ವಿಚಾರ ಮಾಡ್ರಿ. ಯಮದೇವರು ಹೇಳ್ತಾರೆ, ಎಲ್ಲ ನಮ್ಮ ಹಿರಿಯರು ಇವತ್ತು ಇದ್ರಂದ್ರೆ ಏನಾಗ್ತಿತ್ತು? ಎಲ್ಲ ಹಿರಿಯರು ಒಟ್ಟಾರೆ ಇದ್ದು ಬಿಟ್ಟಿದ್ರಪ್ಪ, ನೀವೆಲ್ಲಿರ್ತಿದ್ರಿ ಅಂತ ಕೇಳ್ತಾರೆ ಯಮದೇವರು. ಅವರೆಲ್ಲ ಹೋಗಿ ಹೋಗಿ ಜಾಗ ಮಾಡ್ಯಾರ ಅನ್ನೋದಕ್ಕೆ ಭೂಮಿ ಮೇಲೆ ಮುಂದಿನವರೆಲ್ಲರಿಗೂ ಇರ್ಲಿಕ್ಕೆ ಜಾಗ ಅದ. ಎಲ್ಲರೂ ಇದ್ದೇ ಬಿಟ್ಟಿದ್ರಂತಂದ್ರೆ ಭೂಮಿ ಮೇಲೆ ಇರ್ಲಿಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಭಕ್ಷ್ಯಮಾಣ ಅಬಲಾವೃಕಾದಿಭಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಯಮದೇವರು ಹೇಳಿದ್ರು, ಗರ್ಭದಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಯಾವ ಭಗವಂತ ನಿಂತಾನೋ ಅವನೇ ಮುಂದೂ ಕೂಡ ಇಡೀ ಜೀವನ ನಮ್ಮ ರಕ್ಷಣಾ ಮಾಡ್ತಾನೆ. ತಾನೇ ಸುರಕ್ಷಿತವಾಗಿ ಆ ಜೀವನನ ಮತ್ತೆ ಮೇಲ್ವೈತಾನೆ, ಮತ್ತೆ ಕರ್ಕೊಂಡ್ಬರ್ತಾನೆ. ಎಲ್ಲ ಆಟಗಳನ್ನ ತಾನೇ ಆಡಿಸ್ತಿರ್ತಾನಪ್ಪ. ಹಾಗಾಗಿ ಅವರೆಲ್ಲರೂ ಈಗ ಇದ್ದು ಬಿಟ್ಟಿದ್ರು ಅಂತಂದ್ರ ನಮಗಿರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಯಯಿಚ್ಛಯೇಷ ಸೃಜತಿ ಇದಂ ಅವ್ಯಯೋ ಯಯೇವ ರಕ್ಷತ್ಯವಲುಂಪತೇಯ. ಅವ್ಯಯನಾದಂತಹ ಜೀವ, ಅವನಿಗೆ ನಾಶ ಇಲ್ಲೇ ಇಲ್ಲ. ಭಗವಂತ ಕೇವಲ ದೇಹ ಕೊಟ್ಟು ಅವನಿಗೆ ಸೃಷ್ಟಿ ಮಾಡ್ತಾನೆ, ಅವನೇ ರಕ್ಷಣೆ ಮಾಡ್ತಾನೆ. ಆ ದೇಹವೊಂದನ್ನು ಬೆಳೆಸ್ತಾನೆ, ಅದು ನೀವು ಸಾವು ಅಂತ ತಿಳ್ಕೊಳ್ತೀರಿ. ಮತ್ತೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನರೋ ಗೃಹಾತಿ ಅಪರಾಣಿ. ತಾನು ಜೀರ್ಣವಾದಂತಹ ವಸ್ತ್ರವನ್ನ ನಾವು ಅಂಗಿ ಬಹಳ ಹಳೇದಾಗ್ಯದ ಅಂತ ಬಿಡ್ತೀವಿ, ಹೊಸ ವಸ್ತ್ರ ಹೆಂಗೆ ಹಾಕೋತೀವಿ ಅಷ್ಟೇ ಸರಳವಾಗಿ ಈ ದೇಹವನ್ನು ಬಿಡೋದು, ಇನ್ನೊಂದು ದೇಹ ತಗೊಳ್ಳೋದು, ಇದು ಸ್ವಾಭಾವಿಕವಾದಂತಹ ಪ್ರಕ್ರಿಯೆ. ಇದ್ರೊಳಗೆ ಅಳಬೇಡ್ರಿ. ಪಥಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗ್ರಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗ್ರಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಯಮದೇವರು ಹೇಳ್ತಾರೆ, ನೋಡು, ಭಗವಂತನ ಇಚ್ಛಾ ಇತ್ತು ಅಂತಂದ್ರ ಆ ವಸ್ತುವನ್ನು ನೀವು ಚಂದ ಮಾರ್ಕೆಟ್ ಜಾಗದಾಗ ಮರೆತು ಬಂದಿದ್ರು ಅದು ನಿಮಗೇ ಮರಳಿ ಸಿಗುತ್ತೆ. ಅಂಥದ್ದು ಭಗವಂತನ ಇಚ್ಛಾ ಇರಲಿಲ್ಲ ಅಂತಂದ್ರೆ ನೀವು 7 ಲಿವರ್ ತಾಲ ಹಾಕಿ ಇಟ್ಟಿದ್ರು ಅದು ಟಿಜೋರಿಯಾಗಿನ ಕಳತನ ಆಗಿ ಹೋಗ್ತು. ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಇನ್ನೊಂದು ಹೇಳ್ತಾರೆ ಅವರು. ಜೀವತಿ ಅನಾಥೋಪಿ ತದೀಕ್ಷಿತೋವನೆ. ಒಂದು ವನದೊಳಗೆ ಹಿಂಸೃ ಪಶುಗಳ ಮಧ್ಯದೊಳಗೊಬ್ಬ ಅನಾಥನನ್ನ ಬಿಟ್ಟು ಬಂದರೂ ಕೂಡ ಭಗವಂತನ ಇಚ್ಛಾ ಇತ್ತು, ಆಯುಷ್ಯಿತ್ತು ಅಂದ್ರೆ ಅವನು ಜೀವಂತ ಇರ್ತಾನೆ. ಅದೇ ಗ್ರಹದೊಳಗೆ ಎಲ್ಲರ ನಡಬರ್ಕ ವೆಂಟಿಲೇಟರ್ ಮೇಲಿಟ್ಟು ಎಲ್ಲ ಲೈಫ್ ಸಪೋರ್ಟ್ ಇಟ್ಟವನಿಗೂ ಕೂಡ ಭಗವಂತನ ಇಚ್ಛಾ ಇರಲಿಲ್ಲ ಅಂದ್ರೆ ಕ್ಷಣ ಮಾತ್ರದೊಳಗೆ ಅವನು ಸತ್ತು ಹೋಗ್ತಾನೆ. ಇದೆಲ್ಲ ನಮ್ಮ ಕರ್ಮಗಳು, ಭಗವಂತನ ಇಚ್ಛಾ, ನಮ್ಮ ಯೋಗ್ಯತಾ ಇದರ ಪ್ರಕಾರ ನಡೆದಿರ್ತದಾದ್ದರಿಂದ ಅವನ ಯೋಗ್ಯತೆ, ಅವನ ಆಯುಷ್ಯ ಇದು ಮುಗಿದಿತ್ತು, ಅವನ ಕರ್ಮಗಳಿಂದ ಅವನಿಗೆ ಮೃತ್ಯು ಅನ್ನೋದು ಬಂದದ. ಸ್ವಾಭಾವಿಕವಾಗಿ ಆತ ಹೋಗ್ಯಾನ. ಇದಂ ಶರೀರಂ ಪುರುಷಸ್ಯ ಮೋಹಜಂ. ಈ ಶರೀರ ಪುರುಷನಿಗೆ ಮಹಾಮೋಹಕ್ಕೆ ಕಾರಣ. ಯಾಕಂದ್ರೆ ನಾವು ಉಳಿದೆಲ್ಲ ಬಿಡ್ತೀವ್ರಿ. ನಮಗೆ ಭಾಳ ಸೇರುವಂಥ ಒಂದು ಕಾರ್ ಅದ, ಆ ಕಾರು ಮಾರ್ಲಿಕ್ಕೆ ಮನುಷ್ಯ ರೆಡಿ ಆಗ್ತದೆ. ಭಾಳ ನಮ್ದು 4 ತಲೆಮಾರದಿಂದ ಇದೇ ಮನೆಯಾಗಿದ್ದೀವ್ರಿ ಅಂದ್ರೂ ಏನು ಮಾಡಿದ್ರಿ, ಮಗ ಅಮೆರಿಕಾದಾಗ ಇದ್ದನ್ನು ಬಿಟ್ಟು ಹೋಗಬೇಕು ಅಂತೇಳಿ ಅದನ್ನೂ ಬಿಟ್ಟು ಹೋಗ್ಬೋದು ಮನುಷ್ಯ. ತನ್ನ ಮನೆ ಬಿಡಬಹುದು, ತನ್ನ ಸಂಪತ್ತು ಬಿಡಬಹುದು, ಎಲ್ಲರನ್ನೂ ಬಿಡಬಹುದು. ತನ್ನ ದೇಹ ಬಿಡಂತ ಹೇಳ್ರಿ ನೋಡೋಣ. ದದೀಚ ಋಷಿಗಳಂಥ ಮಹಾನುಭಾವರಿಗೆ ಬಿಟ್ಟರೆ ಯಾರ್ಯಾರಿಗೂ ಸಾಧ್ಯ ಇಲ್ಲ. ಇದಂ ಅದಕ್ಕೆ ಹೇಳ್ತಾರೆ ಯಮದೇವರು, ಇದಂ ಶರೀರಂ ಪುರುಷಸ್ಯ ಮೋಹಜಂ. ಇದಿಷ್ಟು ಮೋಹ ಅದಲ್ಲ ಈ ಶರೀರದ ಮೇಲೆ ಇವನಿಗೆ. ಏಸು ಕಾಯುಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹೋದಲ್ಲ, ದಾಸನಾಗು ವಿಶೇಷನಾಗು. ಕನಕದಾಸರು ಎಷ್ಟು ಚಂದ ಹೇಳಿಬಿಟ್ರು ನೋಡ್ರಿ. ಎಷ್ಟೆಲ್ಲ ರಾಶಿ ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಶರೀರ ಬಂದದ. ಆ ಶರೀರದಾಗೂ ನಾವೇ ಇದ್ವಿ, ಅವೇನು ಬೇರೆ ಇದ್ದಿದ್ದಿಲ್ಲ. ಅದೇ ಕತ್ತಿ, ಅದೇ ನಾಯಿ, ಅದೇ ಹಂದಿಯಾಗೂ ನಾವೇ ಇದ್ವಿ. ಇವತ್ತು ಮನುಷ್ಯರಾಗೂ ನಾವೇ ಇದ್ದೀವಿ. ಇದು ನಮ್ದಲ್ಲ, ಇದು ಕದಿ ತನಕ ನಮಗಿರುವಂಥದ್ದಲ್ಲ. ಮತ್ತೆ ಮುಂದೆ ಹೋಗ್ತೀವಿ. ಹಾಗಾಗಿ ಆಸೆ ತರವಲ್ಲ, ಇದ್ರ ಮೇಲೆ ಆಸೆ ಇಟ್ಕೋಬೇಡ್ರಿ. ಮುಂದೆ ಬಾಹೋದಲ್ಲ, ಇದೇ ದೇಹ ಮುಂದೆ ನಿಮಗೆ ಎಂದೂ ಬರೋದಿಲ್ಲ.
ಬಂದದಂದ್ರ ಇಲ್ಲೇ ದಾಸನಾಗಿ ಭಗವಂತನ ವಿಶೇಷವಾದ ಭಕ್ತನಾಗಿ ಉದ್ಧಾರ ಆಗಿ ಹೋಗ್ಬಿಡ್ರಿ. ಇದನ್ನ ನೀವು ಪರ್ಮನೆಂಟ್ ಆಗಿ ಅಂತ ತಿಳ್ಕೊಳ್ಬೇಡ್ರಿ. ನಂಬಿ ನೆಚ್ಚದಿರೇಲೋ ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮನ್ನ. ಅಲ್ಪಾಯುಷ್ಯವೇ ಈ ಶರೀರವು ಗಾಳಿಗಿಕ್ಕಿದ ದೀಪ. ನೋಡ್ರಿ, ವಿಜಯದಾಸರು ಎಷ್ಟು ಚಂದ ಹೇಳ್ತಾರೆ, ಈ ಶರೀರ ಅಲ್ಪಾಯುಷ್ಯ, ಇದು ಗಾಳಿಗಿಕ್ಕಿದ ದೀಪ ಅಂತ. ಗಾಳಿ ಒಳಗ ದೀಪವನ್ನಿಟ್ರಿ ಅಂತಂತಂದ್ರ ಇನ್ನೇನು ಆರ್ತದ ಅನ್ಕೋತ ಆರ್ಬಿಡ್ತದ ಅಷ್ಟೇ. ಹಂಗ ಜೀವಸ್ಲಿಗತ್ತ 4 ದಿನ ಅನ್ಕೋದ್ರಾಗ ಹೋಗ್ಬಿಟ್ಟಿರ್ತಾನೆ ನಿಮ್ಮ ಜೀವ. ಅಷ್ಟು ಅಲ್ಪಾಯುಷ್ಯದ ಈ ಶರೀರ ಅದ. ಇದನ್ನೇ ನೀವು ಪೂರ್ಣ ಪರ್ಮನೆಂಟ್ ಆಗಿ ನಮಗೆ ಇರ್ತದ ಅಂತ ತಿಳಿಬೇಡ್ರಪ್ಪ. ಯಶ್ರೋತ ಯೋನು ವಕ್ತೇಹ ನಸ ದೃಶ್ಯೇತ ಕರ್ಹಿಚಿತ. ಅಲ್ಲ, ನೀವು ಯಾರ ಸಲುವಾಗಿ ಅಳ್ಳಿಗತ್ತೀರಿ? ಆ ಸುಯಜ್ಞ ಸತ್ತು ಬಿದ್ದಾನ ಅವ್ನ ಸಲುವಾಗಿಲ್ಲ, ನೀವು ಅಳುವುದು ಅವನಿಗೆ ಕೇಳಿಸ್ತದೇನು ಅಂತ ಯಮರಾಜ ಎಷ್ಟಂತ ಕೇಳ್ತಾರೆ ನೋಡ್ರಿ. ಅವರೆಲ್ಲಾ ಜನ ಅಳ್ಕೋತ ಕೂತಾಗ ನೀವು ಅಳುವುದು ಅವನಿಗೆ ಕೇಳಿಸ್ಲಿಗತ್ತದ? ಅವ ಹೋಗ್ಬಿಟ್ಟ ಮುಂದಿನ ಜನ್ಮಕ್ಕವ. ಎಲ್ಲ ತನ್ನ ಇಂದ್ರಿಯಗಳು, ತನ್ನ ಮನಸ್ಸು, ತನ್ನ ಆತ್ಮ ಎಲ್ಲ ತಗೊಂಡು ಮುಂದಿನ ಜನ್ಮಕ್ಕೆ ಅವ ಪ್ರಯಾಣವನ್ನ ಬೆಳೆಸಿಬಿಟ್ಟಾನ. ನೀವಿಲ್ಲ ಅಳ್ಕೋತ ಏನ್ ಮಾಡೋರಿದ್ದೀರಿ? ಅಥ ನಿತ್ಯಂ ಅನಿತ್ಯಂ ವಾ ನೇಹ ಶೋಚಂತಿ ತದ್ವಿಧ. ಇದು ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ತಿಳ್ಕೊಂಡು ಎಂದೂ ಕೂಡ ಜ್ಞಾನಿಗಳು ಶೋಕವನ್ನ ಪಡುವುದಿಲ್ಲ. ಒಂದು ಜಿಂಕೆ, ಹೆಣ್ಣು ಜಿಂಕೆ, ತಾನು ಆಡ್ತಾ ವನದೊಳಗೆ ತಾನು ಹೊಂಟಾಗ ಅಲ್ಲಿ ಒಬ್ಬ ಲುಬ್ಧಕ, ಒಬ್ಬ ಬೇಟೆಗಾರ ಅದನ್ನ ತಾನು ಜಾಲ ಹಾಕಿ ನಿಂತಿರ್ತಾನೆ. ಅದು ಬಂದು ಅದ್ರೊಳಗೆ ಸಿಕ್ಕೊಂಡ್ಬಿಡ್ತದೆ. ಸಿಕ್ಕೊಂಡಾಗ ಅದು ಒದ್ದಾಡ್ಲಿಕ್ಕತ್ತದನ್ನು ನೋಡ್ಲಿಕ್ಕಾಗ್ಲಾರ್ದೆ ಆ ಗಂಡು ಜಿಂಕಿ ದೂರದಿಂದ ಅದನ್ನು ನೋಡ್ಕೋತ ಪಾಪ, ಅಯ್ಯೋ ನನ್ನ ಹೆಂಡತಿ ಎಷ್ಟು ಒದ್ದಾಡ್ಲಿಕ್ಕತ್ತಾಳಲ್ಲ ಅಂತನ್ಕೋತ ಭಾರಿ ತಾನು ದುಃಖದೊಳಗೆ ಬಂದು ಬಹಳ ಪ್ರೀತಿಯಿಂದ ತಾನೂ ಅದರ ಹತ್ರ ಬಂತಂದ್ರ ತದೈವತಂ ಶಾಕುನಿಕ ಶರೇಣ ವಿವ್ಯಾದ ಕಾಲಪ್ರಹಿತೋ ನಿಲೀನ. ಅದನ್ನು ಬರೇ ಜಾಲದೊಳಗೆ ಸಿಗಿಸಿದ್ದ. ಇದು ಬಂದದ್ದಕ್ಕೆ ಬಾಣ ಬಿಟ್ಟು ಕೊಂದೇ ಹಾಕಿ ಆ ಬೇಟೆಗಾರ ಈ ಗಂಡು ಜಿಂಕೆಯನ್ನು ಕೊಂದು ಹಾಕಿಬಿಟ್ಟು. ಏವಂ ಯೂಯಂ ಅಪಶ್ಯಂತ ಆತ್ಮಾಪಾಯಂ ಅಬುದ್ಧಯ ನೈನಂ ಪ್ರಾಪ್ಸ್ಯತ ಶೋಚಂತ್ಯ ಪತಿಂ ವರ್ಷಶತೈರಪಿ. ನೀವು ಇನ್ನೊಂದು 100 ವರ್ಷ ಬೇಕಾದ್ರೆ ಇಲ್ಲೇ ಹಿಂಗೆ ಅಳ್ಕೋತ್ ಕೂಡ್ರಿ ಹೊರತು ನಿಮ್ಮ ಪತಿ ಅವ ಹೋದವ ಮತ್ತು ಬರುವುದಿಲ್ಲ. ಆದ್ರೆ ನಿಮಗೊಂದು ಗೊತ್ತಾಗವಲ್ತಾಗ್ಯದ, ನೀವಿವತ್ತ ಅವ ಹೋಗ್ಯಾನ ಅಂತ ಅಳ್ಳಿಗತ್ತೀರಿ. ನಿಮ್ಮ ಸುತ್ತಲೂ ಹಿಂಗೆ ಮಂದಿ ಕೂತ್ ಅಳುವಂತಹ ಸಮಯ ಏನು ಬಹಳ ದೂರ ಇಲ್ಲ. ಯಮರಾಜರು ಹೇಳ್ತಾರೆ, ಸಾಕ್ಷಾತ್ ಯಮ ಮತ್ತು ಮೃತ್ಯು ಅವನೇ ದೇವತಾ. ಹಿಂಗಾಗ ಹೇಳ್ಬಿಡ್ತಾನೆ ಸ್ಪಷ್ಟವಾಗಿ, ನಿಮ್ಮನ್ನ ಕುರಿತಾಗಿ ಜನ ಅಳುವ ಕಾಲವೂ ಬಹಳ ದೂರ ಇಲ್ಲ. ಹಾಗಾಗಿ ಈ ಶೋಕವನ್ನ ಬಿಡ್ರಿ. ದುಃಖ ಅಲ್ರಿ, ಮತ್ತೇನು ನೀವು ಹೇಳೋದು ಒಂದು 2-3 ದಿವಸ ಆಯ್ತು, ಒಟ್ಟ ಸಾವು ಅನ್ನೋದು ಅದಕ್ಕೇನು ಕಿಮ್ಮತ್ತೇ ಇಲ್ಲ ಅನ್ನೋ ಹಂಗೆ ಮಾಡ್ಲಿಗತ್ತಿರಲ್ಲ. ಏನು ಅರ್ಥ ಅದರದ್ದು? ಅಲ್ಲಲ್ಲ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಟ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ದುಃಖ ಆಗುವುದಿಲ್ಲ ಅನ್ನುವಲ್ಲಿ ತಾತ್ಪರ್ಯ ಅಲ್ಲ, ತಾನ್ ತಿತಿಕ್ಷಸ್ವ ಅಂತ ಕೃಷ್ಣ ಹೇಳಿದ. ಇವೆಲ್ಲ ನಮಗ ನಮ್ಮ ಅಭಿಮಾನದಿಂದ ಬಂದಂಥದ್ದು. ಯಾರೋ ಸತ್ರೆ ಯಾಕೆ ಅಳಂಗಿಲ್ಲ? ಹಂಗಂದ್ರೆ ನಾವು ಸಾವು ಅನ್ನೋದೇ ಅಳುವಿಗೆ ಕಾರಣ ಅಂತಂದ್ರೆ ಯಾರೋ ಸತ್ರು ಅಳಬೇಕಾಗಿತ್ತು. ಹಂಗಿಲ್ಲಲ್ಲ, ನಾವೆಲ್ಲ ಅಭಿಮಾನ ಇಟ್ಟೀವಿ, ನಮಗೆಲ್ಲ ಬಹಳ ಪ್ರೀತಿ ಅದ, ಅಲ್ಲಷ್ಟೇ ನಾವು ಬಹಳ ದುಃಖ ಪಡ್ತೀವಿ. ಆದ್ರೆ ಭಗವಂತ ಹೇಳಿಗತ್ತದ್ದೇನು ಅಂದ್ರೆ, ಈ ಅಭಿಮಾನ ಅಂತನೂ ಈ ದೇಹ ಬಂದಾಗದ ಅಷ್ಟೇ. ಇದು ನಿಮಗೆ ಶಾಶ್ವತವಾದದ್ದಲ್ಲ. ಯಾವ ಅಭಿಮಾನ ಅವರ ಮೇಲಿದ್ದಂತಹ ಪ್ರೀತಿ ಇದೇ ಅಶಾಶ್ವತ ಅದ, ಆ ಅಶಾಶ್ವತವಾದ ಪ್ರೀತಿಯಿಂದ ಬಂದ ದುಃಖವೂ ಕೂಡ ಸ್ವಲ್ಪ ಕಾಲಕ್ಕಿರಬೇಕಲ್ಲ. ಇದನ್ನು ಭಗವಂತ ಹೇಳಿದ. ಇದು ಸ್ವಲ್ಪ ಕಾಲಕ್ಕಿರಬೇಕಲ್ಲ, ಇದು ಹೋಗ್ಬಿಡ್ಬೇಕು. ತಾನ್ ತಿತಿಕ್ಷಸ್ವ, ಸಹನ ಮಾಡ್ಕೋ. ಸ್ವಲ್ಪ ಕಾಲಕ್ಕೆ ನಮಗೇನೋ ನಾವಿಟ್ಟಂತಹ ಪ್ರೀತಿಯಿಂದ ನಮಗೊಂದು ಸ್ವಲ್ಪ ದುಃಖ ಆಗ್ಯದ, ಸರಿ, ನಿಜ. ಆ ದುಃಖವನ್ನು ಸಹನ ಮಾಡಿಕೊಂಡು ಮುಂದೆ ಮತ್ತೆ ನಮ್ಮ ಜೀವನ ನಡಿಬೇಕು, ನಮ್ಮ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗಬೇಕು, ನಮ್ಮ ಸಾಧನ ಮುಂದೆ ಹೋಗಬೇಕು. ಅದನ್ನು ಬಿಟ್ಟು ಕೊಡು ಹಂಗಿರೋದಿಲ್ಲ. ಬಹಳ ಪ್ರೀತ್ಯಾಸ್ಪದರಾದಂಥವರು ಹೋಗ್ಯಾರ ಅಂತ ಅಂತಂದ್ರೆ ಇಡೀ ತಂದೂ ಹೋತೆ ಅಂತ ತಿಳ್ಕೊಂಡ್ಬಿಡ್ತಾನೆ ಒಬ್ಬ ಮನುಷ್ಯ. ಹಂಗ ಇನ್ ಕೆಲವರಂತೂ ಅವ ಹಿಡ್ದ ಕ್ಯಾಚ್ ಹಿಡ್ದ ಅನ್ಕೋತ ಅವನ್ ವಿಕೆಟ್ ಹೋಗೋದ್ರಾಗ ಒಂದೇ ವಿಕೆಟ್ ಹೋಗ್ಬಿಟ್ಟಿರ್ತದೆ. ಹಂಗ್ ಮಾಡಿದ್ದಾರೆ, ಅದು ಸರಿ. ಯಾವ ಅಭಿಮಾನವೂ ಕೂಡ ತಾತ್ಪೂರ್ತಿಕ, ಕ್ಷಣಿಕ, ತಾತ್ಕಾಲಿಕ. ಅಂದಮೇಲೆ ಅದರಿಂದ ಬರ್ತಕ್ಕಂತಹ ಸುಖ ದುಃಖಗಳು ಕೂಡ ತಾತ್ಕಾಲಿಕವಾಗಿರಬೇಕು. ಯಾವ ಭಗವಂತ ಅನಂತ ಸುಖವನ್ನ ಅನಂತ ಕಾಲದವರೆಗೆ ಕೊಡ್ತಾನೆ, ಆ ಸಂಬಂಧ ಎಲ್ಲಕ್ಕಿಂತಲೂ ಹೆಚ್ಚಾಗಬೇಕು. ಇಷ್ಟೇ ಭಗವಂತ ಹೇಳಿರತ್ತದ್ದು. ಸಾವನ್ನು ನಾವು ಸ್ವಾಭಾವಿಕವಾಗಿ ಮಾಡಿ ಅದನ್ನು ನಗಣ್ಯ ಮಾಡ್ತಾ ಇಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಅದು ಸ್ವಾಭಾವಿಕ ಅಂತನ್ನುವುದರ ಅದರ ತಥ್ಯವನ್ನು ತಿಳಿಸಿಕೊಡ್ತಾ ಇದ್ದೇವೆ. ಹಿರಣ್ಯಕಶಿಪು ಅಂದ. ಹೀಗಾಗಿ ಆ ಯಮನ ಸಂವಾದವನ್ನು ಕೇಳಿ ನೀವೆಲ್ಲರೂ ಕೂಡ ದುಃಖವನ್ನು ಬಿಟ್ಟಿಂದು ಅವನ ಆ ಕ್ರಿಯೆಗಳನ್ನು ಮಾಡಲಿಕ್ಕೆ ಉದ್ಯುಕ್ತರಾಗ್ರಿ.
ಅಂತ ಇಲ್ಲಿ ತನಕ ಎಲ್ಲ ಚಲೋ ಮಾತಾಡಿದ ಮುಂದಂದ ನೀವ್ಯಾರೂ ತಲೆ ಕೆಡ್ಸ್ಕೋಬೇಡ್ರಿ, ಇವನು ಕೊಂದಂಥ ವಿಷ್ಣುನ್ ಕೊಲ್ಲಿಕ್ಕೆ ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ತೀನಿ. ಮತ್ತೆ ಒಳಗ ರಾಕ್ಷಸನ ಆವೇಶ ಬಂದ್ಬಿಡ್ತ್ರಿ. ಹಿಂಗಾಗಿ ನಾನು ಹೋಗ್ತೀನಿ ಅಂತ ಹೇಳಿ ಸತಯಪೆ ಮಂದರದ್ರೋಣ್ಯಾಂ ತಪ ಪರಮದಾರುಣ, ದಾರುಣವಾದಂತಹ ತಪಸ್ಸನ್ನು ಮಂದರದ್ರೋಣಿಯೊಳಗೆ ಕುಳಿತು ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತ ಅವನಿಗೆ. ಏನು ಘೋರ ತಪಸ್ರಿ! ಒಂದು ಅಂಗುಷ್ಟದ ಮೇಲೆ, ಒಂದು ಕಾಲಿನ ಹೆಬ್ಬೆರಳ ಮೇಲೆ ನಿಂತು ಕೈ ಮೇಲೆತ್ತಿ ಬ್ರಹ್ಮದೇವರನ್ನು ಕುರಿತು ಮುಖವನ್ನ ಮೇಲ್ ಮಾಡಿ ನಿಂತವ ಸಾವಿರಾರು ವರ್ಷ ಅದೇ ರೀತಿಯಲ್ಲಿ ತಾನು ನಿಲ್ತಾನೆ. ತಸ್ಯ ಮೂರ್ಧ್ನ ಸಮುದ್ಭೂತ ಸುಧೂಮ್ರೋ ಅಗ್ನಿಸ್ತಪೋಮಯ, ಅವನ ತಪೋಮಯವಾದಂತಹ ತೇಜಸ್ಸು ಅಗ್ನಿಯ ರೂಪದಲ್ಲಿ ಮೇಲಕ್ಕೆ ಅದು ಹೊಂಟಿದೆ. ಎಲ್ಲ ಕಡೆಗೆ ಕತ್ತಲೆಯನ್ನು ಮಾಡ್ತಾ ಇದೆ, ಎಲ್ಲ ಕಡೆಗೆ ಬರೀ ಹೊಗೆ, ಎಲ್ಲ ಲೋಕಗಳನ್ನು ಅಂಧಕಾರದಲ್ಲಿ ಮುಳುಗಿಸ್ತಾ ಇದೆ. ಆವಾಗ ಆ ಬೆಂಕಿ ತಾನು ಲೋಕಗಳನ್ನು, ಮೇಲ್ಲೋಕಗಳಿಗೂ ಕೂಡ ಅದು ಯಾವಾಗ ಬಾಧ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೋ ಆವಾಗ ದೇವತೆಗಳೆಲ್ಲರೂ ಕೂಡ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಬ್ರಹ್ಮದೇವರಿಗೆ ಮಾಡ್ತಾ ಇದ್ದಾರೆ. ಆವಾಗ ತವಾಸನಂ ಹಿ ಜಗತಾಂ ಪಾರಮೇಷ್ಟ್ಯನ್ ಜಗತ್ಪತೆ ಭವಾಯ ಶ್ರೇಯಸೇ ಭೂತ್ಯೈ ಕ್ಷೇಮಾಯ ವಿಜಯಾಯ ಚ. ದೇವತೆಗಳು ಹೇಳ್ತಾರೆ ನೋಡ್ರಿ, ಸ್ವಾಮಿ ನಿಮ್ಮ ಈ ಪದವಿ, ಬ್ರಹ್ಮ ಪದವಿ, ಬ್ರಹ್ಮಸ್ಥಾನ ಅಂತನ್ನೋದು ಇಡೀ ಲೋಕದ ಶ್ರೇಯಸ್ಸಿಗೆ, ಕ್ಷೇಮಕ್ಕೆ, ಜಯಕ್ಕೆ ಅಂತನ್ನೋದಿರೋದು. ಹಾಗಾಗಿ ನೀವೇ ಇವತ್ತು ಅವನ ಆ ಒಂದು ತಪಸ್ಸಿನ ಅಗ್ನಿಯಿಂದ ಲೋಕಗಳು ಸುಟ್ಟು ಹೋಗ್ತಾ ಇರಬೇಕಾದಾಗ ನೀವು ಸುಮ್ಮನೆ ಕೂತ್ರೆ ಹೆಂಗಾಗ್ತದೆ ಸ್ವಾಮಿ? ಹೋಗ ಅವನಿಗೆ ವರ ಕೊಟ್ಟು ಅವನ ತಪಸ್ಸನ್ನು ಅಲ್ಲೇ ನಿಲ್ಲಿಸ್ರಿ, ಅವ ಇನ್ನಷ್ಟು ಹೆಚ್ಚು ಮಾಡು ಹಂಗೆ ಮಾಡಬೇಡ್ರಿ ಅಂತ ದೇವತೆಗಳೇ. ಯಾರ ವಿರುದ್ಧ ನಾಳೆ ಇವ ಬಂದು ಮುತ್ತಿಗೆ ಹಾಕಿ ಯಾರ ಸಾಮ್ರಾಜ್ಯವನ್ನ ಕಸಗೊಳ್ಳವಿದ್ದಾನ ಅವರೇ ಹೋಗಿ ದೇವತೆಗಳು ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ಯಾರ. ಇದು ನಮ್ಮ ದೇವತೆಗಳ ಸ್ವಭಾವ. ನಮಗೆ ಇವ ಬಾಧಾ ಮಾಡ್ತಾನಂತ ಗೊತ್ತಿದ್ರು ಅವನಿಗೆ ಉಪಕಾರ ಮಾಡ್ತಾನೆ. ಉಪಕಾರ ಮಾಡೋರ ಸ್ವಭಾವ ಹೆಂಗಿರ್ತದೆ ಅಂದ್ರೆ, ಅವರಿಂದ ನಾಳೆ ತಮಗೆ ತ್ರಾಸ ಅಂತ ಗೊತ್ತಿದ್ರು ಅವ್ರು ಉಪಕಾರ ಮಾಡ್ತಾರೆ. ಯಾಕಂದ್ರೆ ಅದು ಉಪಕಾರ ಮಾಡೋ ಸ್ವಭಾವ ಇರ್ತದೆ ಅನ್ನೋದಕ್ಕೆ ಮಾಡ್ತಾರೆ ಹೊರತು ಅವರಿಂದ ಏನೋ ಆಗ್ತದ, ಅವರಿಂದ ಏನೋ ಸನ್ಮಾನ ಸಿಗ್ತದೆ, ಅವರಿಂದ ಏನೋ ಅವಮಾನ ಸಿಗ್ತದೆ ಅಂತ ಅನ್ನೋದು ಅವ್ರ ತಲೆಯಾಗಿ ಎಂದೆಂದೆಂದೆಂದು ಇರುವುದಿಲ್ಲ. ದೇವತೆಗಳು ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗಲಿ ಅಂತ ಹಂಸವಾಹನರಾಗಿ ತಾವಲ್ಲಿ ಬಂದಾರೆ. ನೋಡ್ರಿ, ಶ್ರೀಮದಾಚಾರ್ಯ ತಾತ್ಪರ್ಯ ಕೊಟ್ಟರು, ಸಕಾಮಂತ ತಪ ಕ್ರೂರಂ ಲೋಕಾನಾಂ ಭಯಕೃತ್ ಭವೇತ್. ಅಲ್ಲ, ಎಷ್ಟೋ ಮಂದಿ ತಪಸ್ ಮಾಡ್ತಾರೆ, ಮಹಾ ಋಷಿಗಳು ತಪಸ್ ಮಾಡಿಲ್ಲೇನು? ಎಷ್ಟೋ ಋಷಿಗಳು ತಪಸ್ ಮಾಡ್ತಾರೆ. ಅವ್ರದ್ದು ಯಾಕೆ ಮತ್ತೆ ಹಿಂಗೆ ತಲೆ ಮೇಲೆ ಬೆಂಕಿ ಬಂತು, ಅವ್ರದ್ದೆಲ್ಲ ಬೆಂಕಿಯಿಂದ ಭಾಳ ತ್ರಾಸ ಆಯ್ತು ಅಂತ ಹಿಂಗೆ ಎಂದೂ ಬಂದಿಲ್ಲಲ್ಲ. ಈ ರಾಕ್ಷಸರು ಮಾಡಬೇಕಾದಾಗ ಯಾಕೆ ಎಷ್ಟೇ ಆಗ್ತದೆ ಇದು? ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಕೊಡ್ತಾರೆ, ಸಕಾಮವಾಗಿ ಮಾಡಿದ ತಪಸ್ಸು ಲೋಕಕ್ಕೆ ಭಯವನ್ನ ಉಂಟು ಮಾಡ್ತದೆ. ಋಷಿಗಳು ಮುನಿಗಳು ಅದ್ಭುತವಾದ ತಪಸ್ಸು ಮಾಡುವರು ಕೂಡ ನಿಷ್ಕಾಮವಾಗಿ ಮಾಡುವುದರಿಂದ ಅದು ಶಾಂತ ಇರ್ತದೆ. ತಪಸ್ಸು ಉಗ್ರ ಇರಬಾರದು, ತಪಸ್ಸು ಶಾಂತ ಇರಬೇಕು. ತಪಸ್ಸು ಸಕಾಮವಾಗಿ ಮಾಡಿದಾಗ ಉಗ್ರವಾದ ಫಲವನ್ನು ಕೊಡುತ್ತದೆ. ತಪಸ್ಸೇ ಶಾಂತವಾಗ್ತದೆ ಯಾವಾಗ ನಿಷ್ಕಾಮವಾಗಿ ತಪಸ್ಸನ್ನು ಮಾಡಿದ. ತಾಳುವಿಕೆಗಿಂತ ತಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ ಅಂದ್ರು ವಾದಿರಾಜರು. ಯಾರು ತಿಳ್ಕೊಳ್ತೀರಿ ಅವ್ರಿಗೆ ಈ ಮಾತು ಹೇಳ್ತೀನಿ. ಬೇಕಾದ್ರೆ ತಾಳುವಿಕೆ, ಶಾಂತಿ, ಅದು ದೊಡ್ಡ ತಪಸ್ಸು. ನಾವು ಪಡೆದಂತಹ ತಪಸ್ಸಿನಿಂದ, ಸಿದ್ಧಿಯಿಂದ ನಮಗೆ ಇನ್ನಷ್ಟು ಉಗ್ರವಾದ ಕರ್ಮಗಳನ್ನು ಮಾಡಬೇಕನ್ನಿಸ್ಲಿಕ್ಕಂದ್ರೆ ನಾವು ಮಾಡಿದಂತಹ ತಪಸ್ಸು ಸಕಾಮದ ಅಂತ ಅರ್ಥ. ಅದು ನಿಷ್ಕಾಮಿತ್ತು ಅಂತಂದ್ರೆ ಅದು ನಮ್ಮೊಳಗೆ ಏನು ತರ್ತದಪ್ಪ? ಶಾಂತಿಯನ್ನು ತರ್ತದೆ, ಸೌಮ್ಯತೆಯನ್ನು ತರ್ತದೆ. ಹೀಗಾಗಿ ಋಷಿಗಳು ಮಾಡಿದ ತಪಸ್ಸು ಎಂದು ಲೋಕಕ್ಕೆ ಭಯ ಉಂಟು ಮಾಡಿಲ್ಲ, ಬಾಧಾ ಉಂಟು ಮಾಡಿಲ್ಲ. ಇವ್ರು ಮಾಡಿದಂತಹ ರಾಕ್ಷಸ ಮಾಡಿದಂಥ ತಪಸ್ಸನ್ನ ನಿಲ್ಲಿಸ್ಲಿಕ್ಕಂತೆ ಅವ್ರು ಬಂದಾರೆ. ನೋಡ್ರಿ, ಯಾಕೆ ಬಂದ್ರು ಬ್ರಹ್ಮದೇವರು? ಇಂಥ ವರ ಯಾಕೆ ಕೊಟ್ರಿ? ಮುಂದೆ ಇವರಿಂದ ಎಷ್ಟು ಬಾಧಾ ಅದಂತ ಗೊತ್ತಿತ್ತಲ್ಲ. ಅಂದ್ರೆ ಕೊಡ್ದಿರ್ಲಿಲ್ಲ ಅಂದ್ರೆ ಈಗೇ ಬಾಧಾ ಆಗ್ತಿತ್ತು. ಕೊಟ್ಟಿದ್ದಿಲ್ಲ ಅಂತಂತಂದ್ರೆ ಅವರ ತಪಸ್ಸಿನಿಂದ ಬಂದ ಅಗ್ನಿಯಿಂದ ಎಲ್ಲಾ ಲೋಕಗಳಿಗೆ ಈಗೇ ಬಾಧಾ ಆಗ್ತಿತ್ತು. ಮುಂದಿನ ಬಾಧೆಯನ್ನ, ಈಗಿನ ಬಾಧೆಯನ್ನು ನಾವು ಮೊದಲು ಪರಿಹಾರ ಮಾಡ್ಕೊಳ್ಳೋಣ, ಮುಂದಿನ ಬಾಧಕ್ಕೆ ನಮ್ಮ ಅಪ್ಪ ಇದ್ದ, ನಮ್ಮ ಭಗವಂತ ಬಂದು ಎಲ್ಲ ಮಾಡ್ತಾನಂತ ಬ್ರಹ್ಮದೇವರಿಗೆ ವಿಶ್ವಾಸ ಇತ್ತಾದ್ರಿಂದ ಅವರು ಒಂದು ವಿಚಾರವನ್ನಿಟ್ಟುಕೊಂಡು ತಪಸ್ಸಿಗೆ ಅಲ್ಲಿ ಮೆಚ್ಚಿ ಬಂದವರಂತೆ ತಾವು ಬಂದಿದ್ದಾರೆ. ಉತ್ತಿಷ್ಟೋತ್ರಿಷ್ಟ ಭದ್ರಂತೆ ತಪಸ್ಸಿದ್ಧೋಸಿ ಕಾಶ್ಯಪ ಪರದೋಹಮನುಪ್ರಾಪ್ತೋ ಪ್ರಿಯತಾಮೀಪ್ಸಿತೋ ಅವರಹ. ಸಿದ್ಧನಾದ್ಯಪ್ಪ ಕಾಶ್ಯಪ, ಏಳು. ನೋಡ್ರಿ, ಕಶ್ಯಪ ಋಷಿಗಳ ಮಗನೇ ಹಿರಣ್ಯಕಶಿಪು, ಏಳು. ಬೇಕಾದಷ್ಟು ನಿನಗೆ ನಾನು ಸಿದ್ಧಿ ವರವನ್ನು ಕೊಡ್ಲಿಕ್ಕೆ ತಯಾರಿದ್ದೀನಿ, ನಾನು ವರದ ಹೇಳಪ್ಪ ಅಂತಂತಂದ್ರೆ ನೋಡ್ರಿ, ಭಕ್ಷಿತಾಂಗಂ ಪಿಪೀಲ ಕೈಹಿ, ಅವನ ದೇಹ ಎಲ್ಲ ಇರುವಿ ಬಂದು ಕಡಿದು ಹೋಗ್ಬಿಟ್ಟಿದ್ದು ಅಂತ, ದೇಹನೇ ಇದ್ದಿದ್ದಿಲ್ಲಂತ, ಅಸ್ಥಿ ಪಂಜರಾಗಿ ನಿಂತಿರ್ತಾನೆ. ಅಂದ್ರೂ ಜೀವಂತ ಹೆಂಗಿದ್ರಿ? ಕೃತಯುಗ, ಅಸ್ಥಿಗತ ಪ್ರಾಣರು, ಹಿಂಗಾಗಿ ಅಸ್ಥಿ ಇರೋ ತನಕ ಜೀವಂತ ಇರ್ತಾರೆ, ಅದಕ್ಕೆ ಜೀವಂತಿದ್ದ. ಆವಾಗ ಹೋಗಿ ಅವನಿಗೆ ಕೇಳ್ತಾನೆ,
ಬ್ರಹ್ಮದೇವರು ತಮ್ಮ ಕಮಂಡಲುವಿನ ಜಲದಿಂದ ಅವನಿಗೆ ದೇಹವನ್ನು, ಪುಷ್ಟವಾದ ದೇಹವನ್ನು ಕೊಡ್ತಾರೆ, ಕವಚವನ್ನು ಕೊಡ್ತಾರೆ. ಎದ್ದು ಬರ್ತಾನೆ, ಸ್ವಾಮಿ ನನಗ ನಮ ಆದ್ಯಾಯ ಬೀಜಾಯ ಜ್ಞಾನ ವಿಜ್ಞಾನ ಮೂರ್ತಯೇ ಪ್ರಾಣೇಂದ್ರಿಯ ಮನೋಬುದ್ಧಿ ವಿಕಾರೈರ್ ವ್ಯಕ್ತಮೀಯುಷೆ. ಭಾಳ ಚೆಂದಾಗಿ ಸ್ತೋತ್ರ ಮಾಡಿದ. ನಿಮ್ಮದೇ ಪದ ನನಗೆ ಬೇಕು. ಆ ಲೆಕ್ಕದಾಗೆ ಕೇಳಿದಮ್ಮ, ನಾನೂ ಬ್ರಹ್ಮೆ ಆಗ್ಬೇಕ್ರಿ ಅಂದಮ್ಮ ಒಂದು ಲೆಕ್ಕಕ್ಕೆ. ಹೌದು, ಮತ್ತು ಸಾಯಬಾರದು, ಅಮರರಾಗಬೇಕು, ಇವೆಲ್ಲ ದೇವತೆಗಳದೇ. ಇದೆಲ್ಲ ಎಲ್ಲಾರು ರಾಜ ಆಗಬೇಕು, ಬ್ರಹ್ಮದೇವರು ಅಷ್ಟೇ ಆಗ್ಲಿಕ್ಕೆ ಸಾಧ್ಯ. ಸಾಯಬಾರದು, ಬ್ರಹ್ಮದೇವರು ಅಷ್ಟೇ ಆಗ್ಲಿಕ್ಕೆ ಸಾಧ್ಯ ಅದ. ಒಂದು ಅರ್ಥದೊಳಗೆ ನೀವು ಒಂದು ಸ್ವಲ್ಪ ಸರದ ಕುರ್ಚಿ ನಂಗೆ ಬಿಟ್ಕೊಡ್ರಿ ಅಂತ ಕೇಳಿದ. ಅಂದ್ರು ಹಿಂಗೆಲ್ಲ ಕೊಡ್ಲಿಕ್ಕೆ ಬರಂಗಿಲ್ಲಪ್ಪ ಅಂದರು. ಆಯ್ತು, ಅದನ್ನೇ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಬಿ, ಇನ್ನೊಂದು ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಕೇಳ್ತೀನಿ ನಾನು ಅಂತ. ನ ಅಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈ ನ ಭೂಮೌ ನಂಬರೇ ಮೃತ್ಯು ನ ನರೈಹಿ ನ ಮೃಗೈರಪಿ. ನೋಡ್ರಿ, ನನಗೆ ಹೊರಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಮುಂಜಾನೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಭೂಮಿಯೊಳಗೆ ಸಾಯಬಾರ್ದು, ಆಕಾಶದಾಗ ಸಾಯಬಾರ್ದು, ನರರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು, ಪಕ್ಷಿಗಳಿಂದ ಸಾಯಬಾರ್ದು. ವ್ಯಸುಮದ್ಭಿರ್ವ, ಜೀವಂತಿದ್ದರಿಂದ ಸಾಯಬಾರ್ದು, ಸತ್ತದ್ರಿಂದ ಸಾಯಬಾರ್ದು. ಅಂದ್ರೆ ನನ್ನನ್ನು ಸಾಯಿಸುವಂಥದ್ದು ಚೇತನೂ ಇರಬಾರ್ದು, ಜಡಾನೂ ಇರಬಾರ್ದು. ಇದು ಹೆಂಗ್ರಿ ವಿಚಿತ್ರ. ಅವರಂದ್ರು, ತಾತೇಮೇ ದುರ್ಲಭ ಪುಂಸ ಯಾಂದ್ರಣೀಶೇವನ. ಇದು ದುರ್ಲಭಪ, ಇಂಥವ್ರು ಯಾರೂ ಹಿಂದಕ್ಕಿಂತಹದ್ದನ್ನು ಕೇಳಿಲ್ಲ. ನನ್ನಂಥ ತಪಸ್ಸು ಯಾರು ಮಾಡಿಲ್ರಿ. ಸೊಕ್ಕವ್ ನೀವು ಮೊದಲೇ ನೀವು ಕೊಡ್ರಿ ನನಗಿದನ್ನ. ತಥಾಪಿ ವಿತರಾಮ್ಯಂಗ ವರಾನ್ಯದಿಪೈ ದುರ್ಲಭಾನ್. ದುರ್ಲಭವ ಆದರೂ ಇಂಥ ವರಗಳನ್ನು ನಾನು ಕೊಡ್ತೀನಿ, ನಿನಗೆ ತಲೆ ಕೆಡಿಸ್ಕೋಬೇಡ. ಯಾಕೆ ಎಂಥ ದುರ್ಲಭ ಇದ್ರು ನಾ ಕೊಟ್ಟ ವರ ಅಲ್ಲ, ಅವ ನನಗಿಂತ ಉತ್ತಮ ಅಂತ ನನಗೆ ಗೊತ್ತಿತ್ತು ಭಗವಂತನ ಬಗ್ಗೆ. ಬ್ರಹ್ಮದೇವರಿಗೆ ಕೊಡ್ತೀನಿ ನಾನು ಅಂತ ಕೊಟ್ಟರು. ಎಲ್ಲ ದಿಕ್ಕುಗಳನ್ನು ಗೆದ್ದ, ಎಲ್ಲ ಲೋಕಗಳನ್ನು ಗೆದ್ದ, ದೇವತೆಗಳನ್ನು ಸಂಪೂರ್ಣವಾಗಿ ಅವರನ್ನು ತನ್ನ ದಾಸಾನುದಾಸ ಮಾಡಿಕೊಂಡ. ತಮಂಗ ಮತ್ತಂ ಮಧುನೋರು ಗಂಧಿನ ವಿವೃತ್ತ ತಾಮ್ರಾಕ್ಷಮ ಶೇಷ ಧಿಷ್ಣ್ಯಪಾಹ. ಎಲ್ಲ ದೇವತೆಗಳು ಬಂದು ಪಾಪ ಅವನಿಗೇನು ಕಪ್ಪು ಕಾಣಿಕೆ ಕೊಡುವುದೇನು, ನೀನೇ ರಾಜಾಪ ಅಂತ ಅನ್ನೋದೇನು. ನಿಜವಾದ ದೇವತೆಗಳೇನಿದ್ರಲ್ರಿ, ಅವರೆಲ್ಲ ತಾವು ಅದೃಶ್ಯರಾಗ್ಬಿಟ್ಟಿದ್ರು. ಅವು ಪಾಪ ತಮ್ಮ ಅನುದೇವತೆಗಳನ್ನೇನಿರ್ತಾರೆ ಅವ್ರನ್ನ ಕಳಿಸಿದ್ರು. ನಮ್ಮ ಪರವಾಗಿ ಹೋಗಿ ನೀವೇ ಎಲ್ಲ ಕೊಡ್ರಿ ಅಂತ ಕಳಿಸಿದ್ರು ಅಂತ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ರತ್ನಾಕರಾಶ್ಚ ರತ್ನಾನಿ ತತ್ಪತ್ನ್ಯಶ್ಚೋ ಬಹು ಊರ್ಮಿಭಿಹಿ. ಏನು ಭಾರೀ ರತ್ನಗಳು, ಬಂಗಾರ ಎಲ್ಲ ತಂದು ಕೊಟ್ಟರು. ಉಪಸಸ್ತು ಋಷಿಕೇಶಂ ವಿನಿದ್ರ ವಾಯುಭೋಜನ. ಅವನ ದಬ್ಬಾಳಿಕೆ ತಡಿಲಿಕ್ಕಾಗಲಿಲ್ಲ. ದೇವತೆಗಳು ಹೋಗಿ ವೈಕುಂಠದೊಳಗೆ ಭಗವಂತನನ್ನು ತಪಸ್ಸು ಮಾಡಿ ಅವನನ್ನು ಒಲಿಸ್ಕೊಳ್ಬೇಕು ಅಂತ ಎಲ್ಲ ದೇವತೆಗಳು ಸತ್ಯಾಗ್ರಹ ಅಂತ ಅಲ್ಲಿ ಮೊದಲೇ ಕೂತವ್ರು ಅಂತ ಅನ್ನಿಸ್ತದವರು ಕೂತ್ಬಿಟ್ರು. ಅವಾಗ ಭಗವಂತ ಅಲ್ಲಿ ಬರ್ತಾನೆ. ಅರೂಪ ಮೇಘನಿಸ್ವನ, ಮೇಘಗಳ ಆ ಗಂಭೀರವಾದ ಧ್ವನಿ, ಆಕಾಶವಾಣಿ ಅಲ್ಲಾಗ್ತಾ ಇದೆ. ಮಾ ಭೈಷ್ಟ ವಿಭುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತುವ ಮದ್ದರ್ಶನಂ ಹಿ ಭೂತಾನಂ ಸರ್ವಶ್ರೇಯೋಪಪತ್ತೈ. ನನ್ನ ದರ್ಶನವೇ ಎಲ್ಲರಿಗೂ ಶ್ರೇಯಸ್ಸನ್ನು ಕೊಡ್ತದ್ರಪ್ಪ. ಯಾಕೆ ನೀವು ಇಷ್ಟು ಕಷ್ಟಪಡ್ಲಿಗತ್ತೀರಿ, ಯಾಕೆ ತ್ರಾಸ ತಗೊಂಡಿರಿ? ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾಪಸದಸ್ಯೇತ. ನಿಮಗೆ ಮನಸ್ಸಿನೊಳಗೆ ಏನದ ಅನ್ನೋದು ನನಗೆ ಗೊತ್ತದ. ನೋಡ್ರಿ, ಭಗವಂತನಿಗೆ ಹೋಗಿ ಏನೂ ಕೇಳ್ಕೋಬೇಕಾಗಿಲ್ಲ. ಭಗವಂತ ತಾನೇ ಮನಸ್ಸನ್ನು ತಿಳಿದು ಎಲ್ಲವನ್ನು ಕೊಡುವಂಥವ. ಹಾಗಾಗಿ ಅವನು ನಾನೇ ಹೇಳ್ತಾನೆ, ಇವ ಆ ಹಿರಣ್ಯಕಶಿಪುವಿನ ದೌರಾತ್ಮ್ಯ ನನಗೆ ತಿಳಿದದ. ತಸ್ಯ ಶಾಂತಿಂ ಕರಿಷ್ಯಾಮಿ, ಅದಕ್ಕೆ ಶಾಂತ ಮಾಡ್ತೀನಿ ನಾನು. ಯಾವಾಗ? ಕಾಲಸ್ತಾವತ್ ಪ್ರತೀಕ್ಷತಾಂ. ನಮ್ಮ ಭಗವಂತಂದು ಈ ಮಾತು ಯಾವಾಗಲೂ ನೆನಪಿಟ್ಕೊಂಡ್ಬಿಟ್ಟು, ಬಾಧಾ ನಡೆದದ ನನಗೆ ಗೊತ್ತದ, ಶಾಂತಿ ಮಾಡ್ತೀನಿ ನಾನು. ಮತ್ತು ನಾ ಏನು ಮಾಡಲಿ? ಕಾಲಸ್ತಾವತ್ ಪ್ರತೀಕ್ಷತಾಂ, ಅಲ್ಲಿ ತನಕ ಸುಮ್ಮಿರು ಅಷ್ಟೆ. ರೋಗ ಬಂದದ ಗೊತ್ತದ, ಅದನ್ನು ಪರಿಹಾರ ಮಾಡ್ತೀನಿ ನಾನು. ನಾ ಏನು ಮಾಡಲಿ? ಪ್ರತೀಕ್ಷಣ. ಎಲ್ಲದಕ್ಕೂ ಕೂಡ ಭಗವಂತನ ಉತ್ತರ ಒಂದೇ. ನೀನು ಸಾಧನಾ ಮಾಡಿದ್ದು ಸತ್ಯನೇ ಇತ್ತಂದ್ರೆ, ನಿನ್ನ ಒಂದು ಜಪ ಪಾರಾಯಣ ಇವೆಲ್ಲ ಮಾಡಿದ್ದಿತ್ತು ಅಂದ್ರೆ, ನಾ ಅದಕ್ಕೆ ಮೆಚ್ಚಿ ವರ ಕೊಟ್ಟೇ ಕೊಡ್ತೀನಿ. ಮತ್ತು ಇನ್ನೂ ಆಗವಲ್ತಲ್ಲ, ಕಾಲ ಬರಲಿ. ಯಾವಾಗ ಅದು ಯೋಗ್ಯತೆಗೆ, ನಿನ್ನ ಯೋಗ್ಯತೆಗೆ ಅದು ಸರಿಯಾದ ಕಾಲ ಅಂತ ಅನ್ನಿಸ್ತದೋ ಆವಾಗೇ ನಾನು ಕೊಡವ. ನನ್ನೊಳಗೆ ಗಡಿಬಿಡಿ ಅನ್ನುವಂಥ ವಸ್ತು ಇಲ್ಲ. ದೇವರು ಸ್ಪಷ್ಟ ಹೇಳ್ತಾರೆ, ಯಾವ ಕಾಲಕ್ಕೆ ಏನಾಗಬೇಕೋ ಅದು ಅದೇ ಕಾಲಕ್ಕಾಗಬೇಕು. ಅಲ್ಲ ಭಗವಂತ, ಇವ ಇನ್ನೇನು ಕೆಟ್ಟದ್ದು ಮಾಡಬೇಕು ಅಂದ್ರೆ ಅವರೆಲ್ಲ ಎಷ್ಟು ಕಾಲ ತಡಿಯೋನು ಎಲ್ಲ ಅವನು ಕೊಡ ತುಂಬಲಿಕ್ಕೆ ಇನ್ನೇನು ಉಳಿದೇ ಇಲ್ಲ, ಎಲ್ಲ ಮಾಡೇ ಬಿಟ್ಟ. ನಾವು ಉಳಿಸ್ಯಾನೇನು ಅಂತ ಒಂದು ಉಳಿಸ್ಯಾನ ಅಂದ್ರೆ ಏನು? ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ವೇದಗಳಲ್ಲಿ, ಗೋವುಗಳಲ್ಲಿ, ದೇವತೆಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಾಧುಗಳಲ್ಲಿ, ಧರ್ಮದಲ್ಲಿ
ನನ್ನಲ್ಲಿ ಯಾವಾಗ ಇವನು ದ್ವೇಷ ಮಾಡ್ತಾನೋ ಅವಾಗ ಅವನನ್ನು ನಾಶ ಮಾಡ್ತೀನಿ. ದೇವ್ರೇ ಇದೆಲ್ಲ ಮಾಡಿ ಮುಗಿಸ್ಯಾನವ, ಒಂದು ಉಳಿಸ್ಯಾನ್ರು ಏನು? ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ನಿರ್ವೈರನಾದಂತಹ, ಪ್ರಶಾಂತನಾದಂತಹ, ಮಹಾತ್ಮನಾದಂತಹ ತನ್ನ ಮಗನಾದ ಪ್ರಹ್ಲಾದನಿಗೆ ಯಾವಾಗ ಇವನ ದ್ರೋಹ ಮಾಡಲಿಕ್ಕೆ ಬರ್ತಾನೋ, ಇವನಿಗೆ ಬ್ರಹ್ಮದೇವರು ಎಂಥದೇ ವರ ಕೊಟ್ಟಿರಲಿ, ನಾನು ಬಂದು ಅವನನ್ನು ನಾಶ ಮಾಡ್ತೀನಿ. ಆ ಕಾಲಕ್ಕಾಗಿ ನೀವು ಪ್ರತೀಕ್ಷೆ ಮಾಡ್ರಿ. ಎಲ್ಲದಕ್ಕೂ ಕೂಡ ಕಾಲ ಬರ್ತದೆ. ಭಗವಂತ ಎಲ್ಲವನ್ನು ತಾನು ಸರಿಯಾದ ಕಾಲಕ್ಕೆ ಕೊಡ್ತಾನೆ. ನಮ್ಮಲ್ಲಿ ಅದಕ್ಕೆ ಸಹನ ಬೇಕು, ತಾಳ್ಮೆ ಬೇಕು. ಅದೆಲ್ಲಾರ್ದಕ್ಕೆ ನಾವೆಷ್ಟು ಒದ್ದಾಡ್ತೀವಿ. ತಾಳ್ಮೆ ಯಾವನಿಗೆ ಇರ್ತದೆ ನೋಡ್ರಿ. ನಾನು ಇದನ್ನು ಮಾಡೀನಿ ಅಂದ ಮೇಲೆ ನನಗಿದು ಸಿಗಬೇಕು, ದೇವರು ಕೊಟ್ಟೇ ಕೊಡ್ತಾನೆ, ವಿಶ್ವಾಸ ಅದ. ಅಂದಮೇಲೆ ಈಗ ಸಿಕ್ಕಿಲ್ಲ ಅಂತಂದ್ರೆ ಆ ಕಾಲ ಇನ್ನೂ ಫಲಿಸಿಲ್ಲ ಅಂತ ಅರ್ಥ. ಅದು ಫಲಿಸೋ ತನಕ ಸುಮ್ಮನೆ ಇರ್ತೀನಿ ನಾನು. ಇಷ್ಟು ಯಾವನಿಗೆ ಜ್ಞಾನ ಅದಲ್ಲ, ಎಷ್ಟು ಶಾಂತಿ ಇರ್ತಾನಂದ್ರೆ ಅವನ ಜೀವನದೊಳಗೆ ಏನೇನೇನೇನು ತಾನು ಭಯಗೊಳ್ಳುವುದೇ ಇಲ್ಲ. ದೇವ್ರು ಹಿಂಗೆ ಹೇಳ್ಯಾನ ಅಂತಂದ್ಮೇಲೆ ವಿಶ್ವಾಸ ಇಟ್ಟು ಮುಂದೇನೋ ಮಾತಾಡ್ಲಾರ್ದು ದೇವತೆಗಳು ಹೋಗ್ಬಿಟ್ರು. ಅರ್ಥ ಮಾಡ್ಕೊಳ್ರಿ, ಶಾಂತ ಇರ್ರಿ, ತಾಳ್ಮೆಯಿಂದಿರ್ರಿ. ಭಗವಂತ ವರ ಕೊಡ್ತಾನೆ, ಭಗವಂತ ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ಹಾಗಾಗಿ ತಸ್ಯ ದೈತ್ಯಪತೆ ಪುತ್ರಶ್ಚತ್ವಾರ ಪರಮಾದ್ಭುತಾ, 4 ಅದ್ಭುತರಾದಂತಹ ಮಕ್ಕಳು ಆ ಹಿರಣ್ಯಕಶಿಪುವಿಗೆ ಹುಟ್ಟುತ್ತಾರೆ. ಪ್ರಹ್ಲಾದ ಎಲ್ಲರಿಗಿಂತಲೂ ದೊಡ್ಡವ, ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧ ಜಿತೇಂದ್ರಿಯ, ಜಿತೇಂದ್ರಿಯನಾಗಿ ಶೀಲಸಂಪನ್ನನಾಗಿ ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುಹೃತ್ತಮ, ಎಲ್ಲರನ್ನೂ ತನ್ನಂತೆ ನೋಡ್ತಿದ್ನಂತೆ. ಆತ್ಮೋಪಮ್ಯೇನ ಸರ್ವತ್ರ ಅಂತ ಕೃಷ್ಣ ಹೇಳ್ತಾನಲ್ಲ, ಎಲ್ಲರನ್ನೂ ತನ್ನಂತೆ ನೋಡೋದಂದ್ರೇನ್ರಿ? ನನಗೆ ಯಾವುದರಿಂದ ತ್ರಾಸ ಆಗ್ತದ ಅದು ಇನ್ನೊಬ್ರಿಗೂ ಆಗ್ತದಲ್ಲ, ಅದನ್ನು ಅವ್ರಿಗೆ ಮಾಡಬಾರ್ದು. ಸಿಂಪಲ್ ಅದು, ಸಿಂಪಲ್. ನನಗೆ ಯಾವುದರಿಂದ ಸಂತೋಷ ಆಗ್ತದ ಅದರಿಂದ ಇನ್ನೊಬ್ರಿಗೂ ಆಗ್ತದೆ, ಅದನ್ನು ಅವ್ರಿಗೆ ಮಾಡಬೇಕು. ಯಾವುದರಿಂದ ಆಗಂಗಿಲ್ಲ ಅದು ಇನ್ನೊಬ್ರಿಗೂ ಆಗೋದಿಲ್ಲ, ಅದನ್ನು ಮಾಡಬಾರ್ದು. ಇಷ್ಟು ಸರಳದ ಆತ್ಮೋಪಮ್ಯೇನ ಸರ್ವತ್ರ. ಇದನ್ನ ತಾನು ಮಾಡ್ತಾ ಇದ್ದ, ಎಲ್ಲರಿಗೆ ಸುಹೃತ್ತಾಗಿದ್ದಾನೆ. ದಾಸವತ್ ಸನ್ನತಾರ್ಯಾಂಗ್ರಹಿ ಪಿತೃವತ್ ದೀನವತ್ಸಲ, ದೀನರನ್ನು ಕಂಡ್ರೆ ತಂದೆಯಂತೆ ಅವರನ್ನು ನೋಡ್ಕೊಳ್ತಾನೆ. ಸಣ್ಣ 5 ವರ್ಷದ ಬಾಲಕರೀಮ. ಭ್ರಾತೃವತ್ ಸದೃಶೇ ಸ್ನಿಗ್ಧ ಗುರುಷು ಈಶ್ವರ ಭಾವನ, ಎಲ್ಲ ಇವನಿಗೆ ಗುಣಗಳಿವೆ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ, ಒಟ್ಟಾರೆ ಚಿತ್ತ ಉದ್ವೇಗ ಆಗುವುದಿಲ್ಲ, ಸಿಟ್ಟೇ ಬರುವುದಿಲ್ಲ, ಕೆಟ್ಟ ಕೆಲಸ ಮಾಡಬೇಕು ಅನಿಸೋದಿಲ್ಲ. ಶ್ರುತೇಶು ದೃಷ್ಟೇಶು ಗುಣೇಶು ಅವಸ್ತು ದೃಕ್, ಯಾವ ಗುಣಗಳನ್ನು ಯಾವ ವಸ್ತುಗಳನ್ನು ನೋಡಿದರೂ ಕೂಡ ಇದು ಶಾಶ್ವತ ಅಲ್ಲಂತೆ ನೋಡ್ತಿದ್ನಂತ. ಅವ್ನ ಕಣ್ಣಿಗೆ ಎಷ್ಟು ಚಂದ ಚಸ್ಮಾ ಇತ್ರಿ, ಎಲ್ಲಾದ್ರದ್ದು ಎಕ್ಸ್ರೇ ಮಾಡ್ಬಿಡ್ತಿತ್ತದು. ಇದನ್ನ ನೋಡಿದ್ನಾ, ಇದು ಶಾಶ್ವತ ಅಲ್ಲೇಳಂತೆ ಕಾಣಿಸ್ಬಿಡುದು. ಮತ್ತು ಅದ್ರ ಮೇಲೆ ಮೋಹ ಬರ್ಬೇಕು ಹೆಂಗೆ ಅವನಿಗೆ? ಒಟ್ಟು ಬರ್ತಿರ್ಲಿಲ್ಲ. ದಾಂತ ಇಂದ್ರಿಯ ಪ್ರಾಣ ಶರೀರಧೀಹಿ, ಇಂದ್ರಿಯದ ಮೇಲೆ, ಪ್ರಾಣದ ಮೇಲೆ, ಶರೀರದ ಮೇಲೆ, ಮನಸ್ಸಿನ ಮೇಲೆ ನಿಗ್ರಹ ಅಂದ್ರೆ ನಿಗ್ರಹ. ಸದಾ ಪ್ರಶಾಂತ ಕಾಮೋ ರಹಿತಾಸುರೋ ಅಸುರ, ಅಸುರನಾದರೂ ರಹಿತಾಸುರ, ಅಸುರನೇ ಇರಲಿಲ್ಲ, ಒಂದೂ ಆಸುರಿ ಭಾವನ ಒಳಗಿರಲಿಲ್ಲ. ಅಂಥ ಮಹಾಗುಣನಾದಂಥ ಮಗ. ನ್ಯಸ್ತ ಕ್ರೀಡನಕೋ ಬಾಲಹ ಜಡವತ್ತನ್ಮನಸ್ಸದ, ಯಾವುದೂ ಆಟಿಕೆ ಸಾಮಾನು ಹಿಡದೇ ಇಲ್ಲ ತಾನು. 5 ವರ್ಷದ ಬಾಲಕ ಒಂದು ಆಟಿಕೆ ಸಾಮಾನು ಹಿಡಿದಿಲ್ಲ, ಯಾವಾಗಲೂ ಒಂದೇ. ತನ್ಮನಃ ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ, ಜಗತ್ತನ್ನ ನೋಡ್ತೇ ಇರಲಿಲ್ಲಂತ. ಯಾಕ? ಎಲ್ಲಿ ನೋಡಿದ್ರು ದೇವರನ್ನೇ ನೋಡ. ಕೃಷ್ಣನೆಂಬ ಭೂತ ಪಡ್ಕೊಂಡಿತ್ತವನಿಗೆ ಅಂತ ಹೇಳ್ತದೆ ಭಾಗವತ. ಭೂತ ಪಡ್ಕೊಂಡಿತ್ತು ನಮ್ಮ ಪ್ರಹ್ಲಾದರಾಜರಿಗೆ. ಕೃಷ್ಣ ಮನಸ್ಸಿನೊಳಗೆ ತಾನು ಯಾವಾಗಲೂ ಪ್ರಜ್ವಲಿಸ್ತಾ ಇದ್ದ, ಅವನನ್ನು ನೋಡ್ತಿದ್ದ. ನದತಿ ಕ್ವಚಿತ್ ಉತ್ಕಂಠೋ ವಿಲಜ್ಜೋ ನೃತ್ಯತಿ ಕ್ವಚಿತ್ ಕ್ವಚಿತ್ ತದ್ಭಾವನಾಯುಕ್ತ ತನ್ಮಯೋನು ಚಕಾರ. ಅವನೇ ಭಾವನೆಯೊಳಗೆ ಒಮ್ಮೆಮ್ಮೆ ತಾನೇ ಕುಣಿತಿದ್ದ, ತಾನೇ ಅಳತಿದ್ದ, ತಾನೇ ನಗತಿದ್ದ, ತಾನೇ ಏನೇನೋ ಮಾಡ್ತಿದ್ದ. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತ ಹೇಳಿದಂತೆ ಆ ಭಗವಂತನ ಭಕ್ತರು ಯಾವಾಗ ಏನು ಮಾಡ್ತಾರೆ ಹೇಳಲಿಕ್ಕೆ ಬರಂಗಿಲ್ರಿ. ಎಲ್ಲಾ ಕಾಲಕ್ಕೆ ಭಗವಂತನಲ್ಲಿ ತನ್ಮಯರಾಗಿರ್ತಾರೆ. ಕನಕದಾಸರು ಮನೆಯೊಳಗಿದ್ರಂತ. ಪುರಂದರದಾಸರು, ವ್ಯಾಸರಾಯರು ಎಲ್ಲರೂ ಕೂತಿದ್ರು. ಕನಕನ್ ಕರ್ಕೊಂಬ ಅಂತ ವ್ಯಾಸರಾಯರು ಒಬ್ಬ ಸಣ್ಣ ಹುಡುಗ ಹೊರಗೆ ಹೊಂಟಿದ್ದ. ಹೋಗೋ, ಅವ್ನ ಮನೆಗೆ ಗೊತ್ತದ ಇಲ್ಲ ನಿನಗೆ? ಗೊತ್ತದ್ರಿ, ಕರ್ಕೊಂಬ ಅವನಿಗೆ. ಓಡ್ ಹೋದ. ಪಾಪ ನಿಮಗೆ ಗುರುಗಳು ಕರೀಲಿಕತ್ತಾರ್ರಿ ಅಂತ ಹೇಳಿದ. ಗುರುಗಳು ಕರೀಲಿಕತ್ತಾರ, ಆಯ್ತಪ್ಪ ಬರ್ತೀನಿ ಆಯ್ತಂತ ಇವ ಓಡ್ ಹೊಂಟ. ಪಾಪ ಸಣ್ಣ ಹುಡುಗ ಓಡ್ ಹೊಂಟದ. ಬಾಯ್ ಇಲ್ತಮ್ಮ, ಏನು ಅವ್ರಿಗೆ ಹೋಗಿ ಹೇಳ್ತೀನಿ ಮತ್ತು ನೀನು ಬರ್ತೀನಿ ಅಂತ ಹೇಳ್ತೀನಿ ರೀ. ಅವಾಗ ಅವ್ರು ಅಂತಾರೆ, ನಿನಗೇನು ಬೇಕು ಅಂತ ಕೇಳು ಅಂತಂತಾರೆ ಅವರು. ಚಾಕ್ಲೇಟ್ ಕೊಡೋ, ಬಿಸ್ಕಿಟ್ ಕೊಡೋ ಅಂತ ಹೋಗಿ ಕೇಳಿ. ವ್ಯಾಸರಾಯರು, ಪುರಂದರದಾಸರು ಮಹಾನ್ ಭಾವರಿದ್ದಾರೆ. ಮತ್ತು ಏನು ಕೇಳಬೇಕ್ರಿ? ನೀವು ನಗುವುದ್ರಾಗ ಒಂದು ತುಸು, ನೀವು ಅಳುವುದ್ರಾಗ ಒಂದು ತುಸು, ನೀವು ಕುಡಿಯೋದ್ರಾಗ ಒಂದು ತುಸು ಕೊಡ್ರಿ ಅಂತ ಹಿಂಗೆ ಕೇಳ್ಬೇಕಾ? ಮತ್ತು ಕನಕದಾಸರು ತಮ್ಮ ಭಾಷಾದಾಗ ಹೇಳಿದ್ರು ಚಂದಾಗಿ. ಆಯ್ತು ರೀ ಅಂತ ಪಾಪ ವಿಶ್ವಾಸ ಇಟ್ಟ ಸಣ್ಣ ಹುಡುಗ ಹೋದ. ಹೋಗಿ ವ್ಯಾಸರಾಯರಿಗೆ, ಪುರಂದರದಾಸರಿಗೆ ಹೇಳಿದ, ಬರ್ತೀನಂತ ಹೇಳ್ಯಾರ್ರಿ ಕನಕದಾಸರು. ಹೌದಾ? ಹೇಳಿದ ಕೆಲಸ ಮಾಡಿದಪ್ಪ, ಏನು ಬೇಕು ಕೇಳಪ್ಪ, ನಿಂಗೆ ಕೊಡ್ತೀವಿ. ಸಣ್ಣ ಹುಡುಗ ನೀನು
ಹೆಂಗೆ ಕನಕದಾಸರು ಹೇಳಿದ್ರು ಹಾಗೆ ಕೇಳಿದ, ನೀವು ಅಳೋದ್ರಾಗಿಂದಿಷ್ಟು, ನೀವು ನಗೋದ್ರಾಗಿಂದಿಷ್ಟು, ಕುಣಿಯೋದ್ರಾಗಿಂದಿಷ್ಟು ನನಗೆ ಕೊಡ್ರಿ ಅಂತ. ಕನಕ್ ಹೇಳಿ ಕಳಿಸ್ಯಾನಿಲ್ ನಿನಗೆ ಅಂತಂದ್ರೆ ವ್ಯಾಸರಾಯರು ಒಂದೇ ಮಾತಿನಾಗ. ಹೌದ್ರಿ, ಹೇಳಿ ಕಳಿಸ್ಯಾರ. ಅವ ಹೇಳ್ದಂಗೆ ಬಂದು ಹೇಳಿದೆಲ್ಲಪ್ಪ, ಉದ್ಧಾರ ಆಗಿ ಹೋಗು, ನಾವು ಏನು ನೀ ಕೇಳಿಯೋ ಅದನ್ನೇ ಕೊಡ್ತೀನಿ ತಥಾಸ್ತು ಅಂದ್ಬಿಟ್ಟು. ಇಷ್ಟಂದದ್ದಕ್ಕ ಸಣ್ಣ ಬಾಲಕ ಅವರ ಅಳುವುದರಲ್ಲಿ, ಅವರ ನಗುವುದ್ರೊಳಗೆ, ಅವರ ಕುಣಿಯೋದ್ರೊಳಗೆ, ಅರ್ಥಾತ್ ಭಗವಂತನ ಭಕ್ತಿಯ ಉದ್ರೇಕದೊಳಗೆ ಏನೆಲ್ಲ ಭಾವನಾಗಳು ಆ ಮಹಾನುಭಾವರಿಗೆ ಬರ್ತವೋ ಅದೇ ಇವನಲ್ಲಿ ಬಂತು. ಮುಂದಿನ ಜನ್ಮದಲ್ಲಿ ತಾವೇ ಸ್ವಯಂ ಜಗನ್ನಾಥದಾಸರಾಗಿ ಹುಟ್ಟಿ ಹರಿಕಥಾಮೃತ ಸಾರದಂತಹ ಶ್ರೇಷ್ಠವಾದ ಗ್ರಂಥವನ್ನು ಬರೆದು ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ, ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಕೂಡ ಧರ್ಮದ ರಹಸ್ಯವನ್ನು ಬಿಚ್ಚಿಟ್ಟಂತಹ ಮಹಾನುಭಾವರಾಗಿ ಜಗನ್ನಾಥದಾಸರನ್ನು ಇರೋದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣವಾದ ವರ ಸಣ್ಣದು, ಏನೋ ಅಳುವುದ್ರಿಗಿಷ್ಟು, ಕುಣಿಯೋದ್ರಾಗಿಂದಿಷ್ಟು, ನಗೋದ್ರಾಗಿಂದಿಷ್ಟು. ಇದೆಲ್ಲ ಭಗವಂತನ ಭಕ್ತರ ಲೀಲಾ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಹೀಗಾಗಿ ಪ್ರಹ್ಲಾದರಾಜರು ಆ ರೀತಿ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ನೋಡಿದ, ಭಾಳ ಚಂದಿದ್ದಾನ ಹುಡುಗ, ಇವನಿಗೆ ಪುರೋಹಿತರ ಕಡೆ ಕಳಿಸ್ರಪ್ಪ, ಗುರುಕುಲ ವಾಸ ಮಾಡ್ಕೊಂಡು ಇವ ಎಲ್ಲ ಕಲ್ತು ಬರಲಿ. ಷಂಡ ಮರಕ ಅಂತ ಹೆಸರೇ ಹೆಂಗಿತ್ತು ನೋಡ್ರಿ. ತಸ್ಯ ದೈತ್ಯರಾಜ ಗ್ರಹಂತಿಗೆ ಹೋದ ಶುಕ್ರಾಚಾರ್ಯ ಶಿಷ್ಯೇಂದ್ರ ಮಕ್ಕಳು ಅಲ್ಲಿ ಹೋಗಿ ಕಲೀಲಿಕ್ಕೆ ಅಂತ ಕೂತ. 1-4 ತಿಂಗಳಾತು, ವೆಕೇಶನ್ ಕೊಟ್ಟರು, ಬಂದ. ಏಕದ ಅಸುರರಾಟ್ ಪುತ್ರ ಮಂಕಮಾರೋಪ್ಯ ಪಾಂಡವ ತೊಡಿ ಮೇಲೆ ಕೂಡ್ಸ್ಕೊಂಡ. ಪಾಪ ಕೂಡ್ಸ್ಕೊಂಡು, ಏನು ಕಲಿತೆಪ್ಪ, 4 ತಿಂಗಳು ಹೋಗಿದ್ದೆಲ್ಲ ಸಾಲಿಗೆ, ಏನು ಕಲಿತಿ ಹೇಳು. ಪ್ರಹ್ಲಾದ ಉವಾಚ ತತ್ಸಾಧು ಮನ್ಯೇ ಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹ ಮಂಧಕೂಪಂ ವನಂಗತೋ ಯದ್ ಹರಿಮಾಶ್ರಯೇತ. ಅಪ್ಪ ಏನು ಕಲಿತೆ ಗೊತ್ತಾ? ಹೇ ಅಸುರವರ್ಯ, ತತ್ ಸಾಧು ಮನ್ಯೇ ದೇಹಿನಾಂ, ಯಾವಾಗಲೂ ಈ ಅಸತ್ತಾದ ವ್ಯರ್ಥವಾದ ಸಂಸಾರದಲ್ಲಿ ಲೌಕಿಕ ವಿಷಯಗಳೊಳಗೆ ತಮ್ಮ ಧೀಯನ್ನ, ತಮ್ಮ ಬುದ್ಧಿಯನ್ನ ಖರ್ಚು ಮಾಡಿ, ಶಕ್ತಿ ಸಮಯ ಎಲ್ಲ ಇದರಾಗೆ ಖರ್ಚು ಮಾಡಿ, ಅಷ್ಟೆಲ್ಲ ಖರ್ಚು ಮಾಡಿದ್ರು ಅದರಿಂದ ಮತ್ತೆ ದುಃಖ ಬರ್ತದೆ. ಇವಕ್ಕೆ ಬೇರೆ ಏನು ಸಿಕ್ಕಿಲ್ಲ ಈ ಸಂಸಾರದಿಂದ. ಅದರಾಗೆ ಮತ್ತೆ ಮುಳುಗಿದಂಥ ಈ ಮಂದಿನ ನೋಡಿ ನಾ ಕಲ್ತದ್ದೇನಂತಂದ್ರೆ, ಇದೇನು ಆತ್ಮಪಾತ ಅಂತದಲ್ಲ, ಈ ಗ್ರಹ ಅನ್ನುವಂತಹ ಕೂಪ ಭಾವ್ಯದಲ್ಲ, ಇದರಿಂದ ಹೊರಗೆ ಬಂದು ಮೊದಲು ವನಕ್ಕೆ ಹೋಗಿ ಭಗವಂತನನ್ನು ಆಶ್ರಯ ಮಾಡ್ಕೊಂಡು ಜೀವನ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ಕಲಿತೆ. 5 ವರ್ಷದ ಹುಡುಗ ಹೇಳ್ತಿದ್ರು. ವನಂಗತೋ ಯದ್ ಹರಿಮಾಶ್ರಯೇತ. ವನಂಗತಃ, ವನಂ ಅಂದ್ರೇನ್ರಿ ಅಂದ್ರೆ ಎಲ್ಲಾರು ಅರಣ್ಯಕ್ಕೆ ಹೋಗ್ಬಿಡೋಣ. ನಾಳೆ ಮತ್ತೆ ಆಚಾರ ನಾವು ಬುಕ್ ಮಾಡಿ ನಿಮ್ಮ ಅಧಿಕ ಮಾಸ ಭಾಗವತ್ ಮುಗಿಲಿಕ್ಕೆ ನೋಡಿವ್. ನಾವು ಒಂದು ವನದೊಳಗೆ ಒಂದು ಫಾರ್ಮ್ ಹೌಸ್ ಬುಕ್ ಮಾಡಿ ಇಟ್ಟಿವಿ. ಅಲ್ಲಿ ಮತ್ತೆ ಹೋಗಿ ಫಾರ್ಮ್ ಹೌಸ್ನಾಗ ಕೂತ್ರು ಉಪಯೋಗ ಇಲ್ರಿ. ಅದಲ್ಲ, ವನಂ ಸಜ್ಜನ ಸಂಘ ಲಕ್ಷಣಂ. ಟಿಪ್ಪಣಿಕಾರರು ಬರೀತಾರೆ, ಸಜ್ಜನರ ಸಂಘ ಇದು ವನ ಅಂತ. ವನ ಅಂತಂತಂದ್ರೆ ಸಜ್ಜನರಿದ್ದಲ್ಲಿ, ಜ್ಞಾನಿಗಳಿದ್ದಲ್ಲಿ ಹೋಗಿ ಭಗವಂತನ ತತ್ವೋಪದೇಶವನ್ನು ಪಡೆದುಕೊಳ್ಳೋದು, ಇದು ಮುಖ್ಯವಾದ ವನ. ಅಲ್ಲಿ ಹೋಗ್ಬೇಕು ನಾವು ಅಂತ ಕಲ್ತೀವಿ. ಶಿವ ನಕ್ಕನಂತ ಜಹಾಸ ಬುದ್ಧಿರ್ಬಾಲ ನಮ್ಮ ವಿದ್ಯತೆ ಪರಬುದ್ಧಿವಿ. ಯಾರ್ರೀ ಒಂದು ಫ್ರೆಂಡ್ಸ್ ಅಲ್ಲೇ ಎಷ್ಟು ತಲೆ ಕೆಡಿಸ್ಲಿಕತ್ತಾರಿ. ಒಂದು ಮಠದಾಗ ಯಾರ ಜೊತೆ ಸಿಕ್ಕಂಡ್ರೆ ನಮ್ಮ ಹುಡುಗ ಹೆಂಗ್ ತಲೆ ಕೆಡಿಸ್ಯಾರ ನೋಡ್ರಿ. ದಿವಸ ಬಾ ಅಂತ್ರಿ, ಎಂದೋ ವರ್ಷಕ್ಕೊಮ್ಮೆ ಶಿಬಿರಕ್ಕೆ ನಾವು ಕಳಿಸ್ತಿದ್ವಿ. ದಿವಸ ಬಾ ಅಂತಂದ್ರೆ ಹೆಂಗಾಗ್ತದೆ? ಯಾರು ತಲೆ ಕೆಡಿಸ್ಯಾರ ನೋಡ್ರಿ. ಬುದ್ಧಿವೇದ ಪರಕೃತ ಉತಾಹೋತೆ ಸ್ವತೋ ಭವೇತ್. ಏನೋ ಪ್ರಹ್ಲಾದ, ಇದು ನಿಂದೇ ತಲೀನೋ ಏನು ಯಾರೇ ನಿನ್ನ ತಲೆ ಕೆಡಿಸ್ಯಾರೋ ಏನಾಗ್ಯದ ಹೇಳು. ಸಯ್ಯದ ನುಗತ ಪುಂಸಾಂ ಪರಶುದ್ಧ ಪಶುಬುದ್ಧಿರ್ ವಿಭಿದ್ಯತೆ ಅನ್ಯ ಏಷ ತಥಾ ಅನ್ಯೋಹಮಿತಿ ದೇಹಗತ ಸತಿ. ಅಂದ, ಯಾರು ನನ್ನವರು, ಯಾರು ಹೊರಗಿನವರಪ್ಪ? ಯಾವಾಗ ಭಗವಂತ ನನ್ನ ಮನಸ್ಸಿನೊಳಗೆ ಬಂದುಬಿಟ್ಟಾಗಲ್ಲ, ಬುದ್ಧಿ ಅದೆಲ್ಲ ಅವಂದೇ ಅದ, ನಂದೂ ಅಲ್ಲ, ಇನ್ನೊಬ್ಬಂದೂ ಅಲ್ಲ, ಯಾರೂ ಏನು ಹೇಳಿಕೊಟ್ಟಿಲ್ಲ, ಭಗವಂತನಿಂದ ಇದೆಲ್ಲ ಆಗ್ಯದ. ಯಥಾ ಭ್ರಾಮ್ಯತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧವು. ನೋಡ್ರಿ, ಭಾಗವತ ಹೇಳ್ತದ, ಒಂದು ಮ್ಯಾಗ್ನೆಟ್ ಇದ್ದಾಗ ಹೆಂಗ ತಾನಾಗಿ ಒಂದು ಕಬ್ಬಣ ಅದಕ್ಕೆ ಅಟ್ರಾಕ್ಟ್ ಆಗಿ ಅದು ತಾನು ಬಂದು ಅದರ ಕಡೆಗೆ ನಿಲ್ಲಬೇಕೋ, ತಥಾ ಮೇ ಭಿದ್ಯತೆ ಚೇತಃ ಚಕ್ರಪಾಣೋ ಯದೃಚ್ಛಯ. ಆ ಚಕ್ರವನ್ನು ಹಿಡ್ಕೊಂಡಂತಹ ಭಗವಂತನೊಳಗೆ ನನ್ನ ಮನಸ್ಸು ತಾನಾಗಿ ಹೋಗ್ತದೆ. ಅವ್ವ ನಾಣೆ ನಾನೇಕೋ ಕಾಣೆ ತಂತಾನೆ ಎನ್ನ ಜೀವ ದೇವ ನದಿಯ ತವ ಸೇವೆಯಲ್ಲಿ ಪಡೆದಿಹುದು ಭಕ್ತಿಭಾವ ಅಂತ ಹೇಳಿದಂತೆ, ಯಾಕೆ ಗೊತ್ತಿಲ್ಲ, ತಾನಾಗಿ ನನ್ನ ಮನಸ್ಸು ಅಲ್ಲಿ ಹರಿತದ. ಅನೀಯತಾ ಮರೇ ವೇತ್ರಂ ಅಸ್ಮಾಕಂ ಅಯಶಸ್ಕೃತಃ. ಅವ್ರಂದ್ರಂತಿಬ್ರು ಬಡಿಗೆ ತಗೊಂಬರ್ರಿ, ಇಲ್ಲಿ ಹೊಡಿಯೋಣ, ನಮಗೆ ಎಂಥ ಅಪಯಶಸ್ ಮಾಡ್ಲಿಕ್ಕೆ ನೋಡ್ರಿ. ಕುಲಾಂಗಾರಸ್ಯ ದುರ್ಬು, ಕುಲಕ್ಕೆ ಕಂಟಕಿದ್ದಂಗೆ ಅದರಿ ಇದು, ಕಪ್ಪು ಚಕ್ಕಿದು. ಎಂಥ ಹಿರಣ್ಯಕಶಿಪು, ಏನು ಕುಲ, ಏನು ರಾಕ್ಷಸರು, ಏನು ಅದ್ಭುತ ಎಂಥ ಮಾತಾಡ್ತಾರೆ ನೋಡ್ರಿ. ದುರ್ಬುದ್ಧೇ ಚತುರ್ಥೋಸ್ಯ ದೈತ್ಯ ಚಂದನವನೇ ಜಾತೋಯಂ ಕಂಟಕದ್ರುಮ.
ದೈತ್ಯರೆಂಬಂತಹ ಶ್ರೀಗಂಧದ ವನದೊಳಗ ಇದೊಂದು ಜಾಲಿ ಗಿಡ ಹುಟ್ಟೆದ ನೋಡ್ರಿ. ಅವ್ರು ಬರೀ ಹೇಳ್ತಾರ ಹಣಿ ಗಡ್ಸ್ಕೊಂಡು ನಾ ಜಾಲಿ ಗಿಡ ಅಂತ, ಇವು ಭಾಳ ಶ್ರೀಗಂಧದ ಮರ ಅಂತೀವಿ. ಏನು ವಾಸನೆ ಬರ್ತದೋ ಇವತ್ತೇನು ಗೊತ್ತಿಲ್ಲ. ಪಾದಯೋ ಪತಿತಂ ಬಾಲಂ ಪ್ರತಿನಿಂದ್ಯಾಶಿಷ ಅಸುರ. ಕರ್ಕೊಂಡು ಹೋಗ್ರಿ ಅವನು. ಪಾಪವು ಕರ್ಕೊಂಡು ಹೋದು ಎರಡು ಮತ್ತು ಕಷ್ಟ ಕಲಿಸಿದು ಎಲ್ಲ ಮಾಡಿದು ಬಂದು ಮತ್ತೆ ಕೂತ 6 ತಿಂಗಳಾಯ್ತು. ತಂದಿ ತೊಡಿ ಮೇಲೆ ಬಂದು ಈಗೇನು ಕಲ್ತಿಪ್ಪ ಪ್ರಹ್ಲಾದ ಹೇಳ್ತೀಯಾ? ಅವಶ್ಯ ಹೇಳ್ತೀನಪ್ಪ. 6 ತಿಂಗಳದಾಗ ಮತ್ತೆ ಹೊಸ ಕಲ್ತೀನಿ ನಾನು. ಏನು? ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ನೇಧೀತಮುತ್ತಮಂ. ಅಪ್ಪ ಭಕ್ತಿ ಏನದ ನೋಡು ಭಗವಂತನೊಳಗ. ಅವ ಕಮೇನೆ ಮುಚ್ಚಿಬಿಟ್ಟು ಮತ್ತದೇ ಅಂತ ಅನ್ನಲ್ಲಪ್ಪ ಇವ. ಅಪ್ಪ ಭಗವಂತನೊಳಗ ಭಕ್ತಿ 9 ವಿಧವಾಗಿ ಭಗವಂತನಲ್ಲಿ ಭಕ್ತಿ ಮಾಡ್ತೀವಿ. ಶ್ರವಣ, ಭಾಗವತದ ಶ್ರವಣ ಮಾಡುವುದು ಇದು ಭಗವಂತನಲ್ಲಿ ಮಾಡುವಂತಹ ಒಂದು ಭಕ್ತಿಗೆ ಇರತಕ್ಕಂತಹ ಹೆಜ್ಜೆ. ಭಕ್ತಿನೇ 9 ಅಲ್ಲ, ಮತ್ತು ಭಕ್ತಿಗೆ ಇರತಕ್ಕಂತಹ ಸೋಪಾನಗಳು 9. ಶ್ರವಣವೇ ಮೊದಲಾದ 9 ಭಕುತಿಯ ತವಕದಿಂದಲಿ ಅಂತ ಕೇಳ್ತೀವಲ್ಲ, ಹಾಗೆ ಶ್ರವಣಂ ಭಾಗವತ ಸಚ್ಛಾಸ್ತ್ರದ ಶ್ರವಣ ಮಾಡೋದೊಂದು ಭಕ್ತಿಯ ಒಂದು ಲಕ್ಷಣ. ಕೀರ್ತನಂ ರಾಮ 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 ಅಂತ ಕೀರ್ತನ ಮಾಡೋದೊಂದು ಭಕ್ತಿಯ ಲಕ್ಷಣ. ವಿಷ್ಣೋಹೋ ಸ್ಮರಣಂ ಭಗವಂತನನ್ನ ಮನಸ್ಸಿನೊಳಗೆ ಸ್ಮರಣ ಮಾಡುವುದು. ಪಾದ ಸೇವನಂ ಪಾದ ಸೇವೆಯನ್ನ ಮಾಡೋದು. ಯಾರದು? ದೇವರು ಸಿಗಂಗಿಲ್ಲಲ್ರಿ, ಫೋಟೋಕ್ ಮಾಡೋಣ ನಾವು. ವ್ಯಾಸರಾಯರು ತಿರುಪತಿಯ ಪೂಜಾ ಮಾಡ್ಲಿಕ್ಕತ್ರ ಕೊನೆಗೆ 12 ವರ್ಷ ಸ್ವಯಂ ತಾವೇ ವ್ಯಾಸರಾಯ ಪೂಜಾ ಮಾಡ್ಯಾರಿ. ಅಲ್ಲಿ ಅರ್ಚಕರು ಇದ್ದಿದ್ದಿಲ್ಲ ಅನ್ನೋ ಕಾಲಕ್ಕೆ ತಾವೇ ಪೂಜಾ ಮಾಡಿ ಕೊನೆಗೆ ಮಂಗಳಾರತಿ ಮಾಡಿ ಹೊರಗೆ ಬರಬೇಕಾದಾಗ ಭಗವಂತನ ಪಾದ ಸೇವಾ ಮಾಡಬೇಕಂತ ತಿರುಪತಿಯ ವೆಂಕಪ್ಪನ ಪಾದ ಹಿಡಿದ್ರ ಪಾದ ಸೂಕ್ಷ್ಮವಾಗಿ ಮೃದುವಾಗಿ ಹತ್ತಿತ್ತಂತ. ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿಯಾಗಿ ಶ್ರೀನಿವಾಸನೇ ನಿಂತವ್ರ ಕಡೆಯಿಂದ ಪಾದ ಸೇವಾ ತಗೋತಿದ್. ನನ್ನ ಕಲ್ಲಿನ ಮೂರ್ತಿ ಅಲ್ಲದು, ಸಾಕ್ಷಾತ್ ಭಗವಂತನ ಸ್ವಯಂ ವ್ಯಕ್ತವಾದ ಪ್ರತಿಮಾ ಸಾಕ್ಷಾತ್ ಶ್ರೀನಿವಾಸ. ಆದ್ರೆ ನಮಗೆ ಸಾಧ್ಯ ಇಲ್ಲಲ್ರಿ. ನಾವು ನಮ್ಮ ಕೈ ಎಷ್ಟು ಒಟ್ಟು ಕಲ್ಲೆ ಅನಿಸ್ತಾವ, ನಮಗೇನು ಮಾಡೋದು? ನಮ್ಮ ಹಣಿಬಾರ ಅಷ್ಟೇ ಅದ. ಪಾದ ಸೇವನಂ, ಪಾದ ಅಂದ್ರೆ ಭಗವಂತನ ಪಾದ ಅಂತ ಅಷ್ಟೇ ತಿಳ್ಕೊಳ್ಬೇಡ್ರಿ. ಪಾದ ಅಂತಂತಂದ್ರೆ ಸ್ವರೂಪ ಅಂತ ಅರ್ಥದ. ಭಗವಂತನ ಸ್ವರೂಪರಾದವರು ಯಾರಿದ್ದಾರಲ್ಲ, ನಮ್ಮ ಗುರುಗಳು, ತಂದೆ ತಾಯಿಗಳು, ಅವರ ಸೇವೆಯನ್ನು ಮಾಡುವುದು ಕೂಡ ಭಕ್ತಿಯ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಅರ್ಚನಂ ಪೂಜಾ ಮಾಡೋದು, ವಂದನಂ ನಮಸ್ಕಾರ ಮಾಡೋದು, ದಾಸ್ಯಂ ನಾನು ಭಗವಂತನ ದಾಸ ಅಂತ ತಿಳ್ಕೊಳ್ಳೋದು, ಸಖ್ಯಂ ಭಗವಂತನ ಜೊತೆಗೆ ಸಖ್ಯವನ್ನು ಮಾಡೋದು. ಸಖ್ಯ ಅಂತಂದ್ರೆ ಏನು ಹೇಳ್ರಿ? ನಮ್ಮ ಮನಸ್ಸಿನೊಳಗಿಂದೆಲ್ಲ ಹೇಳ್ಕೊಳ್ತೀವಲ್ಲ, ಆ ಹೇಳ್ಕೊಳ್ಳೋದನ್ನ ಸಖರ ಮುಂದೆ ಹೇಳ್ಕೊಳ್ತೀವಲ್ಲ, ಅದನ್ನ ಹೇಳೋದನ್ನ ದೇವರ ಮುಂದೆ ಹೇಳ್ಕೊಳ್ರಿ. ಅದಕ್ಕೆ ಹೇಳೋದು ಸಖ ನೀನಾಗಿರು ಪಾಂಡುರಂಗ ಅಂತ. ಸಖ್ಯವನ್ನು ಭಗವಂತನ ಜೊತೆಗೆ ಮಾಡ್ರಿ. ಯಾರ್ಯಾರ ಮುಂದೋ ಅರ್ಧ ತಾಸು ಫೋನ್ ಹಚ್ಚಿ ಹೇಳ್ಕೊತಿರ್ತಿರಲ್ಲ, ಅವ್ರು ನಿಮ್ಗೆ ಹೌದಾ ಪಾಪ ಅಂತ ಇಷ್ಟೇ ಅನ್ಬೋದು, ಅದಕ್ಕಿಂತ ಹೆಚ್ಚೇನು ಅನ್ಲಿಕ್ಕೆ ಆಗೋದಿಲ್ಲ. ಯಾಕೆ ಮಾಡ್ತೀರಿ? ಭಗವಂತನ ಮುಂದೆ ಹೇಳ್ಕೊಳ್ರಿ, ಪರಿಹಾರ ಸಿಗುತ್ತದೆ. ಅದು ಒಂದು ಭಕ್ತಿಯ ಲಕ್ಷಣ. ಆತ್ಮನಿವೇದನಂ 9ನೇದ್ದು. ಆತ್ಮಸ್ಥತ್ವೇನ ವೇದನಂ, ಆತ್ಮನಿವೇದನಂ. ನೋಡ್ರಿ, ಭಗವಂತ ಆತ್ಮನಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ರಿ. ಆತ್ಮನಿ ವೇದನಂ, ಆತ್ಮನನ್ನ ನಿವೇದನ ಮಾಡ್ರಿ. ಒಂದು ನಿಮ್ಮ ಆತ್ಮವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳ್ರಿ. ಸಂಪೂರ್ಣವಾಗಿ ನಾನಿಡೀ ನನ್ನ ಜೀವನ, ನನ್ನ ಶ್ರಮ ಎಲ್ಲವೂ ಕೂಡ ನಿನಗೆ ಸಮರ್ಪಿತ ಅಂತ. ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಶ್ವ ಮದರ್ಪಣಂ ಅಂತ. ಇದು ಒಂದು ಆತ್ಮ ನಿವೇದನ ಅಥವಾ ಆತ್ಮನಿ ವೇದನ. ವೇದನ ಅಂದ್ರೆ ಜ್ಞಾನ. ಆತ್ಮನಲ್ಲಿ ಭಗವಂತನ ಜ್ಞಾನವನ್ನ ಮನಸ್ಸಿನಲ್ಲಿ ತಂದುಕೊಳ್ಳ್ರಿ. ಇದೆಲ್ಲ ಭಕ್ತಿಯ ಲಕ್ಷಣ. ಈ ರೀತಿ 9 ವಿಧವಾಗಿ ಮಾಡಬಹುದಪ್ಪ ಅಂತ ಎಷ್ಟು ಅನ್ನೋದ್ರಾಗ ಅವನು ತಲೆ ಕೆಟ್ಬಿಟ್ಟಿತ್ತು. ಗುರುಪುತ್ರ ಮುವಾಚೇದಂ ವೃಷ ಪ್ರಸ್ಫುರಿತಾದರ, ಹಲ್ಲು ಹಿಂಗ ಬಿಗಿ ಹಿಡಿದ, ತುಟಿ ಕಚ್ಚಿದ, ಗುರುಪುತ್ರನಿಗೆ ಹೇಳಿದ ಬ್ರಹ್ಮಬಂಧೋ ಕಿಮೇತತ್ತೇ ವಿಪಕ್ಷಂ ಶ್ರಯತ ಅಸತ ಅಸಾರಂ ಗ್ರಾಹಿತೋ ಬಾಲಹ ಮಾಂ ಅನಾದೃತ್ಯ ದುರ್ಮತೆ. ನನ್ನನ್ನ ಆದರ ಮಾಡ್ಲಾರ್ದಂಥ ಎಂಥ ಶಿಕ್ಷಾ ಕೊಟ್ಟಿರ, ಶಿಕ್ಷಣವನ್ನು ಕೊಟ್ಟಿರ ಅವನಿಗೆ. ಯಾಕೆ ನೀವು ನಿಮ್ಮ ಕಡೆ ಯಾಕೆ ಕಳಿಸಿದ್ದು? ನಾನು ನನ್ನ ಬಗ್ಗೆ ಹೇಳಬೇಕಿತ್ತು ನೀವು. ಹಿರಣ್ಯಕಶಿಪು ಸರ್ವೋತ್ತಮ, ಹಿರಣ್ಯಾಕ್ಷ ಜೀವೋತ್ತಮ, ಎರಡೇ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಇಲ್ಲೇ ಇಲ್ಲ. ಹಿಂಗೆ ಕಲಿಸ್ಬೇಕು ನೀವು. ನಮ್ಮ ಸಾಲಿರಿ, ನಮ್ಮ ಸಾಲ್ಯಾಕೆ ನೀವು ನಾವು ಭಾರಿ ಅಂತ ಕಲಿಸ್ಬೇಕು. ಅಲ್ಲೂ ಹೋಗಿ ಶತ್ರುಗಳು ಭಾರಿ ಅಂತ ಕಲಿಸ್ಬಿಟ್ರೆ ಅದು ಹೆಂಗೆ ನಡೀತದೆ? ಕಲಿಸ್ಬಾರ್ದು. ಅವು ಗುರುಗಳು ಪಾಪ ಬಂದು ಎರಡೂ ಕಾಲು ಹಿಡ್ಕೊಂಡ್ಬಿಟ್ಟು ಇನ್ನು ಅವನ ಸೊಲಾಗಿ ನಮ್ಮನ್ನ ಎಲ್ಲಿ ಕೊಲ್ತಾನಂತ. ನ ಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯುಂ ಕ್ವ ತದಾತ್ಮಮಾನಃ. ಮಾರಾಯ ನಮ್ಮ ಮೇಲಿನ ಸಿಟ್ಬಿಡು, ಇದನ್ನ ನಾ ಕಲಿಸಿಲ್ಲ, ನಮ್ಮ ಅಣ್ಣ ಕಲಿಸಿಲ್ಲ, ನಮ್ಮ ಅಪ್ಪಗೂ ಇದು ಗೊತ್ತಿಲ್ಲ, ಇವ ಸ್ವಾಭಾವಿಕವಾಗಿ ಹಿಂಗಿದ್ದಾನೆ ನಿನ್ನ ಮಗ. ನಾವೇನು ಮಾಡೋಣ ಅದಕ್ಕೆ? ನಾವು ಕಲಿಸಿದ್ದೇ ಬೇರೆ, ಇವ ಹೇಳೋದೇ ಬೇರೆ. ನಾವೇನು ಮಾಡೋಣ ಹೇಳು? ಅಲ್ಲೋ ಎಲ್ಲಿಂದ ಬಂತು ನಿನಗೆ? ಮತ್ತೆ ಅವ್ರು ಕಲಿಸಿಲ್ಲ ಅಂತಂದ್ರೆ
ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿಥೋಭಿಪದ್ಯೇತ ಗ್ರಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂ ತಮಿಸ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಪ್ರಹ್ಲಾದರಾಜರು ಹೇಳಿದರು, ಅಪ್ಪ ಇದು ನಿನಗೆ ಹೇಳಿ ಉಪಯೋಗ ಇಲ್ಲ ಅಂತ ಅಂದ್ಬಿಟ್ರು. ಸ್ಪಷ್ಟ ಹೇಳ್ಬಿಟ್ರು, ಬಿಡೇನೇ ಇದ್ದಿದ್ದಿಲ್ಲ ಪಾಪ ಅವರಿಗೆ. ಸ್ಪಷ್ಟ ಹೇಳಿ, ಅಪ್ಪ ನಿನಗೆ ಹೇಳಿದ ಉಪಯೋಗ ಇಲ್ಲ. ಭಗವಂತನಲ್ಲಿ ಭಕ್ತಿ ಹೆಂಗ್ ಬಂತು ಅಂತನ್ನೋದನ್ನ ಇಂದ್ರಿಯ ನಿಗ್ರಹ ಇರಲಾರ್ದಂತಹ ಮಾತುಗಳಿಂದ ಸದಾ ಲೌಕಿಕವಾದ ಮಾತುಗಳನ್ನೇ ಹೇಳಿ ಅಂಧನ್ ತಮಸ್ಸಿಗೆ ಹೋಗುವಂತಹ ಕಾಲಹರಣ ಮಾಡುವಂತಹ ನಿನ್ನ ಮುಂದೆ ನಾನಿದು ಹೆಂಗ್ ಬಂತು ಅಂತ ಹೇಳುವುದಿಲ್ಲ. ಯಾಕ ಪುನಃ ಪುನಃ ಚರ್ವಿತ ಚರ್ವಣಾನ, ತೌಡು ಕುಟ್ಟವ್ರಂಗ ಅದೇ ಮುಂಜಾನೆ ಹೇಳೋದು, ಅದೇ ಟಿವಿ ನೋಡೋದು, ಅದೇ ಮತ್ತು ಓದೋದು, ಅದೇ ಮತ್ತು ಚಹಾ ಕುಡಿಯೋದು, ಅದೇ ಮತ್ತು ಊಟ ಮಾಡೋದು, ಅದೇ ಮತ್ತು ಧಾರಾವಾಹಿ ನೋಡೋದು, ಹಂಗೆ ಮಲಗೋದು, ಮತ್ತು ಹಂಗೆ ಹೇಳೋದು, ಮತ್ತು ಅದನ್ನೇ ಮಾಡೋದು. ತೌಡು ಕುಟ್ಟಿದ ಹಂಗೆ ಹೆಂಗೆ ನೀವು ಜೀವನ ನಡೆಸ್ತಿರಲ್ಲ, ನಿಮ್ಮಂಥವ್ರಿಗೆ ನಾ ಹೇಳಂಗಿಲ್ಲಿದನ. ನತೇ ವಿದು ಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಶಯಾಯ ಬಹಿರರ್ಥ ಭಾವ. ಹೊರಗಿನವುದ್ರೊಳಗೇನೆ ತಾವು ಭಾರಿ ಪುರುಷಾರ್ಥ ಅಂತ ತಿಳ್ಕೊಳ್ಳೋರಿಗೆ ನಾನು ಇದನ್ನು ಹೇಳಂಗಿಲ್ಲ. ಅಂಧಾಹ ಯಥಾ ಅಂಧೈರುಪನೀಯಮಾನ, ಕುರುಡನ್ನ ಕುರುಡು ಕರ್ಕೊಂಡು ಹೊಂಟನಂತ, ಎರಡೂ ಬೀಳ್ತಾವಷ್ಟೇ. ಇವು ಭಾರಿ ಹೇಳೋವು, ನೀವು ಭಾರಿ ಕೇಳೋರು, ಎಲ್ಲರೂ ಭಾರಿ ಇದ್ದೀರಿ, ನನಗಿದನ್ನು ಸಾಧ್ಯನೇ ಇಲ್ಲ. ನಾನು ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನ ನಾಮ್ನ ವ್ರಣೀತ ಯಾವತ. ಎಲ್ಲಿ ತನಕ ಮಹಾತ್ಮರ ಪಾದಧೂಳಿಯ ಅಭಿಷೇಕ ಆಗುವುದಿಲ್ಲೋ ಅಲ್ಲಿ ತನಕ ಭಕ್ತಿ ಹೆಂಗ್ ಬಂತು ಅನ್ನೋದಕ್ಕೆ ಉತ್ತರ ತಿಳ್ಕೊಳ್ಳಿಕ್ಕೂ ನೀ ಲಾಯಕ್ಕಲ್ಲ. ಅಪ್ಪ ಹೇಳ್ತಾನ ಪ್ರಹ್ಲಾದರಾಜರು. ನಾರದರು ಹಿರಣ್ಯಕಶಿಪು ಅಂದ, ವಧ್ಯತಾಮಾಶ್ವಯಂ ವಧ್ಯ ನಿಸ್ಸಾರಯತ ನೈರ್ರತಃ. ರಾಕ್ಷಸರೇ, ಇವನನ್ನು ಮೊದಲು ನನ್ನ ಕಣ್ಣು ಮುಂದಿನ ಕರ್ಕೊಂಡು ಹೋಗ್ರಿ. ಅಯಂ ಮೇ ಭ್ರಾತೃ ಶೋಚ್ಯ ಹಿತ್ವಾ ಸ್ವಾನ್ ಸುಹೃದೋ ಅಧುಮಃ. ಎಷ್ಟು ಅಧಮ ಇದ್ದಾನಂದ್ರ ಪಿತೃವ್ಯ ಹಂತುಪಾದವ್ಯೋ ವಿಷ್ಣುವ್ರ ದಾಸವದರ್ಚತಿ. ಯಾರು ಇವನ್ ಚಿಕ್ಕಪ್ಪನ ಕೊಂದಾನ ಆ ವಿಷ್ಣುಗ ದಾಸ ಅನ್ನೋ ಹಂಗೆ ಇವನ ಅರ್ಚನಾ ಮಾಡ್ತಾನೆ. ಎಷ್ಟು ದುಷ್ಟಿರ್ಬೇಕು. ಇವನನ್ನು ನನ್ನ ಕಣ್ಣು ಮುಂದಿಡಬೇಡ್ರಿ. ಇವನನ್ನು ಪರೋಪಿ ಅಪತ್ಯಂ ಹಿತಕೃತ. ಅವ ಬ್ಯಾರೆಯವ್ರು ಇದ್ದಾನ ನೋಡ್ರಿ, ಅವ್ರ ಮಂತ್ರಿ ಮಕ್ಕಳಿದ್ದು ಅಲ್ಲಿ ಎಲ್ಲ ಪಾಪ ಹಿರಣ್ಯಕಶಿಪುನೇ ಭಾರಿ ಭಾರಿ ಅಂತಿದ್ದು. ಅವು ನೋಡ್ರಿ, ಅವ್ ನನ್ನ ಮಕ್ಕಳಲ್ಲ ಅಂದ್ರು ಎಷ್ಟು ಚಲೋ ಅವ ನೋಡ್ರಿ. ಯಾಕ ನನಗೆ ಎಷ್ಟು ಮಹತ್ವ ಕೊಡ್ತಾವ, ನನಗೆ ಎಷ್ಟು ಭಾರಿ ಅಂತಾವ, ಎಷ್ಟು ಚಲೋ ಅವ ನೋಡ್ರಿ. ಅವು ಮಂದಿ ಮಕ್ಕಳೇ ಇರ್ಲಿರಿ, ನಮಗ್ ಭಾರಿ ಅನ್ನೋರು ಚಲೋ. ಹೊರಗಿಂದೇ ಇದ್ರು ಔಷಧ ಚಲೋ, ಒಳಗಿದ್ದಂತಹ ಹುಣ್ಣು ಚಲೋ ಏನದು. ನಮ್ಮ ದೇಹದಾಗೆ ಅದ ಹೇಳ್ರಿ ಪಾಪ ಹುಣ್ಣು, ಇರ್ಲಿ ಅದೇನ್ ಮಾಡ್ಯದ ಅದೇನ್ ಮಾಡ್ತದೆ, ನಿನ್ನೆ ಕೊಂದು ಹಾಕ್ತದೆ ಅಷ್ಟೇ. ಹಂಗ ಇದು ನಂದೇ ಹುಣ್ಣಿದು, ನನ್ನ ಹೊಟ್ಟಿಯಿಂದೇ ಹುಟ್ಟಿದ್ದು, ಆದ್ರೆ ನನಗೆ ಹುಣ್ಣಾಗ್ಬಿಟ್ಟದಿದು. ಇದನ್ನು ಯಾರು ಸರ್ವಥಾ ಇಟ್ಕೋಬಾರ್ದು. ಹೆಂಗ ಹೊರಗಿದ್ದ ಔಷಧವೇ ಚಲೋ, ನಮ್ಮ ದೇಹದ ಹುಣ್ಣೇ ನಮಗೆ ಬಾಧಕ, ಹಂಗಿ ನನ್ನ ಮಗನೇ ನನಗೆ ಬಾಧಕ. ಇವನನ್ನು ಮೊದಲ ಚಕಾರ ತದ್ವಧೋಪಾಯ ನಿರ್ಬಂಧೇನ ಯುಧಿಷ್ಠಿರ. ನಾರದರು ಹೇಳ್ತಾರೆ, ಯುಧಿಷ್ಠಿರ ಎಂಥೆಂತಹ ಅವನ ವಧಕ್ಕೆ ಉಪಾಯವನ್ನು ಮಾಡ್ತಾರಪ್ಪ. ದಿಗ್ಗಜೈಹಿ ದಂದ ಶೂಕೇಂದ್ರೈಹಿ ಅಭಿಚಾರ ಅವಪಾತನೈಹಿ ಮಾಯಾಭಿಹಿ ಸನ್ನಿರೋಧೈಶ್ಚ ಗರದಾನೈಹಿ ಅಭೋಜನೈಹಿ. ಊಟಕ್ಕೆ ಹಾಕಿಲ್ಲ ಪಾಪ ಕೂಸಿಗೆ. ದಿಗ್ಗಜಗಳಿಂದ ತುಳಸ್ಯಾರ, ದಂದಶೂಕಗಳಿಂದ ಚುಚ್ಸ್ಯಾರ, ಅರ್ಥಾತ್ ಹಾವುಗಳಿಗೆ ಕಚ್ಸ್ಯಾರ, ಏನೇನೋ ಅಭಿಚಾರ ಮಾಡ್ಯಾರ, ಎಲ್ಲ ಮಾಟ ಮಂತ್ರ ಮಾಡಿಸ್ಯಾರ, ಮ್ಯಾಲಿಂದ ಹೋಗಿ ಕೆಳಗೆ ಬೀಳಿಸ್ಯಾರ, ಮಾಯಾ ಮಾಡ್ಯಾರ, ಎಲ್ಲ ಕೊಡಿಗಂತೂ ತಾಯಿ ಕೈಯಿಂದ ವಿಷ ಕೊಡಿಸ್ಯಾರ, ಭಾಳಷ್ಟು ಹಿಮದೊಳಗಿಟ್ಟಾರ, ಭಾಳ ಬಿರುಗಾಳಿ ಒಳಗಿಟ್ಟಾರ. ಆ ಹೋಲಿಕಾ ತಂದು ಅಗ್ನಿ ಒಳಗೆ ಕುಡಿಸ್ಕೊಳ್ತಾಳ, ಅದೇ ಆಕಿನೇ ಭಸ್ಮ ಆಗ್ತಾಳ ಹೊರತು ಇವ್ರಿಗೇನಾಗ್ಲಿಲ್ಲ. ಪರ್ವತಾಕ್ರಮಣ ಇರಪಿ, ಎಂಥ ಪರ್ವತದಿಂದ ನೂಕ್ಲಿಕ್ ನೋಡ್ತಾರ. ನ ಶಶಾಕ ಯದಾ ಹಂತುಮ ಅಪಾಪಂ ಅಸುರಸ್ಸುತಂ. ಅಪಾಪನಾದ ಯಾವ ದೋಷವೂ ಇಲ್ಲದಂತಹ ತನ್ನ ಮಗನನ್ನ ಏನು ಮಾಡಿದರೂ ಕೂಡ ಕೊಲ್ಲಲಿಕ್ಕಾಗ್ತಾ ಇಲ್ಲ ನಮ್ಮ ಹಿರಣ್ಯಕಶಿಪುವಿಗೆ. ಎಂಥದೇ ಒಂದು ಕಷ್ಟ ಇದ್ರೂ ಕೂಡ ಭೂತ ಗ್ರಹ ಜ್ವರ ಸಮುದ್ಭವ ಭೀತಿ ನಾಶ ಸತ್ವಂ ನರಸಿಂಹ ಮಹಿಧೇಹಿ ಕೃಪಾವಲೋಕಂ ಅಂತ ನರಸಿಂಹದೇವರ ಕೃಪಾವಲೋಕನ ಇದ್ದಾಗ ಅದು ಭೂತವೋ ಗ್ರಹವೋ ಜ್ವರವೋ ಭೀತಿಯೋ ಏನಿದ್ರೂ ನಾಶ ಆಗ, ಏನೂ ಆಗಿಲ್ಲ. ಇವ ಸಾಯಲಾರ್ದೀವ್ನಿಗೆ ಮತ್ತಷ್ಟು ತ್ರಾಸಾಗ್ಲಿಗತ್ತು, ವಿಲಿ 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 ಒದ್ದಾಡ್ಲಿಗತ್ತ. ಅವರಂದ್ರು ಇನ್ನೊಮ್ಮೆ ಲಾಸ್ಟ್ ಚಾನ್ಸ್ ರೀ, ನಾವೇ ಕರ್ಕೊಂಡು ಹೋಗ್ತೀವಿ, ನೋಡೋಣಂತೇನ್ರಿ ಆಗ್ತದೇನೋ ಅಂತ ಹೇಳಿ ಪಾಪ ಅವನನ್ನು ಕರ್ಕೊಂಡು ಮತ್ತೆ ತಾವು ಅಲ್ಲೇ ತಮ್ಮ ಹೈಸ್ಕೂಲಿಗೆ ಕರ್ಕೊಂಡು ಹೋಗ್ಯಾರ. ನಸಾಧು ಮೇನೆ ತಚ್ಚಿಕ್ಷಾಂ ದ್ವಂದ್ವಾರಾಮೋಪವರ್ಣಿತಂ. ಅವ್ರು ತಾವು ಹೇಳೋರು ಅವನಿಗೇನು ಪಾಪ ಮನಸ್ಸೇ ಬರಲಿಲ್ಲ ಪ್ರಹ್ಲಾದರಾಜರಿಗೆ. ಒಂದ್ಸಲ ಗುರುಗಳು ಹೊರಗೆ ಹೋಗ್ಯಾರ, ಎಲ್ಲ ದೈತ್ಯ ಬಾಲಕರನ್ನು ಕೂಡಿಸ್ಕೊಂಡ್ಬಿಟ್ರು. ಈ ಉಪದೇಶ ಬಹಳ ಮಹತ್ವದ್ದಾದ್ರಿಂದ ಇವತ್ತು ಸ್ವಲ್ಪ ಸಮಯವಾದರೂ ಕೂಡ ಸ್ವಲ್ಪ ಇವತ್ತು ತಾಳ್ಮೆಯಿಂದ ಎಲ್ಲರೂ ಪೂರ್ಣವಾಗಿ ಕೇಳಬೇಕು. ನರಸಿಂಹದೇವರ ಆವಿರ್ಭಾವ ಆಗಬೇಕು ನಿಜ, ಆದರೆ ಪ್ರಹ್ಲಾದರಾಜರ ಉಪದೇಶ ಅದು ಎಷ್ಟು ಮಹತ್ವದ್ದು ಅಂದರೆ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥದ್ದಾದ್ದರಿಂದ ಒಂದು ಸ್ವಲ್ಪ ಹೊತ್ತು ಇವತ್ತು ಇದನ್ನು ಕೊಟ್ಟು ಎದು ಲಕ್ಷ ಕೊಟ್ಟು ಕೇಳಬೇಕು. ಪ್ರಹ್ಲಾದರಾಜರು ಎಲ್ಲರನ್ನೂ ಕೂಡಿಸ್ಕೊಂಡು ಹೇಳ್ತಾರಂತೆ, ಹಂತಾರ್ಭಕಾಮೇಶ್ವರತ ವಚೋವ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧ ಮಾಂ ಪ್ರಪದ್ಯತ. ನಾನು ಹೇಳುವಂಥದ್ದು ನಿಮಗೆಲ್ಲರಿಗೂ ಮಂಗಳಪ್ಪ. ಬರ್ರಿ ಮಿತ್ರರೇ, ಎಲ್ಲರೂ ಕೂಡ್ರಿ, ಇಲ್ಲ ನಾ ಹೇಳ್ತೀನಿ ಕೇಳ್ರಿ.
ಧರ್ಮ ಮಾಡ್ರಿ, ಹಿಂಸೆ ಮಾಡಬೇಡ್ರಿ. ಯೋನ ಹಿಂಸ್ಯಾತ್ ಧರ್ಮಕಾಮ ಆತ್ಮಾನಂ ಸ್ವಜನಿ ಅವಶಃ ಪುನಃ ಶ್ರೀಲೋಕಯೋರ್ ಹೇತು ಸಮುಕ್ತ ಅಂತ್ಯೋ ಅತಿ ದುರ್ಲಭ. ಬಹಳ ದುರ್ಲಭಪ. ಹಿಂಸಾ ಮಾಡಲಾರ್ದೆ ಪ್ರಶಾಂತರಾಗಿ ಭಗವಂತನಲ್ಲಿ ಭಕ್ತಿ ಮಾಡುವಂಥವ್ರನ್ನ ನೋಡುವುದೇ ದುರ್ಲಭಪ. ಯಾವಾಗೋ ಮಾಡೋದನ್ನ ಈಗ್ಯಾಕೆ ಹೇಳಲಿಕ್ಕೆ, ಎಲ್ಲ ರಿಟೈರ್ಮೆಂಟ್ ಆದ್ಮೇಲೆ ಮಾಡೋದಿರ್ತ ಪ್ರಹ್ಲಾದ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷನ್ ಜನ್ಮ ತದಪ್ಯಧ್ರುವಮಸ್ಥಿರಂ. ಅಲ್ರೋ, ಮನುಷ್ಯ ಜನ್ಮ ಅಷ್ಟು ಸ್ಥಿರ ಇಲ್ಲಪ್ಪ, ದುರ್ಲಭ ಇದು, ಅಧ್ರುವ. ಇದು ಇನ್ನೊಮ್ಮೆ ಬರ್ತದಿಲ್ಲ ಅಂತ, ಮರಳಿ ಈ ಪರಿ ಜನ್ಮವು ಬರುವ ಭರವಸೆ ಅಂತೂ ಇಲ್ಲ ಅಂತಾರೆ ಗೋಪಾಲದಾಸರು. ಇನ್ನೊಮ್ಮೆ ಇಂಥ ಜನ್ಮ ಬರ್ತದೆ ಅನ್ನೋ ಭರವಸೆ ಸರ್ವಥಾ ಇಲ್ಲ. ಅಂಥದ್ದು ಮಾನುಷ ಜನ್ಮ ಬಂದ ನಿಮಗೆ ಕೌಮಾರ ಆಚರೇತ್. ಕೌಮಾರ ಇದ್ದಾಗಿಂದ ಚಾಲೂ ಮಾಡಬೇಕು ಪ್ರಾಜ್ಞರಾದಂಥವ ಭಾಗವತ ಧರ್ಮಗಳನ್ನು ಮಾಡಲಿಕ್ಕೆ ಅತಿ ಸಣ್ಣ ವಯಸ್ಸಿನಿಂದ ಪ್ರಾರಂಭ ಮಾಡಬೇಕಪ್ಪ. ಸುಖಮ ಇಂದ್ರೈಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ಯದ ದುಃಖಮಯತ್ನತ. ಅಲ್ಲ, ದುಃಖ ಬರಲಿ ಅಂತ ಯಾರೇ ಪ್ರಯತ್ನ ಮಾಡಿರೇನು? ಹೆಂಗೆ ಕೇಳ್ತಾರೆ ನೋಡಿ ಪ್ರಹ್ಲಾದರಾಜ್, ನಮಗೆ ಕೇಳಿರ್ತಾರೆ. ಮತ್ತೆ ದುಃಖ ಬರಲಿ ಅಂತ ಯಾರು ಪ್ರಯತ್ನ ಮಾಡಿರಲ್ಪ? ನಂಗೆ ನಾಳೆ ಜ್ವರ ಬರಲಿ, ನಾಳೆ ನಮ್ಮ ಮನ್ಯಾಗಿಂದ ಒಂದು ಏನರೆ ಬೀಳಲಿ, ಯಾವ ಮಾಡುತ್ತೆ? ಯಾರು ಮಾಡೋಂಗಿಲ್ಲ. ದುಃಖಕ್ಕೆ ಪ್ರಯತ್ನ ಮಾಡಿದ್ದಿಲ್ಲ. ಐಂದ್ರಯಿಕವಾದ ಲೌಕಿಕವಾದ ದುಃಖ ನೀವು ಪ್ರಯತ್ನ ಮಾಡಲಾರ್ದೇನೋ ಎಷ್ಟು ಸರಳ ನಿಮಗೆ ಬರ್ತದ, ಸುಖನೂ ಅಷ್ಟೇ ಸರಳ ಬರ್ತದ ಅಯತ್ನತಃ. ಲೌಕಿಕ ಸುಖಕ್ಕಾಗಿ ನೀವು ಬಹಳ ಕಷ್ಟಪಡಬೇಕಾಗೇ ಇಲ್ಲ. ತತ್ ಪ್ರಯಾಸೋ ನ ಕರ್ತವ್ಯ ಯಥಾ ಆಯುರ್ವಯಪರಂ. ನಿಮ್ಮ ಆಯುಷ್ಯ ಕಳೆಯುವಂಥ ಈ ಸುಖ ದುಃಖದೊಳಗೆ ಏನೂ ಕೂಡ ನೀವು ಸಮಯ ಕಳೀಬೇಕಾಗಿಲ್ಲ, ಪ್ರಯತ್ನ ಮಾಡಬೇಕಾಗಿಲ್ಲ. ಜೋಳವನ್ನ ಬೇಕು ಅಂತ ಬೀಜ ಬಿತ್ತುವಂಥ ಒಬ್ಬ ರೈತ ದಂಟು ಬರಲಿ ಅಂತ ಬೀಜ ಬಿಡ್ತಾನೇನೋ, ದಂಟು ತಾನಾಗಿ ಬರ್ತದದು. ಜೋಳ ಬೇಕು ಅವನಿಗೆ ಮುಖ್ಯ, ದಂಟಿಗಾಗಿ ತಾನು ಯಾವ ಬೀಜ ಬಿತ್ತಂಗಿಲ್ಲ, ತಾನಾಗಿ ಅದು ಬರ್ತದೆ. ಶುಕಶಾರದಾದಿ ಪರಮಾರ್ಥವಿದ. ನೋಡ್ರಿ, ಎಂಥ ಮಹಾನ್ ಭಾವರೆಲ್ಲ ಇದನ್ನು ಹೇಳ್ತಾರೆ. ಏನು, ದಂಟಿಗಾಗಿ ಯಾರು ಬೀಜ ಬಿತ್ತೋದಿಲ್ಲ, ಕಾಳಿಗಾಗಿ ಬಿತ್ತಾರ. ಹಂಗ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಂಬುಜಂ. ಭಗವಂತನ ಪಾದ ಸಿಗುವುದಕ್ಕಾಗಿ, ಆ ಸುಖಕ್ಕಾಗಿ ನೀನು ಪ್ರಯತ್ನ ಮಾಡ್ಬೇಕು. ನಿನ್ನ ಬೀಜವನ್ನು, ನಿನ್ನ ಸಾಧನವನ್ನು ಬಿತ್ತಬೇಕು ನೀನು. ಈ ಲೌಕಿಕ ಸುಖ, ಈ ಐಷಾರಾಮಗಳು, ಈ ಸಂಪತ್ತು, ಇವೆಲ್ಲ ಕಥಿತಂ ಕೃಷೇರಿವ ಪಲಾಲಕುಲಂ. ಪಲಾಲಕುಲ ಬಂದಂಗೆ ತಾನಾಗಿ ನಿನ್ನ ಜೊತೆಗೆ ಬರ್ತಾವ. ಇದಕ್ಕಾಗಿ ಬಹಳ ಪ್ರಯತ್ನ ಮಾಡಬೇಡ್ರಿ. ಪುಂಸಾಂ ವರ್ಷಶತಂ ಖ್ಯಾಯುಹು. ಎಷ್ಟು ಆಯುಷ್ಯದ ಅಂತ ತಿಳ್ಕೊಂಡ್ರೆ ನಿಮಗೆ? 1 ವರ್ಷ, 100 ವರ್ಷ ಅಷ್ಟಿಲ್ರಿ, ಅಂತೂ ಹೇಳೋಣ ತಿಳ್ಕೊಂಡು 100 ವರ್ಷ ಆಯುಷ್ಯ ನಿಮಗದ ಅಂತಂತಂದ್ರೆ ಅದ್ರ ಅರ್ಧ ನೀವು ಎದರ ಕಲಿತೀರಿ ಗೊತ್ತೇನ್ರಿ? ನಿಷ್ಫಲಂ ಯದಸೌ ರಾತ್ರಿಯಾಂ ಶೇತೆ ಅಂಧಂ ಪ್ರಾಪಿತಸ್ತಮಃ. ಚಂದ ಕಣ್ಣು ಮುಚ್ಚಿಬಿಡ್ತೀರಿ. 50 ವರ್ಷ ಮುಚ್ತೀರಿ ನೀವು ಅಂತ ಹೇಳ್ತಾರೆ ಪ್ರಹ್ಲಾದರಾಜರು. ಚಂದ ಹೊಡೆದೇ ಬಿಟ್ರು ಅವರು. ಅರ್ಧ ಜೀವನ 50 ವರ್ಷ ಮಲ್ಕೊಳ್ಳೋದ್ರಾಗ ಕಲಿತಾರೆ ಮನುಷ್ಯ. ಮುಗ್ಧಸ್ಯ ಬಾಲ್ಯಕೌಮಾರಿ ಕ್ರೀಡತೋ ಯಾತಿ ವಿಂಶತಿ. 50 ಹೋತು, 50 ಉಳಿತು. ಅದ್ರಾಗ ಒಂದು 10 ಸಣ್ಣವಿದ್ದಾನ ಪಾಪ ಅಂತ ಹೋಗ್ತದ, 10 ಇನ್ನೇನ್ರಿ ಎಲ್ಲ ವಯಸ್ಸಾಗ್ಯದ ಅಂತ ಹೋಗ್ತದ. ಅವರೇ ಹೇಳಿಗತ್ತಾರೆ ನೋಡಿ ಪ್ರಹ್ಲಾದರಾಜ. 20 ಹಂಗೆ ಹೋಗ್ತದ, 50 ಹಂಗೆ ಹೋಗ್ಯದ, ಉಳಿತು ಒಂದು 30. ದೂರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ ಶೇಷಂಗ್ರಹೇಶ ಸಕ್ತಸ್ಯ ಪ್ರಮತ್ತಸ್ಯಾಪಿ ಯಾತಿ. ದೂರಾಪೂರವಾದ ಕಾಮ, ಏನ್ ಮಾಡಿದ್ರು ಪೂರ್ಣ ಆಗೋದಿಲ್ಲ, ಏನ್ ಮಾಡಿದ್ರು ಆಸೆಗಳು ತೀರಂಗಿಲ್ಲ. ಆ ಆಸೆಗಳನ್ನು ತೀರಿಸ್ಲಿಕ್ಕೆ, ತನ್ನ ಆಸೆ, ತನ್ನ ಹೆಂಡತಿಯ ಆಸೆ, ತನ್ನ ಮಕ್ಕಳ ಆಸೆ, ಇದೇ ಆಸೆಗಳನ್ನು ತೀರಿಸ್ಲಿಕ್ಕೆ ತನ್ನ ಹಿಡಿದ ಉಳಿದ 30 ವರ್ಷ ತಾನೇನು ತಾರುಣ್ಯದೊಳಗೆ ಸೇವಾ ಮಾಡಿ ಸಾಧನಾ ಮಾಡ್ಕೋಬೇಕಾಗಿತ್ತು, ಅದು ಎಲ್ಲ ಅದರೊಳಗೆ ಚಂದಾಗಿ ಕಳೆದು ಮುಗೀತು ಅನ್ಸ್ಕೊಂಡು ಹೋಗ್ತಾನೆ. ಮತ್ತೆ ಹಂಗೆ ಆಗಿ ಮತ್ತೆ ಹುಟ್ಟಿ ಬರ್ತದೆ. ಇಷ್ಟು ನಡೆದದ್ದು ನೀವು. ಕುಟುಂಬ ಪೋಷಾಯ ಚ ಯನ್ನಿಜಾಯುರ್ನ ಬುದ್ಧ್ಯತೀರ್ಥಂ ವಿಹಿತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೆ ನ ಸ್ವಕುಟುಂಬ ರಾಮಃ. ಕುಟುಂಬವನ್ನು ಸಂತೋಷಪಡಿಸಬೇಕು, ತಾನು ಸಂತೋಷವಾಗಿರಬೇಕು ಅಂತ ಕೇವಲ ಲೌಕಿಕವಾದಂತಹ ದುಡ್ಡಿಗೆ ಬೆನ್ನಹತ್ತಿ ತಾನೂ ಸಂತೋಷ ಇರಂಗಿಲ್ಲ, ಮಂದಿಗೂ ಸಂತೋಷದಿಂದ ಇಡ್ಲಿಕ್ಕೆ ಆಗುವುದಿಲ್ಲ. ಯಾವನು ವಿತ್ತದೊಳಗೆ ಚಿತ್ತವನ್ನಿಟ್ಟು ಬಿಟ್ಟಾನೋ, ವಿತ್ತೇಶು ನಿತ್ಯಾಭಿನಿವಿಷ್ಟ ಚೇತ ವಿಧ್ವಂಸ ದೋಷಂ ಪರಿಹಿತ ಪರವಿತ್ತ ಹರ್ತು. ಇನ್ನೊಬ್ಬರದ್ದು ಚೋರಿ ಮಾಡಾದರೂ ನಾನು ಬಹಳ ಶ್ರೀಮಂತ ಆಗಬೇಕು ಅಂತ ಯಾವ ಕುಟುಂಬಿ ತಾನು ಕೂತಾನೋ ಅವನು ಇದರ ದೋಷವನ್ನು ಅವನಿಗೆ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲವೂ ಕೂಡ ಅವನಿಗೆ ಶಾಶ್ವತವಾದ ಸುಖವನ್ನು ಕೊಡುವಂಥದ್ದಲ್ಲ. ಯಾವುದು ಶಾಶ್ವತವಾಗಿ ಕೊಡುವಂಥದ್ದು ಅದರಿಂದ ದೂರ ಸರದು ಇವುಗಳನ್ನು ತಾನು ಪೋಷಣೆ ಮಾಡ್ಕೋತ ತಾನು ಕೂತಾನೆ. ತಥೋ ವಿದೂರಾತ್ ಪರಿಹೃತ್ಯ ದೈತ್ಯೇಶು ಸಂಗಂ ವಿಷಯಾತ್ಮಕೇಶು. ಆ ವಿಷಯದಲ್ಲಿ ಸಂಘವನ್ನ ದೈತ್ಯರೇ ಅದನ್ನು ಬಿಟ್ಟು ಬಿಡ್ರಿ. ಉಪೇತ ನಾರಾಯಣ ಆದಿದೇವಂ ಸ ಮುಕ್ತ ಸಂಗೈ ರಿಷಿತೋಪವರ್ಗ. ಮುಕ್ತ ಸಂಘದಿಂದ ಸ್ತುತನಾದ ಭಗವಂತನನ್ನ ಭಕ್ತಿಯಿಂದ ನೀವು ನೋಡ್ರಿಯೋ. ನೈಹ್ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸ ಸುರಾತ್ಮಜಾಹ.
ಎಲ್ಲೋ ಇದ್ದಾನ್ರಿ ವೈಕುಂಠದಾಗ, ನಾವು ಹೆಂಗ್ರಿ ಅವನಿಗೆ ಅಲ್ಲಿ ಹೋಗಿ ಎಷ್ಟು ಪ್ರೀಣನ ಮಾಡಿ, ಎಲ್ಲಿ ತನ ಹೋಗ್ತೀರಿ? ಎಲ್ಲೋ ಹೋಗ್ಬೇಡ್ರಿ, ಒಂದೇ ಕೂಗಳತೆ ವೈಕುಂಠ. ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಎಲ್ಲೋ ಹೋಗ್ಬೇಕಾಗಿಲ್ಲ, ದೂರ ಹೊರಗೂ ನೋಡ್ಬೇಡ್ರಿ, ಒಳಗೆ ನೋಡ್ಕೊಂಡ್ಬಿಡ್ರಿ, ಅಲ್ಲೇ ಸಿಕ್ಬಿಡ್ತಾನವ ಈಶ್ವರ. ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಹೃದ್ದೇಶದೊಳಗೆ, ನಿಮ್ಮ ಹೃದಯದೊಳಗೆ ಅಲ್ಲೇ ಇದ್ದು ಎಲ್ಲವನ್ನ ಕೊಡುವಂತಹ ಭಗವಂತ ಎಷ್ಟು ಹತ್ರ ಇದ್ದಾನಲ್ಲ, ಅಷ್ಟು ನಿಮಗೆ ಯಾರೂ ಹತ್ರ ಇಲ್ಲ. ನಿಮ್ಮ ಜೀವಕ್ಕೆ ಅಂಟ್ಕೊಂಡು ಹತ್ರ ಒಳಗೆ ಇದ್ದಾನ. ಅವನನ್ನ ಪ್ರೀಣನ ಮಾಡಲಿಕ್ಕೆ ಬಹಳಷ್ಟೇನು ಕಷ್ಟ ಇಲ್ಲಪ್ಪ. ತಸ್ಮಾತ್ ಸರ್ವೇಶು ಭೂತೇಶು ದಯಾಂ ಕರೋತ ಸೌರನಂ. ಆ ದೇವರು ನಿನ್ನೊಳಗೆ ಹೆಂಗಿದ್ದಾನೋ ಅವನೊಳಗೂ ಇದ್ದಾನೆ, ಇವನೊಳಗೂ ಇದ್ದಾನೆ, ಎಲ್ಲರೊಳಗಿದ್ದಾನೆ. ಅಂದಮೇಲೆ ಎಲ್ಲರ ಮೇಲೆ ದಯೆಯನ್ನು ತೋರಿಸು, ಎಲ್ಲರಲ್ಲಿ ಪ್ರೀತಿಯನ್ನು ಮಾಡು. ಭಾವ ಮಾಸುರ ಉನ್ಮುಚ್ಯ ದಯಾ ತುಷ್ಯತೆ. ಯಾವಾಗ ಈ ಅಸುರ ಭಾವನ ನೀವು ಬಿಡ್ತೀರಿ ನೋಡ್ರಿ, ತಾನಾಗಿ ಭಗವಂತ ನಿಮ್ಮ ಮೇಲೆ ಪ್ರೀತನಾಗಿ ಹೋಗ್ತಾನ್ರಪ್ಪ. ಅದಕ್ಕೆ ಬಹಳಷ್ಟು ನೀವು ಇದರೊಳಗೆ ಟೈಮ್ ಹಾಕಬೇಡ್ರಿ, ಬರ್ರಿ ಎಲ್ಲರೂ ಕೂಡಿ ಭಗವಂತನ ನಾಮಸ್ಮರಣೆ ಮಾಡೋಣ ಅಂತ ಹೇಳಿ ದೈತ್ಯಪುತ್ರರಂದ್ರು. ಅಲ್ಲ, ಈ ಎಲ್ಲ ಚಂದ ಹೇಳಲಿಗತ್ತಿ ಖರೆ ಪ್ರಹ್ಲಾದ, ಇದು ಯಾವ ಸ್ಕೂಲ್ನಾಗ ಕಲ್ತಿ ನೀನು? ನಾನು ನಿನ್ನ ಕ್ಲಾಸ್ಮೇಟೇ ಇದ್ದೀನಿ, ನಾನು ಇದೇ ಗುರುಗಳ ಕಡೆಯಿಂದ ಕಲ್ತೀನಿ. ಎಂದೆಂದೂ ನಮ್ಮ ಗುರುಗಳಿಂತ ಯಾವ ಮಾತು ಪಾಪ ತಪ್ಪು ಹೇಳಿಲ್ರಿ, ಮತ್ತೆ ಒಮ್ಮೆಲ್ಲ ಹೇಳ್ತಾರೆ ತಪ್ಪು ಹೇಳಿದ್ರು. ಮತ್ತು ಎಲ್ಲಿಂದ ಕಲ್ತೀನಿ ಇದೆಲ್ಲ? ಹೇಳ್ತಾನ, ತಂದಿ ಮಂದರದ್ರೋಣಿ ಒಳಗೆ ತಪಸ್ ಮಾಡಲಿಕ್ಕೆ ಅಂತ ಹೋದಾಗ ಕಯಾತು ನನ್ನ ತಾಯಿ ತಾನು ಗರ್ಭಿಣಿ ಆಗಿದ್ಲು. ಪಾಪೇನ ಪಾಪೋ ಅಭಕ್ಷೀತಿ ವಾದಿನೋ ವಾಸವಾದಯ. ಇಂದ್ರದೇವರಿಗೆ ಅನ್ನಿಸ್ತು, ಇನ್ನೊಂದು ಹುಟ್ಟಂದ್ರೆ ಇದು ಅಂಥ ಅಸುರೆ ಹುಟ್ಟಬೇಕು ಅಂತ ಹೇಳಿ ನಾನು ಆ ಗರ್ಭದೊಳಗೆ ಇದನ್ನು ಕೊಂದು ಬಿಡೋಣ ಅಂತ ಹೇಳಿ ನನ್ನ ತಾಯಿಯನ್ನು ಕರ್ಕೊಂಡು ಹೊಂಟರು ಇಂದ್ರದೇವರು. ನನ್ನ ಗರ್ಭದೊಳಗೆ ಅವನ್ನ ವಧ ಮಾಡಬೇಕು ಅಂತ. ಆವಾಗ ಸಾಕ್ಷಾತ್ ನಮ್ಮ ನಾರದರು ಬಂದು ಪ್ರಾಹ ಮೈನಾಂ ಸುರಪತೆ ನೀತು ಮರ್ಹಸ್ಯ ನಾಗಸಿ. ಯಾಕೆ ಇವಳನ್ನ ಯಾಕೆ ಕರ್ಕೊಂಡು ಹೊಂಟಿ? ಇವಳೇನು ತಪ್ಪು ಮಾಡಿಲ್ಲ. ಇಲ್ರಿ, ಅವಳೇನು ತಪ್ಪು ಮಾಡಿಲ್ಲ, ಅವಳಿಗೇನೋ ನಾ ಮಾಡಂಗೂ ಇಲ್ಲ. ಆದ್ರೆ ಒಳಗೆ ಗರ್ಭದಲ್ರಿ, ಅದಂತೂ ಹಿರಣ್ಯಕಶ್ಯಪನ ಗರ್ಭ, ಅವನೇ ಎಷ್ಟು ಡೇಂಜರ್ ಇದ್ದಾನೆ, ಇದು ಹೆಂಗೆ ಆಗ್ಬೋದು? ಬೇಡ ಅಂತ ನಾಯಕಿನ ಕರ್ಕೊಂಡು ಹೊಂಟೀನಿ. ಅಯಂ ನಿಷ್ಕಿಲ್ಬಿಷ ಸಾಕ್ಷಾತ್ ಮಹಾಭಾಗವತೋ ಮಹಾನ್ ತ್ವಯಾನ ಪ್ರಾಪ್ಸ್ಯತೆ ಸಂಸ್ಥಾಂ ಅದಂತಾನುಚರೋ ಬಲಿ. ಭಗವಂತನ ಅನುಚರನಾದಂತಹ ಸಾಕ್ಷಾತ್ ಮಹಾಭಾಗವತನಾದ ನಿಷ್ಪಾಪಿಯಾದಂತಹ ಪ್ರಹ್ಲಾದ ಅಲ್ಲಿ ಹುಟ್ಟುತ್ತಾನಪ್ಪ. ಇಂದ್ರದೇವರಿಗೆ ಗೊತ್ತಿಲ್ಲ ಅಂತಲ್ಲ, ನಾರದರು ಹೇಳ್ತಾ ಇದ್ದಾರಷ್ಟೇ. ಅವನಿಗೆ ನೀನು ಸರ್ವಥಾ ಏನು ಮಾಡಬೇಡ ಅಂತಂದಾಗ ಆಯ್ತು ಸ್ವಾಮಿ ಅಂತ ಅವರಿಗೆ ಒಪ್ಪಿಸಿ ತಾನು ಹೋಗ್ತಾನೆ. ನಾರದರು ಪ್ರೀತಿಯಿಂದ ತಮ್ಮ ಆಶ್ರಮಕ್ಕೆ ಹೋಗಿ ಇಟ್ಕೊಳ್ತಾರಂತ ಕಯಾಧುವನ್ನ. ಆ ಕಡೆಗೆ ಗಂಡ ಹೋಗ್ಯಾನಂತಂದ್ರೆ ಒಳಗಿದ್ದ ಕೂಸಿಗೆ ಏನೂ ಆಗಬಾರ್ದು ಅಂತ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಟ್ಟರು. ಇಟ್ಕೊಂಡು ಸುಮ್ ಕೊಡ್ಲಿಲ್ಲ, ಗರ್ಭಿಣಿಯನ್ನು ಮುಂದೆ ಕೂಡಿಸ್ಕೊಂಡು ಋಷಿ ಕಾರುಣಿಕಸ್ತಸ್ಯ ಪ್ರಾದಾದ್ ಉಭಯಮೀಶ್ವರ ಧರ್ಮಸ್ಯ ತತ್ವಂ ಜ್ಞಾನಂಚ ಮಾಮಪ್ಯುದ್ದೇಶ್ಯ ನಿರ್ಮಲಂ. ನನ್ನ ತಾಯಿಯನ್ನು ಮುಂದೆ ಕೂಡಿಸ್ಕೊಂಡು ಅಕಿಗೆಲ್ಲ ಜ್ಞಾನೋಪದೇಶ ಮಾಡ್ಲಿಕ್ಕತ್ತಿದ್ರು. ಆದ್ರೆ ನೋಡುವಾಗ ಅಕಿನ ಮುಖ ನೋಡ್ತಿರ್ಲಿಲ್ಲ, ಅಕಿನ ಗರ್ಭನೇ ನೋಡ್ಕೊತ ಮಾಡ್ತಿದ್ರಂತ. ತತ್ತು ಕಾಲಸ್ಯ ದೀರ್ಘತ್ವ ಸ್ತ್ರೀತ್ವಾತ್ ಮಾತುಸ್ಥಿರೋದದೆ. ನನ್ನ ತಾಯಿಗೆ ಏನೇನು ನೆನಪುಳಿದಿಲ್ಲ, ಎಲ್ಲ ಮರೆತು ಬಿಟ್ಲು. ಋಷಿನ ಅನುಗ್ರಹೀತಂ ಮಾಂ ನಾಥುನಾಪ್ಯಜ ಸ್ಮೃತಿ. ಋಷಿಯ ಅನುಗ್ರಹವನ್ನು ನಾನು ಪಡೆದಿದ್ದೆ, ನನಗೆ ಮಾತ್ರ ಒಂದೊಂದು ಅವರು ಹೇಳಿದ್ದು ನೆನಪಾರಿಲ್ಲ. ಯಾವಾಗ ಕೇಳಿದ್ದು? ತಾಯಿಯ ಗರ್ಭದೊಳಗಿದ್ದಾಗ ಕೇಳಿತ್ತು. ಆಜನ್ಮ ಶ್ರೀಮಂತರು ಅಂತಿದ್ದಾರಲ್ಲ ನಮ್ಮ ಭಾಗವತ, ಆಜನ್ಮ ಭಾಗವತರು ನಮ್ಮ ಪ್ರಹ್ಲಾದರಾಜ. ಆಜನ್ಮ ಭಾಗವತ, ಜನ್ಮತಃ ಪ್ರಾಗಪಿ ಭಾಗವತ. ಅಂಥ ಮಹಾನುಭಾವರು ಪ್ರಹ್ಲಾದರಾಜರು. ಹೀಗಾಗಿ ಮಾಡಬೇಡ್ರಪ್ಪ, ಇದರೊಳಗೆ ಸಮಯ ಕಳಿಬೇಡ್ರಿ. ಹೇಮಂ ಯಥಾ ಗ್ರಾವಸು ಹೇಮಕಾರಃ. ನೋಡ್ರಿ, ಈ ದೇಹದೊಳಗೆ ನೀವು ಮನಸ್ಸನ್ನು ಇಟ್ರಿ ಅಂತಂದ್ರೆ ಇದು ನಿಮ್ಮನ್ನೆಲ್ಲೂ ಕೂಡ ಒಯ್ಯುವುದಿಲ್ಲ. ಅದಕ್ಕೆ ಎಲ್ಲ ತ್ರಿವರ್ಣಗಳನ್ನು ಬಿಡ್ರಿ. ಏತದ್ವಾರೋ ಹಿ ಸಂಸಾರ ಗುಣಕರ್ಮ ನಿಬಂಧನ. ಇದೆಲ್ಲ ಸಂಸಾರ ಅಜ್ಞಾನ ಮೂಲಕವಾಗಿ ಸ್ವಪ್ನ ಕಂಡಂಗೆ ನಮಗೆ ಚಂದ ಅಂತ ಅನಿಸ್ತಿರ್ತದ. ಎಚ್ಚರ ಆದ್ಮೇಲೆ ನಾನು ಎಲ್ಲ ವ್ಯರ್ಥ ಆಯಿತು ಅಂತ ಅನಿಸ್ತದ. ಅದಕ್ಕೆ ಇದರೊಳಗೆ ಬಹಳ ನಂಬಬೇಡ್ರಿ. ಗುರು ಶುಶ್ರೂಷಯ ಭಕ್ತ್ಯ ಸರ್ವ ಲಾಭಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನಾಂ ಈಶ್ವರ ಆರಾಧನೇನ ಚ. ಗುರುಗಳ ಸೇವಾ ಮಾಡ್ರಿಪ್ಪ. ಬಂದಂಥ ಎಲ್ಲ ಲಾಭವನ್ನ ಧರ್ಮಕ್ಕೆ ಅರ್ಪಣೆ ಮಾಡ್ರಿ. ಏನೇನು ನೀವು ಗಳಿಸ್ತೀರಿ, ಭಾಳ ಶ್ರೀಮಂತಿಕೆ ಅದಲ್ಲ, ಅದನ್ನ ಅರ್ಪಣೆ ಮಾಡ್ರಿ ದೇವರಿಗೆ. ಭಾಳ ಜ್ಞಾನ ಅದಲ್ಲ, ಅದನ್ನ ಶಿಷ್ಯಂದ್ರಿಗೆ ಹೇಳ್ರಿ, ನೀವು ಅರ್ಪಣೆ ಮಾಡ್ರಿ. ಸಾಧುಗಳ ಸಂಘವನ್ನು ಮಾಡ್ರಿ, ಭಗವಂತನ ಆರಾಧನವನ್ನು ಮಾಡ್ರಿ. ಹರಿಸ್ ಸರ್ವೇಶು ಬೋಧೇಶು ಭಗವಾನ್ ಆಸ್ತ ಈಶ್ವರ. ಭಗವಂತ ಎಲ್ಲರೊಳಗಿದ್ದಾನ. ಹಾಗಾಗಿ ಯದಾ ಗ್ರಹಗ್ರಸ್ಥ ಇವ ಕ್ವಚಿತ್ ಹಸತಿ ಆಕ್ರಂದತೆ ಧ್ಯಾಯತಿ ವಂದತೆ ಜನಂ. ಆ ಭಗವಂತನೊಳಗೆ ಮನಸ್ಸಿಟ್ಟು ಬಿಟ್ರಿ ಅಂತಂದ್ರೆ ನೀವೇ ನಗತೀರಿ, ಅಳತೀರಿ, ಕುಣಿತೀರಿ, ಎಲ್ಲವನ್ನ ಮಾಡ್ತೀರಿ. ಎಲ್ಲ ಈ ಹೊರಗಿನ ಸಂಪತ್ತು, ಹೆಂಡತಿ, ಮಕ್ಕಳು ಎಲ್ಲರ ಮೇಲೆ ಎಷ್ಟಿರಬೇಕು ಅಷ್ಟೇ ಇರಿ. ರಾಯಪ್ಪ, ನಮ್ಮ ಆಚಾರ ಫೇವರೇಟ್ ಶ್ಲೋಕ. ರಾಯಕ್ಕಲತ್ರಂ ಪಶವಸ್ಸುತಾದಯೋ ಗ್ರಹಾಮಹಿ ಕುಂಜರ ಕೋಶಭೂತಯಃ ಸರ್ವಾರ್ಥ ಕಾಮಾಕ್ಷಣ ಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂಚಲಾಹ.
ತಾವೇ ಸ್ವಯಂ ಚಂಚಲವಾದಂಥ ಈ ಸಂಪತ್ತು, ಈ ಭೂಮಿ, ಈ ಹೊಲ, ಈ ಮನಿ, ಈ ದೊಡ್ಡ ಆಸ್ತಿ ತಾನೇ ಚಂಚಲದ, ಹಿಂದೆ ನಿಂದಿರಲಿಲ್ಲ, ಮುಂದೆ ನಿಂದಿರುವುದಿಲ್ಲ, ಯಾರದೋ ಕೈಯಾಗಿ ಹೋಗ್ತದ. ಕ್ಷಣಭಂಗುರವಾದ ನಿನ್ನ ಆಯುಷ್ಯವನ್ನು ನೋಡಿಕೊಂಡು ಇದರಿಂದ ನೀ ನನಗೆ ಬಹಳ ಪ್ರಿಯ ಆದ ಅಂತ ತಿಳ್ಕೊಂಡು ಇದರಾಗೆ ಕೊಡ್ತೀಯ ಅಂತಂದ್ರೆ ನಿನಗೇನು ಹೇಳಬೇಕು ನಾನು? ಕಾಮಾನ್ ಕಾಮಯತೆ ಅಕಾಮ್ಯಾನ್ ಯದರ್ಥ ಇಹ ಪುರುಷ ಸವೈ ದೇಹಸ್ತು ಪಾರಕ್ಯ ಭಂಗುರೋ ಯಾತ್. ಯಾವ ದೇಹವನ್ನ ತುಷ್ಟಿಪಡಿಸ್ಲಿಕ್ಕೆ, ಯಾವ ಇಂದ್ರಿಯಗಳನ್ನ ಪುಷ್ಟಿಪಡಿಸ್ಲಿಕ್ಕೆ ನೀನಿದೆಲ್ಲ ಮಾಡ್ಕೊಳ್ಳಿಗತ್ತಿ, ಆ ದೇಹನಿಂದಲ್ಲ, ಆ ಇಂದ್ರಿಯನಿಂದಲ್ಲ. ಯಾಕೆ ಒದ್ದಾಡ್ತಿ? ಯಾವ ಮನೆಗೆ ನೀ ಭಾಳ ಪೇಂಟ್ ಹಚ್ಚಿ ಶ್ರೀಕಾರ ಮಾಡ್ಕೊಂಡು ಎಲ್ಲ ಅಲಂಕಾರ ಮಾಡ್ಲಿಗತ್ತಿ, ಅದು ಬಾಡಿಗೆ ಮನೆ, ಅದು ನಿಂದಲ್ಲೇ ಅಲ್ಲ. ಯಾಕೆ ಮಾಡ್ತಿ? ನಿಂದಲ್ಲ ಅದು. ಯಾಕೆ ಅದಕ್ಕೆ ಮಾಡ್ತಿ? ಯಾಕೆ ಅದಕ್ಕೆ ಇಷ್ಟು ಪೋಷಣೆ ಮಾಡ್ಲಿಗತ್ತಿ? ಬೇಡ. ನಿರೂಪ್ಯತಾಮಿಹ ಸ್ವಾರ್ಥ ಕಿಯಾನ್ ದೇಹ ಮೃತು ಅಸುರ. ಇದ್ರೊಳಗೆ ಸ್ವಾರ್ಥ ಏನದ ಹೇಳ್ರಿ? ತಸ್ಮಾದ್ ಅರ್ಥಾಶ್ಚ ಕಾಮಾಶ್ಚ. ಹಾಗಾಗಿ ನಾಲಂ ದ್ವಿಜತ್ವಂ ದೇವತ್ವಂ. ನೋಡ್ರಿ, ಒಬ್ಬ ಬ್ರಾಹ್ಮಣ ಹುಟ್ಟೋದ್ರಿಂದ ಉಪಯೋಗ ಇಲ್ಲ, ದೇವರ್ಷಿ ಆಗೋದ್ರಿಂದ ಉಪಯೋಗ ಇಲ್ಲ. ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ಞತ. ಭಾಳ ಪಂಡಿತ ಆಗ ಉಪಯೋಗ ಇಲ್ಲ, ಭಾರೀ ಇದ್ದು ಉಪಯೋಗ ಇಲ್ಲ. ನ ದಾನಂ ನ ತಪೋ ನೇಜ್ಯ ನ ಶೌಚನ್ನ ವ್ರತಾನಿ. ಇವು ಯಾವೂ ಉಪಯೋಗ ಇಲ್ರಿ. ಪ್ರೀಯತೆ ಅಮಲಯ ಭಕ್ತ್ಯ ಹರಿರನ್ಯದ್ ವಿಡಂಬನಂ. ಎಲ್ಲ ವಿಡಂಬನ ಉಳಿದೆಲ್ಲ. ಭಕ್ತಿ ಇತ್ತಂದ್ರೆ ಪ್ರೀತಾಗಿ ಬಂದ್ಬಿಡುತ್ತೆ. ನೀವೇನು ಭಾಳ ಉಪವಾಸ ಮಾಡಬೇಕಾಗಿಲ್ಲ, ಏನು ಭಾಳ ಒದ್ದೆ ಹಚ್ಕೋಬೇಕಾಗಿಲ್ಲ, ಏನು ಭಾಳ ಮೈ ಮೇಲೆ 108 ಕೊಡ ನೀರು ಸುರ್ಕೋಬೇಕಾಗಿಲ್ಲ, ಏನು ವೈಭವದ ಪೂಜಾ ಅಂತೇಳಿ ದಿವಸ 1,00,000 ಪುಷ್ಪ ಅರ್ಚನೆ ಮಾಡಬೇಕಾಗಿಲ್ಲ, ಏನೂ ಎಲ್ಲ ವಿಡಂಬನ. ಭಕ್ತಿ ಇದ್ದು ಇದೆಲ್ಲ ಮಾಡಿದರೆ ಎಲ್ಲವೂ ಸಾರ್ಥಕ. ಭಕ್ತಿ ಇರಲಾರ್ದೆ ಇವೆಲ್ಲ ಮಾಡಿದರೆ ಇವೆಲ್ಲ ಡಂಭಾಚಾರ ಅಂತ. ಹಾಗಾಗಿ ಭಕ್ತಿಯನ್ನು ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ. ಸ್ವಾರ್ಥ ಅಂದ್ರೆ ಏನು ಗೊತ್ತೇನು? ಸ್ವ, ನನ್ನದು ಅಂತಿರುವುದು ಅರ್ಥ. ವಸ್ತು ಯಾವುದು? ಭಗವಂತ. ಅವನು ತಿಳಿಯುವುದೇ ಸ್ವಾರ್ಥ. ಇಷ್ಟೇ ಸ್ವಾರ್ಥ ಇಟ್ಕೊಳ್ರಿ. ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣ. ಭಗವಂತನಲ್ಲಿ ಏಕಾಂತವಾದ ಭಕ್ತಿ ಮಾಡಿ. ನೀವು ಮಾಡಿದ ಭಕ್ತಿ ಇನ್ನೊಬ್ಬರಿಗೆ ಗೊತ್ತಾಗೋದು ಬೇಡ. ನಾ ಇವತ್ತು ಎಷ್ಟು ಜಪ ಮಾಡಿದ್ ಗೊತ್ತೇನ್ರಿ? ಚಲ್ ಜಪ್ಮಣಿ ಹಿಂಗೆ ಸೊರದು 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 ತಾನ ಬಿದ್ದು ಹೋದ್ ಕಡಿಕೆ ಅಂತ. ಇವಂಗ ತೂಕಡಿಕೆ ಬಂದಿರ್ತಂತ ಬಿದ್ದಿರ್ತದ್ರಿ ಅದು. ಇವ ಅನ್ನೋದು ತಾನ ಬಿದ್ದು ಹೋತಂತಾನೆ. ಹೀಗಾಗಿ ನೀವು ಮಾಡುವ ಭಕ್ತಿ ಯಾರಿಗೂ ಕಾಣಿಸ್ಬೇಕಾಗಿಲ್ಲ, ಯಾರೂ ಅದನ್ನು ನೋಡಬೇಕಾಗಿಲ್ಲ, ಯಾರೂ ಚಪ್ಪಾಳಿ ಬಡಿಬೇಕಾಗಿಲ್ಲ. ಏಕಾಂತ ಭಕ್ತಿರ್ ಗೋವಿಂದೆ. ಭಗವಂತನಲ್ಲಿ ಭಕ್ತಿಯನ್ನು ಏಕಾಂತದಲ್ಲಿ ಮಾಡ್ರಿ. ಸರ್ವತ್ರ ತದೀಕ್ಷಣಂ. ಎಲ್ಲ ಕಡೆ ನೋಡಿದಲ್ಲೆಲ್ಲ ಭಗವಂತನ ನೋಡ್ರಿ. ಇಷ್ಟು ಮಾಡ್ಕೋತ ಹೋಗ್ರಿ ದೈತ್ಯರೇ, ನೀವು ಉದ್ಧಾರ ಆಗಿ ಹೋಗ್ತೀರಿ. ಆಗ್ಲಿ ಬರ್ರಿ ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡೋಣ ಅಂತ ಎಲ್ಲಾರನ್ನೂ ಕರೆದ್ರ ಮಧ್ಯದೊಳಗೆ ಪ್ರಹ್ಲಾದರಾಜರು ಕುಣಿಲಿಗತ್ತಾರ. ಜೊತೆಗೆ ಯಾರು ನಿನ್ನೀ ತನಕ ಹೊಡಿ ಬಡಿ ಕಡಿ ಅದೇ ಮಾತಾಡ್ತಿದ್ರು ಎಲ್ಲಾ ದೈತ್ಯ ಬಾಲಕರು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ರಾಮಚಂದ್ರ, ಗೋವಿಂದ ಗೋಪಾಲ ನಮೋ ನಮಸ್ತೆ ಅನ್ಕೋತ ದೈತ್ಯರೆಲ್ಲರೂ ಕುಣಿತಾ ಇದ್ದಾರೆ. ನೋಡ್ಲಿಕ್ಕಾಗ್ಲಿಲ್ಲ. ಗುರುಗಳು ಬಂದು ಬಿಟ್ರು. ಇವ ಕೋತಿ ತಾ ಕೆಡುವುದಲ್ದೆ ಒನಾನು ಕೆಡಿಸ್ತದಂತಂದಂಗ ತಾವೊಬ್ಬ ಭಕ್ತ ಆಗುವುದಲ್ದೆ ಮಂದಿನೆಲ್ಲ ಭಕ್ತ ಮಾಡ್ಲಿಗತ್ತಾನ. ಇದು ಗೊತ್ತಾತಂದ್ರೆ ನಮ್ಮ ಹಿರಣ್ಯಕಶ್ಯಪ ನಮ್ಮನ್ ಸಾಯ ಹೊಡಿತಾನಂತ ಹೇಳಿ ಓಡ್ಕೋತ್ ಹಿರಣ್ಯಕಶ್ಯಪನ ಕಡೆ ಕರ್ಕೊಂಡು ಹೋಗ್ತಾರೆ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ ಮಚ್ಛಾಸಮೋದ್ಧೂತಂ ನೇಷ್ಯೇತ್ವಾದ್ಯ ಯಮಕ್ಷಯಂ. ಉಳಿದವರಿಗೆ ಯಾರಿಗೂ ನಿನ್ ಕೊಲ್ಲಿಕ್ಕಾಗಿಲ್ಲ, ನಾನೇ ಕೊಲ್ತೀನಿ. ಎಷ್ಟು ದುರ್ವಿನೀತಿದ್ದಿ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕ ಸಹೇಶ್ವರ. ನಾನು ಕ್ರೋಧದೊಳಗೆ ಬಂದೆ ಅಂತಂದ್ರೆ ಈ 3 ಲೋಕ ನಡುಗುತ್ತಾವ, ದೇವತೆಗಳು ನಡುಗುತ್ತಾರ. ನೀನೇನೋ ಎಲ್ಲಿಂದ ಬರ್ತದೆ ನಿನಗೆ ಶಕ್ತಿ? ಅಪ್ಪ ಯಾಕೆ ಒದರ್ತೀವಿ? ನ ಕೇವಲಂ ಮೇ ಭವತಶ್ಚ ರಾಜನ್ ಸ ವೈ ಬಲಂ ಬಲಿನಾಂ ಚಾಪರೇಷಾಂ ಪರಾವರೇಷಾಂ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಃ. ನನಗೆ ಬಲ, ನನಗೆ ಶಕ್ತಿ ಅಲ್ಲ, ಇದೇನು ನಡುಗುತ್ತಾವ ಅಂತ ಅನ್ಕೋತ ನೀನೇ ನಡಗಲಿಗತ್ತಿಲ್ಲ. ನಿನಗೆ ಶಕ್ತಿ ಕೊಟ್ಟವನು ಅವನೇ. ಬ್ರಹ್ಮಾದಿ ದೇವತೆಗಳಿಗೆ ಶಕ್ತಿ ಕೊಟ್ಟವನು ಅವನೇ. ಅವನ ಬಲ ಅದು. ಜಹ್ಯಾಸುರಂ ಭಾವಮಿಮಂ ಸ್ವಮಾತ್ಮನಃ. ಅಪ್ಪ ಈ ಅಸುರ ಭಾವ ಬಿಡು. ಸಮಂ ಮನೋಧತ್ಸ್ವ ನ ಸಂತಿ ವಿದ್ವಿಷ. ನಮ್ಮ ದೇವರಿಗೆ ಯಾವನೂ ದ್ವೇಷ ಅಲ್ಲ. ನೀ ಹೋಗಿ ಭಕ್ತಿ ಮಾಡಿದೆ ಅಂದ್ರೆ ನಿನ್ನನ್ನೂ ಅಷ್ಟೇ ಪ್ರೀತಿಸ್ತಾನ, ನಾ ಭಕ್ತಿ ಮಾಡಿದೆ ಅಂದ್ರೆ ನನ್ನನ್ನೂ ಅಷ್ಟೇ ಪ್ರೀತಿಸ್ತಾನೆ. ಎಲ್ಲರನ್ನ ಸಮಾನವಾಗಿ ನೋಡ್ತಾನಪ್ಪ. ಬೇಡ ಇದು ಬಿಟ್ಟು ಬಿಡು ನೀನು ಇದನ್ನ ಅಂತ ಎಷ್ಟು ಬೇಕಷ್ಟು ಉಪದೇಶವನ್ನ ತಂದೆಗೂ ಮಾಡ್ತಾರೆ. ಹೇ ಇವನಿಗೆ ಮರ್ತು ಕಾಮೋಸ ಯೋತಿ ಮಾತ್ರಂ ವಿಕತ್ತಸೆ. ಅರೇ ಗೊಳ್ಳು ಮಾತಾಡ್ತಿ, ಸಾಯ್ಲಿಕ್ಕೆ ಬಂದಿ ನೀನು, ಅದಕ್ಕಿಂತ ಮಾತುಗಳು ಬರ್ಲಿಗತ್ತಾವ ನಿನಗ. ಏನ್ ನಿನ್ನ ದೇವರು ನಿನ್ನನ್ನು ಉಳಿಸ್ತಾನಂತ ನೋಡೇ ಬಿಡು. ನೀವತ್ತು ಎಲ್ಲಿದ್ದಾನ? ಎಲ್ಲ ಕಡೆಗಿದ್ದಾನ. ಎಲ್ಲಿಲ್ಲ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಎಲ್ಲ ಕಡೆಗಿದ್ದಾನ.
ಇಲ್ಲಿದ್ದಾನ ಅಲ್ಲಿದ್ದಾನ ಎಲ್ಲ ಕಡೆಗಿದ್ದಾನೋ ಅಪ್ಪ. ಈ ಕಂಬದಾಗಿದ್ದಾನ. ವಾಸವು ಯದಿಸ ಸರ್ವತ್ರ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ. ಈ ಸ್ತಂಭದೊಳಗೆ ಯಾಕೆ ಕಾಣಿಸ್ಲಿಕ್ಕತ್ತಿಲ್ಲ ನನಗೆ? ಇದ್ದಾನಪ್ಪ, ಅದರೊಳಗೂ ಇದ್ದಾನವ. ಹೌದಾ? ಬಾ ಅಂತ ಹೇಳಿ ಗದಾ ತಗೊಂಡು ಭಗವಂತ ತನ್ನ ಸರ್ವವ್ಯಾಪ್ತಿತ್ವವನ್ನು ತನ್ನ ಸೇವಕ ಹೇಳಿದಂತಹ ಮಾತನ್ನು ಸತ್ಯ ಮಾಡಲಿಕ್ಕಲ್ಲಿ ನಿಂತಾನೆ. ಯಾವ ನರಸಿಂಹದೇವರು, ಯಾವ ಭಗವಂತ ತಾನು ಎಲ್ಲ ಕಡೆಗೆ ವ್ಯಾಪ್ತನಾದರೂ ಕೂಡ ಕೆಲವೇ ಕಡೆಗೆ ತನ್ನ ಸನ್ನಿಧಾನವನ್ನು ಪ್ರಕಟ ಮಾಡ್ತಾನೆ, ಅಂಥವ ಇವತ್ತೊಂದು ಕಂಬದೊಳಗಿದ್ದಾನೆ ಅನ್ನುವ ತನ್ನ ಆ ಭೃತ್ಯನ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತಲ್ಲಿ ಬಂದು ನಿಲ್ತಾನೆ. ಸಾಕ್ಷಾತ್ತಾಗಿ ಪ್ರಹ್ಲಾದರಾಜರಿಗೆ ಕಾಣಿಸ್ತಾನೆ. ಅಲ್ಲೂ ಇದ್ದಾನೆ ಅಂತ ಹೇಳಿದ್ರೆ ಹೆಂಗಿದ್ದಾನೆ ನೋಡ್ತೀನಿ ನಾನು, ಬಂದೇ ಬಿಡ್ಲೆಮ ಅಂತ ಹೇಳಿ ಗದಾ ತಗೊಂಡು ಜೋರಾಗಿ ಏವಂ ದುರುಕ್ತೈರ್ ಮುಹುರರ್ಧಯನ್ ರಶಾಸುತಂ ಮಹಾಭಾಗವತಂ ಮಹಾಸುರಃ ಖಡ್ಗಂ ಪ್ರದರ್ಶ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ತತಾಡ್ ಆತಿಬಿಲಸ್ವ ಮುಷ್ಟಿನ. ತನ್ನ ಮುಷ್ಟಿಯಿಂದ, ತನ್ನ ಖಡ್ಗದಿಂದ, ಗದಾದಿಂದ ಬೇಕಾದಷ್ಟು ಆ ಕಂಬಕ್ಕೆ ತಾನು ಹೊಡಿತಾ ಇದ್ರೆ ಕಂಬ ಪೂರ್ಣ ಭೇದನವಾಗಿದೆ. ಎಲ್ಲ ಕಡೆಗೆ ಭೂಮಿ ಕಂಪನವಾಗ್ತಾ ಇದೆ. ಸಮುದ್ರಗಳು ತಾನಾಗಿ ಉಕ್ಕಿ ಹರಿತಾ ಇವೆ. ಎಲ್ಲರೂ ನೋಡ್ತಾ ಇದ್ದಂತೆ ಸತ್ಯಂ ವಿಧಾತುಂ ನಿಜ ವೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ತನ್ನ ಭೃತ್ಯನಾದಂತಹ ಪ್ರಹ್ಲಾದರಾಜರ ಮಾತನ್ನ ಸತ್ಯ ಮಾಡುವಗೋಸ್ಕರ ತನ್ನ ಭಕ್ತರಾದಂತಹ ಬ್ರಹ್ಮದೇವರು ಜಯ ವಿಜಯರಿಗೆ ಹಿರಣ್ಯಕಶಿಪುವಿಗೆ ನೀಡಿದಂತಹ ಮಾತನ್ನ ಸತ್ಯ ಮಾಡುವಗೋಸ್ಕರ, ಜಯ ವಿಜಯರಿಗೆ ತಾನು ನೀಡಿದ ಮಾತನ್ನ ಸತ್ಯ ಮಾಡುವಗೋಸ್ಕರ ಸತ್ಯಧರ್ಮತೀರ್ಥರು ಎಷ್ಟೆಲ್ಲ ಬರೀತಾರೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯರು ಮಾಡಿದ ಮಾತುಗಳು ಸತ್ಯ ಆಗಬೇಕು, ತಾನು ತನ್ನ ಭೃತ್ಯರಿಗೆ ಮಾಡಿದ ಮಾತು ಸತ್ಯ ಆಗಬೇಕು. ಎಲ್ಲ ಮಾತುಗಳನ್ನು ಸತ್ಯ ಮಾಡಲಿಕ್ಕೆ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ಎಲ್ಲ ಕಡೆಗೆ ತಾನಿದ್ದಂತಹ ವ್ಯಾಪ್ತಿಯನ್ನು ತೋರಿಸಲಿಕ್ಕೆ ಅದೃಶ್ಯತ ಅತ್ಯದ್ಭುತ ರೂಪಮುದ್ಧ, ಅತ್ಯದ್ಭುತವಾದ ರೂಪವನ್ನು ತಗೊಂಡು ಬರ್ತಾನೆ ಭಗವಂತ. ನ ಮೃಗಂ ನ ಮಾನುಷಂ, ಅದು ಮೃಗವೂ ಅಲ್ಲ, ಅದು ಮನುಷ್ಯವೂ ಅಲ್ಲ, ಅದು ನರಸಿಂಹ ಅನ್ನುವಂತಹ ಶ್ರೇಷ್ಠವಾದಂತಹ ಅವತಾರ. ಅದನ್ನು ನೋಡಲಿಕ್ಕೆ ಯಾವ ದೇವತೆಗಳಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಂಜುತ್ತಾ ಇದ್ದಾನೆ, ನಡುಗ್ತಾ ಇದ್ದಾನೆ ಹಿರಣ್ಯಕಶಿಪು. ಅಂಥ ಭಗವಂತ ನರಸಿಂಹದೇವರು ಪ್ರಾದುರ್ಭೂತರಾಗಿ ಎಲ್ಲರ ಕಷ್ಟಗಳ ಪರಿಹಾರಕ್ಕಾಗಿ ಅಂದು ಪ್ರಾದುರ್ಭೂತನಾದ ಸ್ವಾಮಿ ಇವತ್ತಿಗೂ ನಮ್ಮ ಅಜ್ಞಾನವೆಂಬ ಕಂಬವನ್ನು ಒಡೆದು ನಮ್ಮ ಅಹಂಕಾರದ ಈ ಒಂದು ಮನೆಯನ್ನು ತಾನು ಭೇದನ ಮಾಡಿ ನಮ್ಮೊಳಗೆ ಅವತಾರ ಮಾಡಿ ಬಂದ ಅಂತಂದ್ರೆ ಎಲ್ಲ ಕಷ್ಟಗಳ ಪರಿಹಾರವಾಗ್ತವೆ. ಎಲ್ಲ ಪ್ರಹ್ಲಾದರಂತಹ ನಮ್ಮ ಭಕ್ತಿ ಅದು ತಾನು ಉದ್ರೇಕಕ್ಕೆ ಹೋಗಲಿಕ್ಕೆ ಸಾಧ್ಯವಿದೆ. ಅಂತಹ ನರಸಿಂಹದೇವರು ಅವರು ಪ್ರಕಟರಾಗಿ ಹೇಗೆ ಯುದ್ಧ ಮಾಡಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಪ್ರಹ್ಲಾದನ ಉದ್ಧಾರ ಮಾಡಿದರು ಅನ್ನುವಂತಹ ಚರಿತ್ರೆಯನ್ನು ನಾಳೆಯ ದಿನ ನಾವೆಲ್ಲರೂ ಕೇಳೋಣ. ಇವತ್ತು ಹುಣ್ಣಿಮೆ, ನಮ್ಮ ಮನೆಯಲ್ಲಿ ಪವಮಾನ ಹೋಮ, ಹೀಗಾಗಿ ನರಸಿಂಹದೇವರ ಕುರಿತಾದಂತಹ ಹೋಮ ಇವತ್ತಾಗಿದ್ದು. ಪವಮಾನ ಸೂಕ್ತಕ್ಕೆ ಪ್ರತಿಪಾದ್ಯರಾದಂತಹ ದೇವತೆ ಲಕ್ಷ್ಮೀ ನರಸಿಂಹದೇವರಾದ್ದರಿಂದ ಅವರ ಒಂದು ಪವಮಾನ ಹೋಮವನ್ನು ಪೂರ್ಣವಾಗಿ ಮಾಡಿದ್ದರ ಫಲವಾಗಿ ಇವತ್ತು ನರಸಿಂಹದೇವರ ಒಂದು ಪ್ರಕಟರಾದಂತಹ ಕಥೆಯನ್ನು ಹೇಳಬೇಕು ಅನ್ನುವ ಸಂಕಲ್ಪ ಇತ್ತು. ಹಾಗಾಗಿ ಭಗವಂತ ಅದನ್ನು ಮಾಡಿಸಿಕೊಂಡಿದ್ದಾನೆ. ಸ್ವಲ್ಪ ಸಮಯವನ್ನು ಹೆಚ್ಚಿಗೆ ತೆಗೆದುಕೊಂಡಿರಬಹುದು, ಆದರೆ ವಿಶೇಷವಾಗಿ ಪ್ರಹ್ಲಾದರಾಜರ ಭಕ್ತಿಗೆ ಭಗವಂತ ಒಲಿದು ಬಂದಂತಹ ಈ ರೀತಿಯನ್ನು ತಿಳಿದುಕೊಂಡ್ರೆ ಎಷ್ಟದ್ಭುತವಾದಂತಹ ಮಾತುಗಳು, ಏನು ಸಂದೇಶ. ಭಾಗವತ ಒಂದು ಕ್ಷಣ ನಮ್ಮನ್ನ ಇನ್ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗಂಗ ಅದು ಹೋಗಿಬಿಟ್ಟಿರ್ತದೆ. ಸಾಕ್ಷಾತ್ ಭಗವಂತನ ದರ್ಶನ ಮಾಡ್ಕೊಂಡೇ ಬಂದ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ವೇದವ್ಯಾಸ ದೇವರ ಆ ವಾಣಿಯೊಳಗೆ ಶಕ್ತಿ ಅದ. ಅಂತಹ ದಿವ್ಯವಾದಂತಹ ನರಸಿಂಹದೇವರ ಒಂದು ಮಾತುಗಳನ್ನು, ಪ್ರಹ್ಲಾದರಾಜರ ಸಂದೇಶವನ್ನು, ಉಪದೇಶವನ್ನು ನಾಳೆ ಮತ್ತೆ ನಾವು ಕೇಳೋಣ. ನಾಳೆ ಮತ್ತೆ ಎಲ್ಲರೂ ಕೂಡ ಸರಿಯಾಗಿ ಈ ಸಮಯಕ್ಕೆ ಸಿದ್ಧರಿರಬೇಕು ಅಂತ ಹೇಳ್ತಾ ರಾಮನಾಮ ಸ್ಮರಣದೊಂದಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ.